ಈಗ ಬರೀ ಒಂದು ಮೇಲ್ ಮತ್ತು ಫೀಮೇಲ್ ಗ್ಯಾಮೀಟ್ ಒಗ್ಗೂಡಿದಾಗ ಆಗುವಂಥ ಫರ್ಟಿಲೈಸೇಷನ್ ಪ್ರೊಸೆಸ್ನ ನಾವು ಗರ್ಭ ಅಂದರೆ ಅಷ್ಟೇ ಆಗತ್ತಾ, ಅಥವಾ ಗರ್ಭಕ್ಕೆ ಇನ್ನಷ್ಟು ಬ್ರಾಡ್ ಸ್ಪೆಕ್ಟ್ರಲ್ ಮೀನಿಂಗ್ ಇದೆಯಾ ಅಂತ ತಗೊಂಡಾಗ ಆಯುರ್ವೇದ ಉತ್ತರ ಕೊಡುತ್ತೆ. ಈ ಗರ್ಭ ಸಂಸ್ಕಾರದ ಮೂಲಕ ನಾವು ಹುಟ್ಟುವಂತಹ ಮಕ್ಕಳಿಗೆ ಇನ್ನು ಹುಟ್ಟೋದಕ್ಕಿಂತ ಮುಂಚೆನೆ ಅವರಲ್ಲಿ ಧಾರ್ಮಿಕ ಪ್ರಜ್ಞೆನ ಹೇಗೆ ಬೆಳೆಸೋದಕ್ಕೆ ಸಾಧ್ಯ? ತಾಯಿನ ಕೂಡಿಸಿ ನೀನು ಗರ್ಭಾವಸ್ಥೆಯಲ್ಲಿ ನೀನೇನೇನು ಮಾಡಿದ್ಯಮ್ಮ, ವಿಚ್ ವಾಸ್ ಯೋರ್ ಫೇವ್ರೆಟ್ ಐಟಮ್, ಪ್ರತಿದಿನ ಏನೇನು ತಿಂದಿ ಅಂತ ಕೇಳಿದಾಗ ದ ವಿಧಾನ ವಿ ಎಲಿಸಿಟೆಡ್ ವಾಸ್ ಉಪ್ಪಿನಕಾಯಿ ಇಲ್ದಿರ ಆ ತಾಯಿ ಒಂದು ತುತ್ತು ಆಹಾರವನ್ನು ಸೇವಿಸ್ತಿರ್ಲಿಲ್ಲ. ಆಯುರ್ವೇದದಲ್ಲಿ ಏಕರಸ ಅಭ್ಯಾಸ ರೋಗಕ್ಕೆ ಕಾರಣ ಅಂತ ಇದೆ. ಈಗ ಯಾರಿಗಾದ್ರೂ ಈ ತರದ ಸಮಸ್ಯೆಗಳಿದೆ ಅಥವಾ ದೇ ಆರ್ ಮ್ಯಾರಿಡ್ ಅಂಡ್ ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ ಕಿಡ್ಸ್, ಮಕ್ಕಳು ಇವಾಗ ಆಗಬೇಕು ಅಂತ ಯಾರು ಯೋಚನೆ ಮಾಡ್ತಿರ್ತಾರೆ, ಅವರು ಯಾವ ಥರ ತಾವು ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಅದು ಅಸೆಸ್ ಮಾಡ್ತೀರಾ? ಅದು ಪ್ರೋಸೆಸ್ ಹೇಗಿರುತ್ತೆ? ಯಾವುದೋ ಒಂದು ಕ್ರಿಮಿನಲ್ ಸೀರೀಸು ಅಥವಾ ಸುಮ್ಮನೆ ಒಂದು ತುಂಬ ಅಳು ಬರುವಂತಹ ಒಂದು ಸ್ಯಾಡ್ ಇದು ಆ ಥರ ನೋಡಬಾರ್ದೇ ಇರುವಂತಹ ಎಮೋಷನಲಿ ಸ್ಟಿರ್ ಆಗುವಂತಹ ಹೌದು ಸಿಚುವೇಶನ್ಸ್ಗಳನ್ನ, ಮೂವಿಗಳನ್ನ ನೋಡುವಂತ, ಹೌದು, ನಾವೇ ಮಾಡ್ಕೊಳ್ಳೋದು ಇದು. ಸೊ ಒಂದು ಅಲ್ಲಿ ಡಾರ್ಕ್ ಈ ವಾಟ್ ವಿ ಕಾಲ್ ಡೆವಿಲ್ ಸ್ಟೋರೀಸ್, ಗೋಸ್ಟ್ ಸ್ಟೋರೀಸ್. ಹೌದು, ನಾನು ಅಡ್ವೆಂಚರಸ್ ಅಂತ ಕೆಲವರು ಪ್ರೆಗ್ನೆನ್ಸಿಯನ್ನೇ ಚೂಸ್ ಮಾಡ್ತಾರೆ ಟು ಪ್ರೂವ್ ದೆಮ್ ಸೆಲ್ವ್ಸ್. ಅದನ್ನ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಏನೇನ್ ಸಂಸ್ಕಾರಗಳು ಈಗ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ, ಹೌದು, ನಮಗೇನಾದ್ರೂ ಆಕ್ಷನ್ ಇದೆಯಾ ಅದರಲ್ಲಿ? ಏನು ಮಾಡಿದ್ರೆ ಒಳ್ಳೆ ಸಂತತಿನ ಪಡಿಬಹುದು? ಇಟ್ ಇಸ್ ಆಲ್ ಸಾರ್ಟ್ಸ್ ಆಫ್ ಪಾಸಿಟಿವ್ ಇನ್ಫ್ಲೂಯೆನ್ಸಸ್. ನಾವು ಒಂದು ಸಕಾರಾತ್ಮಕ ಇನ್ಫ್ಲೂಯೆನ್ಸ್ ಏನು ನಾವು ಮಗುಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮುಂದೆ ಆ ಮಗು ಏನೇನು ಯಾವ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನ ನಾವು ಒಳಗಡೆನೆ ಕಲಿಸ್ಬೇಕು. ದ ಪೋರ್ಟಲ್ ರೂಟ್ ಇಸ್ ಗರ್ಭ ಸಂಸ್ಕಾರ. ನಮಸ್ಕಾರ, ವೇದಿಕ್ ವೆಲ್ನೆಸ್ನ ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ನಾವು ವೇದಿಕ್ ವೆಲ್ನೆಸ್ ಅಂದರೆ ಯಾವ ಥರ ನಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳೋದು, ಯಾವ ಥರ ನಮ್ಮ ರೋಗಗಳನ್ನ ಕಳ್ಕೊಂಡು ಲವಲವಿಕೆಯಿಂದ ಉತ್ಸಾಹಭರಿತವಾಗಿ ಜೀವನ ಮಾಡಬೇಕು ಅಂದರೆ ಏನೇನು ಪರಿಹಾರಗಳಿದೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಈ ಎಲ್ಲ ವಿಷಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ನಾವು ಪ್ರತಿದಿನದಲ್ಲಿ ಅಳವಡಿಸ್ಕೊಂಡು ನಮ್ಮ ದಿನೇ ನಮ್ಮ ಆರೋಗ್ಯನ, ಆಯಸ್ಸನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರನೇ ಇರುವಂತಹ ವೇದಿಕೆ ನಮ್ಮ ವೇದಿಕ್ ವೆಲ್ನೆಸ್. ಇವತ್ತು ನಾವು ಮಾತಾಡ್ತಾ ಇರೋದು ತುಂಬ ಒಂದು ಅದ್ಭುತವಾದ, ರೋಚಕವಾದ ವಿಷಯ. ಸಾಮಾನ್ಯವಾಗಿ ನಾವು ಇದನ್ನು ಎಲ್ಲೂ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇದುವರೆಗೂ ಇದು ಕಾಣಿಸಿಲ್ಲದೆ ಇರುವಂತಹ ವಿಷಯ ಮತ್ತು ಅದ್ಭುತವಾದ ವಿಷಯ. ನಮಗೆಲ್ಲರಿಗೂ ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಮಕ್ಕಳು ಚೆನ್ನಾಗಾಗಬೇಕು, ಒಳ್ಳೆ ಧಾರ್ಮಿಕರಾಗಬೇಕು, ಸತ್ಪ್ರಜೆಗಳಾಗಬೇಕು, ಚೆನ್ನಾಗಿ ಜೀವನ ಮಾಡಬೇಕು, ಆನಂದವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲನೂ ಮಾಡ್ತೀವಿ. ಆದರೆ ನಾವು ಅಂದ್ಕೊಳ್ಳೋದೊಂದು, ಆಗೋದೊಂದು. ಮಕ್ಕಳು ಹುಟ್ಟಿದಾಗಿಂದನೇ ಎಲ್ಲ ಥರದ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತೀವಿ. ಆರೋಗ್ಯದ ಸಮಸ್ಯೆ, ಮನಸ್ಸಿನ ಸಮಸ್ಯೆಗಳು, ಇಂಟರ್ ರಿಲೇಷನ್ ಪ್ರಾಬ್ಲಮ್ಸ್ಗಳು. ಈಗಂತೂ ಈ ಜೆನ್ಜಿ ಯುಗದಲ್ಲಿ ಆ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಇಂಥ ಒಂದು ಸಮಸ್ಯೆಯೇ ತುಂಬಿಕೊಂಡಿರುವಂತಹ ಸಮಯದಲ್ಲಿ ನಮಗೆ ಈ ಮಕ್ಕಳನ್ನು ಧಾರ್ಮಿಕರನ್ನಾಗಿ ಮಾಡೋದು ಹೇಗೆ, ಅದಕ್ಕೆ ಏನಾದರೂ ಉಪಾಯ ಇದೆಯಾ ಅನ್ನೋ ನಾವು ಪ್ರಶ್ನೆ ಕೇಳ್ತಿದ್ದಂಗೆ ಅದಕ್ಕೆ ಒಂದು ಉಪಾಯ ಬಂದಿದ್ದು ಗರ್ಭ ಸಂಸ್ಕಾರ ಅನ್ನೋ ಒಂದು ಕಲೆ. ಈ ಗರ್ಭ ಸಂಸ್ಕಾರದ ಮೂಲಕ ನಾವು ಹುಟ್ಟುವಂತಹ ಮಕ್ಕಳಿಗೆ ಇನ್ನು ಹುಟ್ಟೋದಕ್ಕಿಂತ ಮುಂಚೆನೆ ಅವರಲ್ಲಿ ಧಾರ್ಮಿಕ ಪ್ರಜ್ಞೆನ ಹೇಗೆ ಬೆಳೆಸೋದಕ್ಕೆ ಸಾಧ್ಯ, ಏನೇನು ಸಂಸ್ಕಾರಗಳನ್ನು, ವಿಧಿಗಳನ್ನು ಆಚರಿಸಿದ್ರೆ ನಮ್ಮ ಮುಂದೆ ಹುಟ್ಟುವಂತಹ ಮುಂದಿನ ಪೀಳಿಗೆ ಇಡೀ ಭಾರತ ದೇಶಕ್ಕೆ ಮಾದರಿಯಾಗುವಂತಹ ಪ್ರಜೆಗಳಾಗಿ ಧರ್ಮ ಸಂಸ್ಥಾಪನೆ ಮಾಡುವಂತಹ, ಕೃಷ್ಣ ಒಮ್ಮೆ ಬಂದ ಅಷ್ಟೇ, ಹುಟ್ಟಿ ಬಂದ, ಇನ್ನು ಅನೇಕ ಕೃಷ್ಣರು ಪ್ರತಿಯೊಂದು ಪ್ರಜೆನಲ್ಲೂ ಹುಟ್ಟು ಬರಬೇಕು, ಈ ಧರ್ಮ ಸಂಸ್ಥಾಪನೆ ನಡೆಸಬೇಕು. ಭಾರತದ ಒಂದು ಏನು ಸನಾತನ ಪರಂಪರೆ ಇದೆ ಇದನ್ನು ಅದ್ಭುತವಾಗಿ ವಿಸ್ತಾರಗೊಳಿಸಬೇಕು ಅಂದರೆ ಅಂತಹ ಮಕ್ಕಳು ಹುಟ್ಟಿ ಬರಬೇಕು. ಆ ಮಕ್ಕಳು ಹುಟ್ಟು ಬರಬೇಕಾದ್ರೆ ಹೇಗೆ ಸಾಧ್ಯ ಅಂತ ನಾವು ಹುಡುಕುವಾಗ ನಮಗೆ ಸಿಕ್ಕಿದ್ದು ಒಂದು ದೊಡ್ಡ ಭಾಗ್ಯದ ನಿಧಿ. ದೊಡ್ಡ ಆಯುರ್ವೇದ ತಜ್ಞರು, ಆಯುರ್ವೇದ ಸರ್ಜನ್ ಆದವರು ಡಾಕ್ಟರ್ ರಂಜಿನಿ ದೇಶಪಾಂಡೆ ಅವರು. ಅವರನ್ನು ಬರಮಾಡ್ಕೊಳ್ಳೋಣ. ರಂಜಿನಿ ದೇಶಪಾಂಡೆ ಅವರೇ, ತಮಗೆ ಸುಸ್ವಾಗತ ಈ ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು ಸರ್, ಬಹಳ ದೊಡ್ಡ ಮಾತಲ್ಲಿ ನನ್ನ ಪರಿಚಯಿಸಿದ್ದೀರಾ. ಯಾಕಂದ್ರೆ ಇದು ನನ್ನ ಹೃದಯದಿಂದ ಬಂದಂಥ ಮಾತು, ಉಪೇಕ್ಷೆ ಅಲ್ಲ, ಯಾವುದೇ ಮುಖಸ್ತುತಿ ಅಲ್ಲ. ಯಾಕೆಂದರೆ ನಾವು ಹುಡುಕ್ತಾ ಇದ್ವಿ ಇಂಥ ವಿಷಯಗಳನ್ನು ನಾವು ತರಬೇಕು ಜನಗಳಿಗೆ, ಪ್ರತಿನಿತ್ಯದಲ್ಲಿ ತಮ್ಮ ಮುಂದಿನ ಪೀಳಿಗೆಗೆ ತುಂಬ ಮುಖ್ಯವಾದಂತಹ ವಿಷಯ. ಸೊ ಈಗ ನಮಗೆ ಮಕ್ಕಳಿಗೋಸ್ಕರ ನಾವು ಎಷ್ಟೆಲ್ಲ ಮಾಡ್ತೀವಿ, ಹಾಗಾದರೆ ಈ ಗರ್ಭ ಸಂಸ್ಕಾರದಿಂದ ಅಷ್ಟೆಲ್ಲ ಒಳ್ಳೇದಾಗೋದಾದರೆ
ಯಾಕೆಂದರೆ ವಿಷಯ ಒಂದು, ನಾಲೆಡ್ಜ್ ಯಾವುದೋ ಒಂದು ಇರುತ್ತೆ, ಅದನ್ನು ಪ್ರಾಕ್ಟಿಷನರ್ ಸಿಗಲ್ಲ ನಮಗೆ. ಹಾಗಾಗಿ ತಾವು ಈ ಆಯುರ್ವೇದ ಸರ್ಜನ್ ಆಗಿದ್ದೀರಾ, ಮತ್ತು ನಾನು ತಮ್ಮ ಪ್ರೊಫೈಲ್ನ ನೋಡ್ತಾ ಇದ್ದೆ, ಬರೀ ಆಯುರ್ವೇದ ಸರ್ಜನ್ ಆಗೋದೇ ಒಂದು ದೊಡ್ಡ ಸಾಧನೆ ಕೆಲಸ. ಜೊತೆಗೆ ಇನ್ನೂ ಚಿಕ್ಕ ವಯಸ್ಸಿನವ್ರು, ನೀವು 10 ವರ್ಷದಿಂದ ತಾವು ಆಯುರ್ವೇದದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಶಾಸ್ತ್ರನ ಬಹಳಷ್ಟು ತಿಳ್ಕೊಂಡಿದ್ದೀರಾ. ಅದೇ ಒಂದು ಪರಂಪರೆಯ ಒಂದು ವಂಶಾವಳಿನಲ್ಲಿ ಬಂದಿದ್ದೀರಾ. ತಮ್ಮ ತಾವು ಹೇಳ್ತಾ ಇದ್ರಿ, ದೊಡ್ಡ ನಾಡಿ ಶಾಸ್ತ್ರಜ್ಞರಾಗಿದ್ರು ಅವರು, ಮೈಸೂರು ಸಂಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ರು. ಅಂಥ ಒಂದು ಮನೆತನದಲ್ಲಿ ತಾವು ಬಂದಿದ್ದೀರಾ, ಅದು ಒಂದು ದೊಡ್ಡ ಸುಯೋಗ. ಮತ್ತೆ ಈ 10 ವರ್ಷಗಳ ಸುದೀರ್ಘವಾದ ನಿಮ್ಮ ಒಂದು ಏನು ಅನುಭವ ಇದೆ, ಮತ್ತೆ ರಿಸರ್ಚ್ ಇದೆ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು, ಬಹಳಷ್ಟು ಜನರಿಗೆ ತಿಳಿಯೋ ಹಾಗಾಗಬೇಕು. ಯಾಕಂದರೆ ಇವತ್ತು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇದೆ ಇಡೀ ದೇಶದಲ್ಲಿ. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮದನ್ನ ಜಾಗೃತಗೊಳಿಸುವಂತಹ ಒಂದು ಅದ್ಭುತವಾದ ಕಾಲದ ಪರಿಧಿಯಲ್ಲಿ ನಾವಿದ್ದೀವಿ. ಸೊ ಈ ಒಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಯಾಕೆಂದ್ರೆ ಅದಕ್ಕೋಸ್ಕರ ನಾನು ಹೇಳಿದೆ ನಮ್ಮ ಭಾಗ್ಯ ನೀವು ಇವತ್ತು ಬಂದಿರೋದು ಅಂತ. ಇನ್ನು ಅನೇಕ ವಿಷಯಗಳು ನಿಮ್ಮ ಹತ್ರ ತಿಳ್ಕೊಳ್ಳೋದ. ಇವತ್ತು ಇಂಟ್ರಡಕ್ಟರಿ ಆಗಿ ಈ ಒಂದು ಸಬ್ಜೆಕ್ಟ್ ಬಗ್ಗೆ, ಇದು ಆಸ್ ಅನ್ ಎಕನಾಮಿಸ್ಟ್, ನಾನು ಫೈನಾನ್ಸ್ ಪರ್ಸನ್ ಆಗಿ, ಎಕನಾಮಿಸ್ಟ್ ಆಗಿ ನಾನೇನು ನೋಡ್ತೀನಿ, ಒಂದು ದೇಶದ ಎಕಾನಮಿ, ಅದು ಎಸ್ಪೆಷಲಿ ನಮ್ಮ ಭಾರತೀಯ ಸಂಸ್ಕೃತಿ, ನಾವು ಯಾಕಂದರೆ ಒಂದೊಂದು ದೇಶದ್ದು ಒಂದೊಂದೇ ಕಲ್ಚರ್ ಇದೆ. ನಮ್ಮ ಸಂಸ್ಕೃತಿನ ನಾವು ಬೆಳೆಸಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮುಂದಿನ ಜನರೇಷನ್. ಹೌದು. ಅದಕ್ಕೆ ತಾವು ಹೇಳ್ತಾ ಇದ್ರಿ, ಈ ಗರ್ಭ ಸಂಸ್ಕಾರದ ವಿಧಿ ತುಂಬಾ ಮುಖ್ಯವಾದದ್ದು ಅಂತ. ಈಗ ಶುರು ಮಾಡೋದಾದ್ರೆ ಮೊದಲು ಇದು ಏನು, ಹೀಗಂದ್ರೆ ಏನು ಅಂತ. ಯಾಕಂದ್ರೆ ಬಹಳಷ್ಟು ಇದು ಕೇಳೋದಕ್ಕೆ ವರ್ಡ್ಸ್ ಚೆನ್ನಾಗಿದೆ, ಗರ್ಭ ಸಂಸ್ಕಾರ ಅಂತಂದ್ರೆ ಒಂದೇನೋ ಒಂದು ಪ್ಯೂರಿಫಿಕೇಶನ್ ಅಂತ ಅನ್ಸುತ್ತೆ ನಮಗೆ. ಆಕ್ಚುಲಿ ಎಕ್ಸಾಕ್ಟ್ಲಿ ಏನಿದು ಗರ್ಭ ಸಂಸ್ಕಾರ? ಓಕೆ, ತಾವು ಈ ವಿಡಿಯೋನ ಶುರುವಲ್ಲಿ, ಪಾಡ್ಕಾಸ್ಟ್ನ ಶುರುವಲ್ಲಿ ಹೇಳಿದ್ರಿ, ಮನೆ ಈಗ ಒಂದು ಇಡೀ ದೇಶದಲ್ಲಿ ನಮಗೆ ಹಲವಾರು ಕೃಷ್ಣಗಳು ಹುಟ್ಟಿ ಬರಬೇಕಾಗಿದೆ ಧರ್ಮ ರಕ್ಷಣೆಗೆ ಅಂತ. ಅದು ಬಹಳ ಇಷ್ಟ ಆಯಿತು. ಸೊ ಎಲ್ಲೋ ನಾವು ಒಂದು ಕಡೆ ಒಂದು ಪೊಲಿಟಿಕಲ್ ಬೇಸ್ ಮೇಲೆ ಡಿಪೆಂಡ್ ಆದರೆ ಸಾಲದು. ಈಗ ಯಾವುದೋ ಒಂದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಮುಂದಿನ ನಮ್ಮ ಪರಂಪರೆ ಇದಕ್ಕೆ ಅಂತ. ಆ್ಯಸ್ ಈ ಭಾರತೀಯ ಪ್ರಜೆಗಳಾಗಿ ಪ್ರತಿಯೊಬ್ಬರು, ಯಾರ್ಯಾರು ಈಗ ನಾವು ಮಕ್ಕಳನ್ನ ಬೆಳೆಸ್ತಿದ್ದೀವಿ, ನಮ್ಮೆಲ್ಲ ಹೆಗಲ ಮೇಲೂ ಒಂದು ಕರ್ತವ್ಯ ಇದೆ. ಏನು ಅಂತಂದರೆ, ವಿ ಹ್ಯಾವ್ ಟು ಡೂ ದ ಪರಂಪರಾ ಬೀಜ ರಕ್ಷಾ. ಅಂದರೆ ನಮ್ಮ ಪರಂಪರೆಯಿಂದ ಏನು ಬಂದಿದೆ ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ ಕೊಡಬೇಕಾಗಿದೆ. ಬಿಕಾಸ್ ಈ ಎನ್ವಿರಾನ್ಮೆಂಟ್ ನಾವು, ನನ್ನ ತಂದೆ ತಾಯಿ ಅಜ್ಜಂದ್ರು ಇದ್ದಿದ್ದಷ್ಟು ಇಲ್ಲ, ಈಗ ಸಾಕಷ್ಟು ಕಲುಷಿತ ಪ್ರಭಾವಗಳು ತುಂಬ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಒಂದು ತಾಯಿ ಯಾವಾಗ ಅವಳು ತಾಯಿ ಆಗಬೇಕು ಅಂತ ಒಂದು ಹೆಣ್ಣು ಬಯಸ್ತಾಳಲ್ಲ, ಆಗ ಬರುವಂಥದ್ದು, ಈ ಪಿಕ್ಚರಿಗೆ ಸಿನಾರಿಯೋಗೆ ಬರುವಂಥದ್ದು ಈ ಗರ್ಭ ಸಂಸ್ಕಾರ ಅನ್ನೋದು. ಸೊ ಇದು ಹಿಂದಿನ ಕಾಲದಲ್ಲಿ ಇದೇ ಪರ್ವ್ಯೂ ಅಲ್ಲಿ ಅಥವಾ ಕ್ಲಾಸಸ್ಗೆ ಹೋಗೇ ಮಾಡ್ತಿದ್ರಾ? ಹಾಗಲ್ಲ. ಅಥವಾ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿ ಸರ್ಟಿಫಿಕೇಶನ್ ತೊಗೊಂಡು ಮಾಡ್ತಿದ್ರಾ? ಹಾಗೂ ಅಲ್ಲ. ಹೇಗಿತ್ತು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂದರೆ, ಎಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿ ಇಟ್ ವಾಸ್ ಅಮಾಲ್ಗಮೇಟೆಡ್. ಸೊ ವಿ ವರ್ ಲಿವಿಂಗ್ ಸೈನ್ಸ್. ದಟ್ ವಾಸ್ ದ ಹಿಸ್ಟ್ರಿ ಆಫ್ ಭಾರತ ಆ್ಯಂಡ್ ಭಾರತೀಯಸ್. ಸೊ ಇದೆಲ್ಲವೂ ಎಲ್ಲ ಹೆಂಗಸಿನ ಹೃದಯದಲ್ಲಿ, ಮನಸ್ಸಿನಲ್ಲಿ, ಅವರ ಹಿರಿಯರಲ್ಲಿ ಸಹಜವಾಗಿ ಇತ್ತು. ಸೊ ಅವ್ರು ಕ್ಲಾಸಸ್ಗೆ ಹೋಗೇ ಮಂತ್ರ ಮೆಡಿಟೇಷನ್ ಮಾಡಬೇಕು ಅಂತಲ್ಲ, ಬಟ್ ಅವರ ದಿನನಿತ್ಯದ ಕರ್ತವ್ಯದಲ್ಲಿ ಇದೆಲ್ಲವನ್ನು ಮಾಡ್ತಿದ್ರು. ಅಂದ್ರೆ ಪರಂಪರಾಗತವಾಗಿ ಬಂದಿದ್ರಿಂದ ತಾಯಿ ಮಗಳಿಗೆ, ಅತ್ತೆ ಸೊಸೆಗೆ ಹೇಳ್ಕೊಟ್ಟಿದ್ದಂತಂದ್ರೆ ಚಿಕ್ಕ ಮಕ್ಕಳಿಂದಾನೇ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹಾಡ್ತಾ ಇದ್ರೆ, ದೇವರ ನಾಮಗಳು ಹಾಡ್ತಿದ್ರೆ ನಮಗೆ ಬಂದ್ಬಿಡುತ್ತೆ. ತಾವ್ ಹೇಳ್ತಿರೋದು ಇದು ಆಲ್ರೆಡಿ ಇತ್ತು. ಹೌದು, ಇದು ಇದ್ದೇ ಇತ್ತು ಸಹಜವಾಗಿ. ಕೌಟುಂಬಿಕದಲ್ಲೇನೆ ಆ ಜ್ಞಾನ ಆಲ್ರೆಡಿ ಇತ್ತು ಅಂತ ಹೇಳಿ ಇದ್ದೇ ಇತ್ತು. ಸೊ ನಮ್ಮ ಪುರಾಣಗಳ ಕಥೆಗಳಿಂದ ಹಿಡಿದು ಇಲ್ಲಿ ತನಕನೂ ನಮ್ಮ ಹಿಂದಿನ 2 ಜನರೇಷನ್ಸ್ ತನಕನೂ ಅದೆಲ್ಲವೂ ಇದ್ದೇ ಇತ್ತು. ಬಟ್ ಈಗ ಯಾಕೆ ನಾವು ಸ್ಟ್ರೆಸ್ ಮಾಡಿ ಗರ್ಭ ಸಂಸ್ಕಾರ ಅಂತ ಈಗಿನ ಪೀಳಿಗೆಗೆ ಅಥವಾ ಇವಾಗಿರೋ ಜನ್ರೇಷನ್ ನಾವು ಹೇಳಬೇಕಾಗಿದೆ ಅಂದರೆ, ಅದೆಲ್ಲ ಎಲ್ಲೋ ಒಂದು ಕಡೆ ಮರೆಯಾಗಿ ಹೋಗ್ತಾ ಇದೆ. ಸೊ ಗರ್ಭ ಸಂಸ್ಕಾರ ಅಂತ ನಾವು ಮಾತಾಡಿದ ತಕ್ಷಣ, ಸೊ ಅದರಲ್ಲಿ 2 ಪದ ನಮಗೆ ಕೇಳಲಿಕ್ಕೆ ಸಿಗುತ್ತೆ, ಶಬ್ದ. ಒಂದು ಗರ್ಭ ಮತ್ತು ಇನ್ನೊಂದು ಸಂಸ್ಕಾರ ಅಂತ. ಸೊ ಇವಾಗ ಗರ್ಭ ಅಂದ ತಕ್ಷಣ ನಾವು ಒಂದು ಮಾಡರ್ನ್ ಡೆಫಿನೇಷನ್ನ ತಗೊಳ್ಬೇಕು ಅಂತ ಅನ್ನೋದಾದರೆ, ಈಗ ಬರೀ ಒಂದು ಮೇಲ್ ಮತ್ತು ಫೀಮೇಲ್ ಗ್ಯಾಮೀಟ್ ಒಗ್ಗೂಡಿದಾಗ ಆಗುವಂಥ ಫರ್ಟಿಲೈಸೇಷನ್ ಪ್ರೊಸೆಸ್ನ ನಾವು ಗರ್ಭ ಅಂದರೆ ಅಷ್ಟೇ ಆಗತ್ತಾ, ಅಥವಾ ಗರ್ಭಕ್ಕೆ ಇನ್ನಷ್ಟು ಬ್ರಾಡ್ ಸ್ಪೆಕ್ಟ್ರಲ್ ಮೀನಿಂಗ್ ಇದೆಯಾ ಅಂತ ತಗೊಂಡಾಗ ಆಯುರ್ವೇದ ಉತ್ತರ ಕೊಡುತ್ತೆ. ಶುಕ್ರ ಶೋಣಿತ ಗರ್ಭಾಶಯಸ್ಥಂ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಗರ್ಭ ಇತ್ಯುಚ್ಯತೆ. ಸೊ ಈಗ ನಮ್ಮ ಭಾರತೀಯ ಸೃಷ್ಟಿ ಉತ್ಪತ್ತಿ ಕ್ರಮದಲ್ಲಿ ತಗೊಂಡ್ರೆ ಈಗ ಬೇರೆ ಬೇರೆ ದರ್ಶನಗಳಿವೆ. ಸೊ ಸಾಂಖ್ಯ ದರ್ಶನವನ್ನು ತುಂಬ ಹತ್ತಿರದಲ್ಲಿ ಒಪ್ಕೊಳ್ಳುವಂಥದ್ದು ಆಯುರ್ವೇದ ಶಾಸ್ತ್ರ. ಸೊ 24 ತತ್ವಗಳಿದೆ ಅಂತ, ಅವ್ಯಕ್ತದಿಂದ ಹಿಡಿದು ಮಹತ್, ಅಹಂಕಾರ. ಇದು ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಸೃಷ್ಟಿ ಹೇಗಾಗತ್ತೆ ಅನ್ಲಿಕ್ಕೆ. ಸೊ ಅದರಲ್ಲಿ
ಆಯುರ್ವೇದ ಏನ್ ಹೇಳುತ್ತೆ, ಶುಕ್ರ ಮತ್ತು ಶೋಣಿತ, ದಟ್ ಇಸ್ ದಿ ಅಮಾಲ್ಗಮೇಷನ್ ಆಫ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್, ಜೊತೆಗೆ ಗರ್ಭಾಶಯಸ್ಥಂ, ಈ ಗರ್ಭದ ಒಳಗಡೆ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ, ಅಂದ್ರೆ ಈ ಆತ್ಮವು ಅಂದ್ರೆ ಚೇತನ ಇವೆರಡರ ಜೊತೆ ಬಂದು ಹೌದು ಎಸ್ ಹೌದು, ಅದನ್ನ ನಾವು ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿದಾಗ ಸೋಲ್ ಅಂತ ನಾವು ತಿಳಿಸ್ಬೋದು, ಯಾಕಂದ್ರೆ ಅದು ಜೀವನ ಶಕ್ತಿ, ಬಿಕಾಸ್ ಆಫ್ ವಿಚ್ ನಾವೆಲ್ಲರೂ ಈಗ ಲಿವಿಂಗ್ ಬೀಯಿಂಗ್ಸ್ ಅಂತ ಕರೆಸ್ಕೊಳ್ತೀವಿ. ಸೊ ಅದು ಬಂದು ಸೇರಿದಾಗ ಮಾತ್ರನೇ ಅಲ್ಲಿ ಒಂದು ಜೀವದ ಉತ್ಪತ್ತಿ ಆಗೋದು. ಅದು ಎರಡೇ ಸೇರಿದ್ರೆ ಅದು ಇನ್ನೂ ಜಡವೇ ಆಗಿರುತ್ತೆ, ಅಲ್ಲಿ ಜೀವದ ಉತ್ಪತ್ತಿ ಆಗೋದಿಲ್ಲ. ಸೊ ದಿಸ್ ಇಸ್ ದ ಬ್ರಾಡ್ ಸ್ಪೆಕ್ಟ್ರಮ್. ಸೊ ನಾವು ಹೀಗೆ ಅಂದಿದ ತಕ್ಷಣ, ಸೊ ಆತ್ಮ ಬಂದು ಸೇರ್ತು ಅಂತ ಅಂದಿದ ತಕ್ಷಣ ನೆಕ್ಸ್ಟ್ ಪಾರ್ಟ್ ಬರೋದು ಸಂಸ್ಕಾರ ಅಂತ. ಸೊ ಯಾಕೆ ಅದೇ ಪದ ಸಂಸ್ಕಾರ ಅಂತಲೇ ಯಾಕೆ ಅದನ್ನು ಕರಿಬೇಕು ಅಂತಂದರೆ, ಈಗ ಸಂಸ್ಕಾರ ಅನ್ನುವಂಥದ್ದೇನು, ಎಲ್ಲಿ ಯಾವುದಾದ್ರೂ ಬದಲಾವಣೆ ಆಗತ್ತೋ, ಕೆಟ್ಟದಾದ್ರೂ ಆಗ್ಬೋದು ಒಳ್ಳೆಯದಾದ್ರೂ ಆಗ್ಬೋದು, ಸೊ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಬಿಕಾಸ್ ಆಫ್ ಎನ್ ಇನ್ಫ್ಲೂಯೆನ್ಸ್, ದಟ್ ಇಸ್ ಸಂಸ್ಕಾರ. ಸಂಸ್ಕಾರ ಗುಣಾಂತರಾದಾನ ಉಚ್ಯತೆ. ಸೊ ಅದು ಒಂದು ಔಷಧಿಗೂ ಆಗ್ಬೋದು. ಈಗ ನಾನು ಆಯುರ್ವೇದದಲ್ಲಿ ಒಂದು ಔಷಧಿಗೆ ಇನ್ನೊಂದು ಔಷಧಿಯ ರಸವನ್ನು ಬೆರೆಸಿ ಅದಕ್ಕೆ ಸಂಸ್ಕಾರ ಕೊಟ್ಟೆ, ಅದರ ಪರಿವರ್ತನೆ ಅಂತ ತಿಳ್ಕೊಬಹುದು. ಸಂಸ್ಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್, ಖಂಡಿತ ಟ್ರಾನ್ಸ್ಫಾರ್ಮೇಷನ್. ಸೊ ಇಲ್ಲಿ ನಮಗೇನು ಬೇಕಾಗಿದೆ, ನೀವು ಕೆಟ್ಟ ಇನ್ಫ್ಲೂಯೆನ್ಸಸ್ ಕೊಟ್ರೆ ಕೆಟ್ಟ ಪರಿವರ್ತನೆ ಆಗತ್ತೆ, ಪಾಸಿಟಿವ್ ಇನ್ಫ್ಲೂಯೆನ್ಸಸ್ ಕೊಟ್ರೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಯಾಕೆ ಅಂದರೆ ಗರ್ಭದಲ್ಲಿರುವಂಥದ್ದು ಜಡ ಅಲ್ಲ, ಅದು ಚೇತನ ವಸ್ತು. ಸೊ ಈ ಆತ್ಮನ ಕೆಲಸ ಏನು ಅಂತಂದ್ರೆ ಟು ರಿಸೀವ್ ನಾಲೆಡ್ಜ್. ಸೊ ರೈಟ್ ಫ್ರಮ್ ದ ಟೈಮ್ ಇಟ್ ಜಾಯಿನ್ಸ್ ದ ಏನಂತಾರೆ ದಿಸ್ ಕಾಂಬಿನೇಷನ್ ಆಫ್ ದ ಶುಕ್ರ ಅಂಡ್ ದ ಶೋಣಿತ, ಇಟ್ ವಿಲ್ ಸ್ಟಾರ್ಟ್ ಎಕ್ಸೈಸಿಂಗ್ ಇಟ್ಸ್ ಡ್ಯೂಟಿ. ಅದರ ಡ್ಯೂಟಿ ಏನಪ್ಪಾ ಅಂತಂದ್ರೆ ಅಬ್ಸಾರ್ಬಿಂಗ್ ನಾಲೆಡ್ಜ್. ಸೊ ಅದು 24/7 ಇಟ್ ಈಸ್ ಕಾನ್ಸ್ಟೆಂಟ್ಲಿ ಅಬ್ಸಾರ್ಬಿಂಗ್ ನಾಲೆಡ್ಜ್ ಟು ಗೇನ್ ನಾಲೆಡ್ಜ್. ಸೊ ಆ ನಾಲೆಡ್ಜ್ ಎಲ್ಲಿಂದ ಸಿಗುತ್ತೆ? ದ ಓನ್ಲಿ ಪೋರ್ಟಲ್ ರೂಟ್ ಇಸ್ ದ ಮದರ್. ಸೊ ದಟ್ ಇಸ್ ವೈ ಆ ತಾಯಿಗೆ ಅಷ್ಟು ಮಹತ್ವ. ಸೊ ತಾಯಿ ಏನೇ ಮಾಡಲಿ, ಏನೇ ನೋಡಲಿ, ಏನೇ ಯೋಚನೆ ಮಾಡಲಿ, ಅದರ ಡೈರೆಕ್ಟ್ ಟ್ರಾನ್ಸ್ಫರ್ ಸಬ್ ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಇಸ್ ಟು ದ ಬೇಬಿ. ಬಿಕಾಸ್ ಆ ಗರ್ಭದಲ್ಲಿರುವ ಆತ್ಮನಿಗೆ ಡೈರೆಕ್ಟ್ ಇನ್ನು ಹೊರಗಡೆ ಅದಕ್ಕೆ ಇಂದ್ರಿಯಗಳೆಲ್ಲ ಹೌದು, ಇಂದ್ರಿಯ ಪೂರ್ತಿ ಬೆಳೆದಿಲ್ಲ, ಹೊರಗಡೆ ಅದು ತನ್ನ ಇಂದ್ರಿಯಗಳ ಮೂಲಕ ಮತ್ತೆ ತನ್ನ ಬುದ್ಧಿಯನ್ನು ಉಪಯೋಗಿಸೋಕೆ ಇನ್ನೂ ಶಕ್ತಿ ಇಲ್ಲ. ಆದ್ರೂ ಅದ್ರ ಕೆಲಸ ಮಾಡ್ತಿರತ್ತೆ, ಅದು ತನ್ನ ನಾಲೆಡ್ಜನ್ನ ತಗೊಳ್ತಾನೆ ಇರತ್ತೆ ಯಾವಾಗ್ಲೂ. ಹೇಗೆ ಅಂತಂದ್ರೆ ಇದು ತಾಯಿಯ ಮೂಲಕ, ಅಂದ್ರೆ ತಾಯಿಯ ಇಂದ್ರಿಯಗಳಿಂದಾನೇ ಅದು ಅಬ್ಸರ್ವ್ ಮಾಡುತ್ತೆ ಅಂತ. ಎಸ್, ತಾಯಿಯ ಇಂದ್ರಿಯ ಅನ್ನೋದಕ್ಕಿಂತ ತಾಯಿಯ ಇಂದ್ರಿಯಗಳು ಅವಳ ಜ್ಞಾನಾರ್ಜನೆಗೆ ಕೆಲಸ ಮಾಡ್ತಿದ್ರೆ, ಅವಳು ಏನೇನು ಜ್ಞಾನವನ್ನು ತಾನು ಪಡಿತಾಳೋ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ತನ್ನ ಹೊಟ್ಟೆಲಿರುವ ಗರ್ಭದ ಮೇಲಿರುತ್ತೆ, ಅಂದ್ರೆ ಮಗುವಿನ ಮೇಲಿರುತ್ತೆ. ಹಾಗಾಗಿ ಗರ್ಭ ಸಂಸ್ಕಾರ. ಸೊ ಈ ಸಂಸ್ಕಾರ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಎಲ್ಲ ರೀತಿಯಲ್ಲೂ ನಾವು ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟು ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನೇ ಕೊಡಬೇಕು ಅಂತ. ಅವಾಗ ಏನಾಗತ್ತೆ, ದ ನೆಕ್ಸ್ಟ್ ಔಟ್ಪುಟ್ ಇಸ್ ಗುಡ್. ಸೊ ನಾವು ಇದರಲ್ಲಿ 100% ಕೊಟ್ಟಾಗ ಒಂದು 50-60% ನಮಗೆ ಫಲ ಸಿಗುತ್ತೆ. ಸೊ ನಾವೇ ಒಂದು 50-60% ಅಷ್ಟು ಶ್ರಮಿಸಿದ್ರೆ ನಮ್ಗೆ ಇನ್ನು ಲೆಸರ್ ಔಟ್ಪುಟ್ ಸಿಗತ್ತೆ. ಸೊ ಹಾಗಾಗಿ ಇನ್ನು ಯಾರಿಗೂ ಗರ್ಭ ಸಂಸ್ಕಾರ ಅನ್ನೋ ಪದಾನೇ ಗೊತ್ತಿಲ್ಲದೆ ಇರೋರಿಗೆ, ಇಟ್ ಈಸ್ ಆಲ್ ಸಾರ್ಟ್ಸ್ ಆಫ್ ಪಾಸಿಟಿವ್ ಇನ್ಫ್ಲೂಯೆನ್ಸಸ್. ನಾವು ಒಂದು ಸಕಾರಾತ್ಮಕ ಇನ್ಫ್ಲೂಯೆನ್ಸ್ ಏನು ನಾವು ಮಗುಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮುಂದೆ ಆ ಮಗು ಏನೇನು ಯಾವ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನ ನಾವು ಒಳಗಡೆನೆ ಕಲಿಸ್ಬೇಕು. ದ ಪೋರ್ಟಲ್ ರೂಟ್ ಇಸ್ ಗರ್ಭ ಸಂಸ್ಕಾರ. ಸೊ ದಿಸ್ ಇಸ್ ದ ಡೆಫಿನೇಷನ್. ಆ ಡೆಫಿನೇಷನ್ ಅನ್ನೋದಕ್ಕಿಂತ ಹೇಗೆ ಗರ್ಭ ಸಂಸ್ಕಾರನ ಒಂದು ಅರ್ಥ ಮಾಡ್ಕೊಂಡು, ನಾನೀಗ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ತಾವು ಗರ್ಭ ಮತ್ತೆ ಸಂಸ್ಕಾರ ಎರಡು ವರ್ಡ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಯಾವುದು ರಿಪ್ರೊಡಕ್ಟಿವ್ ಸೆಲ್ ಮೇಲ್ ಅಂಡ್ ಫಿಮೇಲ್ದು ಯುನೈಟ್ ಆಗಿ ಒಂದು ಅಲ್ಲಿಗೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ, ಅಲ್ಲಿಂದ ಅದು ಸಂಸ್ಕಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಡೈರೆಕ್ಟ್ಲಿ ತಾಯಿಯ ದೇಹ ಇಂದ್ರಿಯಗಳೇ ಅದಕ್ಕೆ ಪೋರ್ಟಲ್. ಸೊ ತಾಯಿ ಯಾವ ತರ ಯೋಚನೆ ಮಾಡ್ತಾಳೆ, ಯಾವ ತರ ಊಟ ಮಾಡ್ತಾಳೆ, ಯಾವ ತರದ ಆಕ್ಟಿವಿಟಿ ಸಿಚುವೇಶನ್ ಇದ್ದಾಳೆ. ಈಗ ಅವ್ರೇನೋ ಒಂದು ಸ್ಟ್ರೆಸ್ ಸಿಚುವೇಶನ್ ಅಲ್ಲಿ ಇದ್ರೆ, ಮನೆಯಲ್ಲಿ ತುಂಬಾ ಫೈನಾನ್ಷಿಯಲ್ ತೊಂದರೆಗಳಿದ್ರೆ, ಗಂಡ ಹೆಂಡತಿದೇನೋ ಜಗಳಗಳಿದ್ರೆ, ಅಥವಾ ಇನ್ಯಾವುದೋ ಸಮಸ್ಯೆಗಳಿದ್ರೆ, ವಯಸ್ಸಾದವರು, ಆರೋಗ್ಯ ಇಲ್ಲದೆ ಇರೋರು, ಅನಾರೋಗ್ಯರು ಈ ಸುತ್ತಮುತ್ತದಲ್ಲಿ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರೆ, ಅಥವಾ ವರ್ಕ್ ಮಾಡೋರಿಗೆಲ್ಲ ಬಹಳಷ್ಟು ಜನ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇದ್ರೆ, ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಮಗು ಇದೆ, ನಮ್ ಕೆಲಸ ನಾವು ಮಾಡ್ತಿರ್ತೀವಿ. ಅದು ಬರೀ ಡಾಕ್ಟರ್ ಹತ್ರ ಹೋಗ್ತೀವಿ, 15 days ಒಂದು ಚೆಕ್ಅಪ್, ಅದೆಲ್ಲ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿರ್ತೀವಿ. ಆದ್ರೆ ಇದಕ್ಕೆ ನಾವೇನು ಮಾಡಲ್ಲ.
ಅಂದ್ರೆ ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ಒಳ್ಳೇದಿದ್ರೆ ಒಳ್ಳೇದಾಗುತ್ತೆ, ಇನ್ಫ್ಲೂಯೆನ್ಸ್ ಇದ್ರೆ ಬ್ಯಾಡ್ ಇದ್ರೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಇನ್ಫ್ಲೂಯೆನ್ಸ್ ಏನಾಗುತ್ತೆ ಅದು ಆ ಮಗು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ತಾವು ಹೇಳುತ್ತೆ. ಅದು ಸಂಸ್ಕಾರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಸೊ ಆ ಮಗುವಿನ ಜೀವನ ಮುಂದೆ ಹೇಗಿರುತ್ತೆ ಅನ್ನೋದು ಈಗ ಅದು ಏನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತಾಯಿಯ ಒಂದು ಯೋಚನೆಯಿಂದ, ಅವಳ ಒಂದು ಸಿಚುವೇಶನ್ ಇಂದ, ಅವರು ಯಾವ ಮನಸ್ಥಿತಿಲಿದ್ದಾರೆ, ದೇಹ ಸ್ಥಿತಿ, ಅವ್ರದ್ದು ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಇದರದ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳೋದು. ಈಗ ನೀವು ಅದು ಹೇಳಿದಕ್ಕೆ ನನ್ಗೆ ನೆನಪಾಯ್ತು, ಒಂದು ರೀಸೆಂಟ್ ಸ್ಟಡಿ ಆಗಿದೆ. ಸೊ ಅದನ್ನ ವೆಸ್ಟರ್ನ್ ಸ್ಟಡಿ ಆಬ್ವಿಯಸ್ಲಿ. ಸೊ ಅವರು ದೇ ಹ್ಯಾವ್ ನೋಟೆಡ್ ಒಂದು ಸ್ಪರ್ಮಿಗೆ ಓವಮ್ ಬಂದು ಅದು ಅಕ್ಸೆಪ್ಟ್ ಮಾಡಿ ಅದು ಯಾವಾಗ ಝೈಗೋಟ್ ಆಗತ್ತೆ, ದೇ ಹ್ಯಾವ್ ಸೀನ್ ಅ ಫ್ಲಾಶ್ ಆಫ್ ಲೈಟ್ ಸೀಯಿಂಗ್ ಅರೌಂಡ್ ದ ಏನಂತಾರೆ ಝೈಗೋಟ್ ಅನ್ನುವಂಥದ್ದು ಯೂನಿಸೆಲ್ಯುಲರ್ ಸ್ಟ್ರಕ್ಚರ್. ಸೊ ಅದು ಮತ್ತೆ ಮಲ್ಟಿಪ್ಲೈ ಆಗಿ ಅದು ಒಂದು ಗರ್ಭ ಆಗಿ ಆಗುವಂಥದ್ದು. ಸೊ ಇವಾಗ ಹೊಸ ಕಾಯಿನ್ ದೇ ಹ್ಯಾವ್ ಕಾಯಿನ್ಡ್ ಲೈಟ್ ಹ್ಯಾಪನ್ಸ್ ವೆನ್ ಲೈಫ್ ಹ್ಯಾಪನ್ಸ್ ಅಂತ. ಸೊ ಇದು ಅವರು ಈಗ ಯಾವ ತರದಿಂದ ನೋಡಿರೋದು ಅವರು, ಇಟ್ ಇಸ್ ದೇ ಸೇ ಇಟ್ ಇಸ್ ಬಿಕಾಸ್ ದೇರ್ ಇಸ್ ಅ ಹೈ ಅಪ್ಸರ್ಜ್ ಆಫ್ ಜಿಂಕ್ ರಿಲೀಸ್ ಅಂತ ಹೇಳ್ತಾರೆ. ಬಟ್ ಅವರು ಕೂಡ ದಟ್ ಇಸ್ ವಾಟ್ ದೇ ಸೇ ದಟ್ ಇದೆರಡರ ಒಂದು ಝೈಗೋಟ್ ಆಗಿ ಅಲ್ಲಿ ಲೈಫಿನ ಒಂದು ಸೃಷ್ಟಿ ಆದಾಗ ಇಟ್ ಇಸ್ ಗಿವಿಂಗ್ ಅಪ್ ದಟ್ ಲೈಟ್ ಅಂತ. ಸೊ ಅದು ನಮ್ಮ ಇದರಲ್ಲಿ ಈಗ ಸುಮಾರು ಗ್ಯಾಡ್ಜೆಟ್ಸ್ ಎಲ್ಲ ಸೊಫಿಸ್ಟಿಕೇಶನ್ಸ್ ಆಗ್ತಾ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್, ಅದು ಸೋ ಮೆನಿ ಥಿಂಗ್ಸ್ ದೇ ಕ್ಯಾನ್ ಸಿ, ಅತೀಂದ್ರಿಯವಾದದನ್ನು ನೋಡ್ಲಿಕ್ಕೆ ಹೆಲ್ಪ್ ಆಗುವಂತ. ಬಟ್ ದಿಸ್ ಇಸ್ ವಾಟ್ ಇಸ್ ದ ರೂಟ್ ಅಂದ್ರೆ ಬೇಸ್ ಆಫ್ ಅವರ್ ಶಾಸ್ತ್ರಸ್ ಬ್ಯಾಕ್ ದೆನ್. ಅಲ್ಲಿ ಲೈಫ್ ಇದೆ, ಚೇತನ ಇದೆ. ಸೊ ನಮ್ಮ ಶಾಸ್ತ್ರದ ಪ್ರಕಾರ ಪ್ರತಿ ಒಂದು ಸೆಲ್ಲಲ್ಲೂ ಈ ಆತ್ಮನ ಒಂದು ಚೇಷ್ಟೆ ಇದ್ದೇ ಇರುತ್ತೆ. ಸೊ ಯು ಆರ್ ಕಾನ್ಸ್ಟೆಂಟ್ಲಿ ರಿಸೀವಿಂಗ್ ಇನ್ಫಾರ್ಮೇಶನ್ ಫ್ರಮ್ ಹೆಡ್ ಟು ಟೋ. ಸೊ ಅಂದ್ರೆ ಜಡಕ್ಕೂ ಜೀವಕ್ಕೂ ಒಂದು ಕನೆಕ್ಷನ್ ಹೇಳಿದ್ರಿ. ಅಂದ್ರೆ ಅಲ್ಲಿ ಬರೀ ಜಡ ಇದ್ರೆ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೆಗೆಟಿವೇ ಬರುತ್ತೆ. ಅದು ಎಷ್ಟೋ 40 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಇವಾಗಿರೋ ರಿಸರ್ಚ್ ಏನ್ ಬಂದಿದೆ, ಅಲ್ಲೊಂದು ಲೈಟ್ ಇದ್ರೆ ಲೈಫ್ ಇದೆ ಅಂತ. ಅಂದ್ರೆ ಎಸ್ ದೇ ಆರ್ ರಿಸರ್ಚಿಂಗ್ ಅಂದ್ರೆ ಡೀಪರ್ ಆಸ್ಪೆಕ್ಟ್ಸ್ ಆಫ್ ಎಂಬ್ರಿಯಾಲಜಿ ರಿಸರ್ಚ್ ಅಲ್ಲಿ ಇದು ಇತ್ತೀಚೆಗೆ ದೇ ಆರ್ ಏಬಲ್ ಟು ಸಿ ಅ ಗಶ್ ಆಫ್ ಲೈಟ್. ಸೊ ದಟ್ ಇಸ್ ಅದು ಒಂದು ಖುಷಿ ಅನ್ನಿಸ್ತು ಆ ಸ್ಟಡಿಯನ್ನು ಓದಿದಾಗ. ವೆರಿ ನೈಸ್. ಸೊ ಈಗ ತಾವು ಗರ್ಭ ಸಂಸ್ಕಾರದ ಬಗ್ಗೆ ಹೇಳಿದ್ರಿ. ಇದರಲ್ಲಿ ಏನೇನ್ ಈಗ ನಮ್ಗೆ ಬೇಕಾಗಿರೋದು, ನಾವ್ ಹೇಳ್ದಂಗೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅಂದ್ರೆ ಒಳ್ಳೆ ಸಂತತಿ ಬರ್ಬೇಕು, ಆ ಸಂತತಿಯಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗ್ಬೇಕು. ಕುಟುಂಬ ಇದ್ರೆ ಅಲ್ಲಿರುವಂತ ಸುತ್ತಮುತ್ತದ ಲೋಕಲ್ ಏನ್ ಸರೌಂಡಿಂಗ್ಸ್ ಇದೆ, ಯಾಕಂದ್ರೆ ಒಬ್ಬ ಜ್ಞಾನಿ ಹುಟ್ಟಿದ್ರೆ ಆ ಇಡೀ ಜಿಲ್ಲೆ, ಆ ಇಡೀ ಇದು ಸರಿ ಹೋಗುತ್ತೆ. ಹಾಗೆ ಹೆಚ್ಚು ಆದಾಗ ಇಡೀ ದೇಶ. ಸೊ ಹಾಗಾಗಿ ಒಳ್ಳೇದಾಗ್ಬೇಕು ನಮ್ಗೆ ಅಂದ್ರೆ ಏನೇನ್ ಸಂಸ್ಕಾರಗಳು, ಈಗ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ನಮಗೇನಾದ್ರೂ ಆಕ್ಷನ್ ಇದೆಯಾ, ಅದರಲ್ಲಿ ಏನು ಮಾಡಿದ್ರೆ ಒಳ್ಳೆ ಸಂತತಿನ ಪಡಿಬಹುದು? ಖಂಡಿತ. ಸೊ ಇವಾಗ ಈ ಸಂಸ್ಕಾರ ಅಂತ ಹೇಳಿದ ತಕ್ಷಣ ಒಂದು ಬೇಸ್ ಲೈನ್, ಒಂದು ಪ್ರಿನ್ಸಿಪಲ್ಸ್ ಇರುತ್ತಲ್ಲ. ಸೊ ಸಂಸ್ಕಾರಕ್ಕೆ ಏನು ಅಂತಂದ್ರೆ ಅಲ್ಲಿ ಅದು ದೋಷ ನಿವಾರಣೆ ಮಾಡುತ್ತೆ, ದೋಷಗಳನ್ನ ನಿವಾರಣೆ, ಗುಣ ಉತ್ಪನ್ನ ಮಾಡುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ನಾ ಹೇಳಿದ್ನಲ್ಲ ಮುಂಚೆ ಹೇಳ್ದಂಗೆ. ಸೊ ಆ ಗುಣ ಒಳ್ಳೆಯ ಗುಣ ಆಗಿರ್ಬೋದು ಅಥವಾ ಕೆಟ್ಟ ಗುಣ ಆಗಿರ್ಬೋದು. ಸೊ ಈ ಗರ್ಭ ಸಂಸ್ಕಾರದಲ್ಲಿ ಎಲ್ಲವೂ ಒಳ್ಳೆಯ ಗುಣನೇ ಇಂಪಾರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಈಗ ಸಾಕಷ್ಟು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹಲವಾರು ಸಂಸ್ಕಾರಗಳನ್ನು ಹೇಳ್ತಾರೆ. ಈಗ ಗೌತಮ ಸಂಪ್ರದಾಯದಲ್ಲಿ 40 ಸಂಸ್ಕಾರಗಳಿದೆ ಅಂತ ಹೇಳ್ತಾರೆ. ಅಂಗಿರಸರ ಪ್ರಕಾರ 25 ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ಬಟ್ ಬೇಸಿಕ್ ಈಗ ಎಲ್ಲರೂ ಅಕ್ಸೆಪ್ಟೆನ್ಸ್ ಅಲ್ಲಿ ಇರೋದು ಷೋಡಶ ಸಂಸ್ಕಾರ ಅಂತ ನೀವು ಕೇಳೇ ಇರ್ತೀರ. ಅಂದ್ರೆ ಒಂದು ಆ ಷೋಡಶ ಸಂಸ್ಕಾರ ಒಬ್ಬ ಮನುಷ್ಯನ ಸಂಪೂರ್ಣ ಜೀವಿತ ಅವಧಿಗೆ, ಹುಟ್ಟಿನಿಂದ ಹಿಡಿದು ಅಂತ್ಯಷ್ಟಿಯವರೆಗೂ. ಸೊ ಇಲ್ಲಿ ಗರ್ಭಕ್ಕೆ ಸೀಮಿತವಾಗಿರೋದ್ರಿಂದ ಸೊ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ, ಸೊ ಅದರಲ್ಲಿ ಗರ್ಭಾಧಾನ ಸಂಸ್ಕಾರ ಅಂತ ಮೊದಲನೇದು. ಗರ್ಭಾಧಾನ ಸಂಸ್ಕಾರದಿಂದ ನಂತರ ಪುಂಸವನ ಸಂಸ್ಕಾರ, ನಂತರ ಸೀಮಂತೋನ್ನಯನ ಸಂಸ್ಕಾರ, ಅದರ ಒಂದು ಸಬ್ ಕ್ಯಾಟಗರಿ ವಿಷ್ಣು ಬಲಿ ಅಂತ ಒಂದು ಸಂಸ್ಕಾರ ಬರುತ್ತೆ. ಮತ್ತೆ ಹುಟ್ಟಿದ ನಂತರ ಇಮಿಡಿಯೇಟ್ಲಿ ಮಾಡೋದು ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ. ಇದಿಷ್ಟು ನಮ್ಮ ಗರ್ಭ ಸಂಸ್ಕಾರದ ಪರ್ವ್ಯೂ ಅಲ್ಲಿ ಬರುತ್ತೆ. ಅಂದ್ರೆ ಇದೇ ಷೋಡಶದೊಳಗಡೆನೇ ಬರುತ್ತೆ. ಹೌದು, ಇದರ ಮುಂದಕ್ಕೆ ನಡ್ಕೊಂಡು ಉಪನಯನ, ವಿವಾಹ, ಕರ್ಣವೇದನ ಎಲ್ಲವೂ ಸಂಸ್ಕಾರಗಳೇ. ಸೊ ಇಲ್ಲಿ ಇನಿಷಿಯಲ್ ಇಂದ ಎಂಬ್ರಿಯೋ ಫೇಸ್ ಅಲ್ಲಿ ಸೀಮಂತೋನ್ನಯನ ತನಕನೇ ಬರೋದು ಸಂಸ್ಕಾರಗಳು ಅಂತ. ಇನ್ ಮಿಕ್ಕಿದ್ದು ಇನಿಷಿಯಲ್ ಫಸ್ಟ್ 3 years ಆಫ್ ಲೈಫ್ ಅಲ್ಲಿ ಬರುವಂಥದ್ದು. ಸೊ ಈ ಟಾಕಿಂಗ್ ಆನ್ ದ ಮೇಜರ್ ಇದು. ಸೊ ಇಂದ ಗರ್ಭಾವಸ್ಥೆಯಲ್ಲಿ ಮಾಡುವಂಥದ್ದು ಗರ್ಭಾಧಾನ ಸಂಸ್ಕಾರ, ಪುಂಸವನ ಸಂಸ್ಕಾರ ಮತ್ತೆ
ಸೀಮಂತೋನ್ನಯನ ಸಂಸ್ಕಾರ. ಯೂಶುವಲಿ ನಾವೀಗ ಇವತ್ತಿನ ಆಚರಣೆಯಲ್ಲಿ ನೋಡೋದಾದ್ರೆ ಯಾಕಂದ್ರೆ ನನ್ನ 2 ಮಕ್ಕಳು, ನನ್ನ ಮಗಳು ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೇನು ಅಂದ್ರೆ ಒಂದ್ಸರಿ ಹುಟ್ಟಿದ ಮೇಲೆ ನಾವು ಅವ್ರಿಗೆ ಈಗೇನಿದ್ರು ಹೊರಗಡೆಯಿಂದ ನಾವು ಇನ್ಪುಟ್ಸ್ ಕೊಡ್ಬೋದೇ ಹೊರತು ತಾಯಿ ಗರ್ಭದಲ್ಲಿ ಇದ್ದಾಗ ಮಾಡಿದ್ರದ್ದು ಈಗ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಈಗ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಅಥವಾ ಈಗ ಇನ್ನೂ 3rd ಮಂತ್ 5th ಮಂತ್ ಈಗ ಆಲ್ರೆಡಿ ಇದ್ರೆ ಅವ್ರಿಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಸಾಮಾನ್ಯವಾಗಿ ಈ ಸೀಮಂತ ಅಂತ 8ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಅದೊಂದು ಸಂಸ್ಕಾರ ಮಾಡ್ತಾರೆ. ಎಸ್ಪೆಷಲಿ ಬ್ರಾಹ್ಮಣರಲ್ಲಿ ಎಲ್ಲಿ ಅದೊಂದು ಸಂಪ್ರದಾಯ ಬಂದಿದೆ. ಈಗ ಎಲ್ಲರೂ ಅದೇನ್ ಸರ್ಮನಿ ಅಂತಾರೆ, ಬೇಬಿ ಶವರ್. ಈಗೆಲ್ಲ ಬೇಬಿ ಶವರ್ ಅಂತಾರೆ. ಅದು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಅದು ಹೆಂಗೆ ಶವರ್ ಏನೋ ಗೊತ್ತಿಲ್ಲ ನನಗೆ, ಬಟ್ ಇಂಗ್ಲಿಷ್ ಅಲ್ಲಿ ಅದನ್ನ ವೆಸ್ಟರ್ನ್ ಅಲ್ಲಿ ಬೇಬಿ ಶವರ್ ಅಂತ ಅದೊಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದರಲ್ಲಿ ಇದೆಲ್ಲ ಆ ಮಂತ್ರಗಳು ನನಗೆ ಹೇಳುವಾಗ, ನಮ್ಮ ಮಕ್ಕಳಿಗೆ ಮಾಡುವಾಗ, ನನ್ನ ಹೆಂಡತಿ ಸೀಮಂತ ಮಾಡುವಾಗ ಇದೆಲ್ಲ ಗರ್ಭಾಧಾನದ್ದು ನೀವು ಏನೇನ್ ಹೇಳಿದ್ರಿ ಅದೆಲ್ಲ ನನಗೆ ಜ್ಞಾಪಕಕ್ಕೆ ಬರ್ತದೆ. ಇದೆಲ್ಲ ಒಂದು ಪ್ರೊಸೆಸ್. ಆ ಟೈಮಲ್ಲಿ ಎಲ್ಲಾನು ಸೇರಿಸಿ ಮಾಡ್ಬಿಡ್ತಾರೆ ಒಂದೇ ಸರಿ. ಅದ್ ಯಾವ್ದೋ ಹುಲ್ಲನ್ನೆಲ್ಲ ತಗೊಂಡ್ ಬರ್ತಾರೆ. ಅದು ವೇಗ್ಲಿ ಐ ರಿಮೆಂಬರ್. ಸೊ ಇದು ಆಕ್ಚುಲಿ ಮಾಡೋದೆಲ್ಲ ಮುಂಚೆನೆ ಮಾಡಬೇಕು ಅಂತ ಹೇಳೋದು. ಸೊ ಈಗ ಟು ಎಲಾಬ್ರೇಟ್ ಆನ್ ದ ಸೇಮ್. ಸೊ ಇವಾಗ ಸಂಸ್ಕಾರಗಳು, ದ ಬ್ಯೂಟಿ ಆಫ್ ಅವರ್ ಶಾಸ್ತ್ರಗಳು ಎಲ್ಲಿ ಅಂತಂದ್ರೆ, ಮಗು ಒಂದು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಮಾಡೋದಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಅ ಪೊಟೆನ್ಷಿಯಲ್ ಟು ಪ್ರಿಪೇರ್ ಅವರ್ ಸೆಲ್ಸ್ ಈವನ್ ಬಿಫೋರ್ ವಿ ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ. ಗರ್ಭವತಿ ಆಗಬೇಕು ಅಂತ ಯಾರು ವಿವಾಹಿತರು ಡಿಸೈಡ್ ಮಾಡ್ತಾರೆ, ಅದಕ್ಕೆ ಮುಂಚೆನೆ ಕೆಲವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಅದೇ ಗರ್ಭಾಧಾನ ಸಂಸ್ಕಾರ. ಗರ್ಭಸಂಧಾರ್ಯತೆ ಏನ? ಸೊ ಯಾವ ಕಂಡ್ಯೂಸಿವ್ ಫ್ಯಾಕ್ಟರ್ಸ್ ಅನ್ನ ನಾವು ಗರ್ಭಧಾರಣೆಗೆ ಹೆಲ್ಪ್ ಮಾಡುವಂಥದ್ದಿದೆ, ಅದು ಗರ್ಭಾಧಾನ ಸಂಸ್ಕಾರ ಅಂತ. ಯಾಕೆ ಅಂತಂದ್ರೆ ದಿಸ್ ಎಂಟೈರ್ ಪ್ರಾಸೆಸ್ ನಮ್ಮ ಭಾರತೀಯ ಶಾಸ್ತ್ರದ ಪ್ರಕಾರ ಇಟ್ಸ್ ಅ ವೆರಿ ಡಿವೈನ್ ಜರ್ನಿ. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಬೈ ಚಾನ್ಸ್ ಆರ್ ಇಟ್ ಇಸ್ ನಾಟ್ ಜಸ್ಟ್ ಅ ಮಿಯರ್ ಆಕ್ಟ್ ಆಫ್ ಜಾಯ್, ಅಥವಾ ಇಟ್ ಇಸ್ ನಾಟ್ ಒಂದು ಕೆಳಮಟ್ಟದ ಒಂದು ಪ್ರಕ್ರಿಯೆ ಅಲ್ಲ. ಅದರಿಂದ ನಾವು ಹೊಸ ಜೀವಕ್ಕೆ ಒಂದು ಆಧಾರವನ್ನು ಕೊಡ್ತಿದ್ದೀವಿ. ಆ್ಯಂಡ್ ಇಟ್ ಇಸ್ ಎನ್ ಎಂಟೈರ್ ಫೇಸ್ ವೇರಿನ್ ನಮ್ಮ ಪರಂಪರೆಯನ್ನು ನಾವು ಇನ್ನೊಂದು ಜನರೇಷನ್ಗೆ ಧಾರೆ ಎರಿತಿದ್ದೀವಿ. ಸೊ ಗರ್ಭಾಧಾನ ಸಂಸ್ಕಾರದಲ್ಲಿ ಏನೇನಾಗುತ್ತೆ ಅಂದರೆ, ಫ್ರಮ್ ಆಯುರ್ವೇದ ಪರ್ಸ್ಪೆಕ್ಟಿವ್ ತಗೋಬೇಕಂದ್ರೆ, ಫ್ರಮ್ ದ ಸಂಸ್ಕಾರ ರಿಚುವಲಿಸ್ಟಿಕ್ ಇದರಲ್ಲಿ ಕೆಲವೊಂದು ಪ್ರಾಕ್ಟೀಸಸ್ ಇದೆ. ನೀವು ಅಂದರೆ ಮದುವೆ ಆದ ತಕ್ಷಣ ಈಗ ಏನು ಒಂದು ಮೊದಲನೆಯ ರಾತ್ರಿಗೆ ಮುಂಚೆ ಒಂದು ಸಂಸ್ಕಾರಗಳಿರುತ್ತೆ, ಅದರಲ್ಲಿ ಇದಿರುತ್ತೆ, ನಮಗೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಕೆಲವೊಂದು ಅದಕ್ಕೆ ಅಂತ ವಿಧಿಗಳು, ವಿಧಾನಗಳು, ತಿಥಿ ನಕ್ಷತ್ರವನ್ನು ನೋಡಿ ಇಟ್ಟಿರುವಂಥದ್ದಿರುತ್ತೆ. ಸೊ ಏನಕ್ಕೆ ಅಂತಂದ್ರೆ, ವಿವಾಹಿತ ಗಂಡು ಮತ್ತು ಹೆಣ್ಣು ಏನಿದ್ದಾರೆ ಅವರು ದೈವಿಕವಾಗಿ ಒಂದು ಜೀವವನ್ನು ಬರ್ಮಾಡ್ಕೋಬೇಕು ಅಂತ ಒಳಗಡೆಗೆ. ಸೊ ದಟ್ಸ್ ದ ಎಂಟೈರ್ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ಈಗ ಮಹಾ ಸಾಧಕರೆಲ್ಲ ನಾವು ನೋಡಿದ್ರೆ, ಈಗ ಶಂಕರಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ನಾವು ಅವರ ಜೀವನ ನೋಡಿದಾಗ ಅವರ ತಂದೆ ತಾಯಿಗಳು ಹೇಗೆ ಇವರನ್ನ ಪಡೆದ್ರು ಅಂತ ನಾವು ನೋಡ್ತೀವಿ. ಈಗ ಮಧ್ವಾಚಾರ್ಯರದ ಲೆಕ್ಕದಲ್ಲಿ ನೋಡೋದಾದ್ರೆ 12 ವರ್ಷ ಅವರ ತಂದೆ ತಾಯಿಗಳು ಪಯೋವ್ರತ ಅಂತ ಮಾಡಿ ಅಷ್ಟೆಲ್ಲ ಭಾಗವತ ಪ್ರವಚನ ಮಾಡ್ತಿದ್ದವರು ಅವ್ರ ತಂದೆ. ಅಂದ್ರೆ ಆ ಸೋಲ್ ಕೂಡ ಚೂಸ್ ಮಾಡುತ್ತೆ ಅಂತ, ಅದಕ್ಕೊಂದು ಕರ್ಮದ ಕನೆಕ್ಷನ್ ಇದೆಯಾ? ಅದಕ್ಕೆ ನಮ್ಮ ಪ್ರಿಪರೇಷನ್ ನಾವು ಒಂದು ಇದು ಕಂಪ್ಲೀಟ್ಲಿ ನಾವು ಆ ಆಧ್ಯಾತ್ಮದ ನಿಟ್ಟಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಭಗವಂತನ ಆಟ, ಯಾರನ್ನ ಎಲ್ಲಿ ಕಳಿಸ್ಬೇಕು ಮುಂದಿಂದು. ಬಟ್ ಏನಂದ್ರೆ ನಮ್ಮ ಕೈಯಲ್ಲಿ ನಾವು ಅದು ಏನೇ ಆದ್ರೂ ನಮ್ಮ ಪೂರ್ಣ ಸಿದ್ಧತೆ ನಾವು ಮಾಡ್ಕೊಳ್ಬೇಕು ಅಂತ. ಸೊ ಇವಾಗ ಆಯುರ್ವೇದದ ನಿಟ್ಟಿನಲ್ಲೂ ನೋಡಿದ್ರು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಬರೀ ಆಧ್ಯಾತ್ಮದ ದೃಷ್ಟಿಕೋನ ಅಲ್ಲ, ಇದಕ್ಕೆ ಎರಡೂ ಬೇಕಾಗತ್ತೆ ಈಗಿನ ಸಿನಾರಿಯೋಲಿ. ಸೊ ಗರ್ಭಾಧಾನ ಸಂಸ್ಕಾರ ಅಂತ ಬಂದಾಗ ನಾನು ಅದನ್ನ 2 ವಿಭಾಗ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಯುಕ್ತಿ ವ್ಯಾಪಾಶ್ರಯ ಅಂತ. ಸೊ ಇದನ್ನ ಹಿಂದಿನ ಪಾಡ್ಕಾಸ್ಟ್ ಅಲ್ಲೂ ಕೇಳಿದ್ದೇವೆ. ಸೊ ವೆರಿನ್ ವಿ ಯೂಸ್ ದ ಟ್ರೀಟ್ಮೆಂಟ್ ಟು ಪ್ರಿಪೇರ್ ದಿಸ್ ಬಾಡಿ for a healthy pregnancy. ಅಂದ್ರೆ it is based on logic and system of diagnosis ಅನ್ನೋ ತರ ಒಂದು ಪ್ರಾಪರ್ ಸಿಸ್ಟಮ್ ಇಟ್ಕೊಂಡು, ನಥಿಂಗ್ ಟು ಡೂ ವಿತ್ ಕರ್ಮ ಅಥವಾ ಅಧ್ಯಾತ್ಮನ ಸೈಡ್ ಗಿಟ್ಟು ಈಗಿನ ಸಿಚುವೇಶನ್ ಏನಿದೆ ಹೇಗೆ ನಾವು ಪ್ರಿಪೇರ್ ಆಗಬೇಕು ಡಯಾಗ್ನಾಸ್ಟಿಕಲಿ. ಹೌದು. ಸೊ ನಮ್ಮ ದೇಹದಲ್ಲಿ ಯಾವ್ದಾದ್ರು ವ್ಯಾಧಿಗಳು ಮುಂಚೆನೆ ಇದ್ರೆ, ಅಥವಾ ನಮ್ಮ ಪರಂಪರೆಯಲ್ಲಿ ಹೆರಿಡಿಟರಿ ಡಿಸೀಸಸ್ ಅಂತ ಏನ್ ಕರಿತೀವಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತ ಆದ್ರೆ, ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳುತ್ತೆ, ಮೊದಲು ಎಲ್ಲ ಸದಾಚಾರಗಳನ್ನೇ ಹೇಳೋದು, ಎಲ್ಲ ಇಂಥದ್ ಮಾಡಿ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಿ ಅಂತ ಹೇಳಿ ವಮನ ವಿರೇಚನ ಆದಿ ಕರ್ಮಗಳು, ಶೋಧನ ಕರ್ಮಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವಾಗ ನಮ್ಮ ದೇಹದಲ್ಲಿ ದೋಷಗಳ ಒಂದು
ಇಂಪ್ರಾಪರ್ ಇಂಬ್ಯಾಲೆನ್ಸ್ ಏನಿದೆ ಅದು ಒಂದು ಸಮಸ್ಥಿತಿಗೆ ಬರುತ್ತೆ. ಮತ್ತೆ ಗರ್ಭಾಶಯ ವಿಚ್ ಇಸ್ ದ ಹೋಮ್, ಇವಾಗ 9 ತಿಂಗಳು ಆ ಮಗುವಿಗೆ ಗರ್ಭಾಶಯವೇ ಇಡೀ ಮನೆ. ಅದು ಸೊ ಇಟ್ಸ್ ಲೈಕ್ ನಾವು ಗೆಸ್ಟನ್ನ ಬರ್ಮಾಡ್ಕೊಳ್ಳೋ ಮುಂಚೆ ನಮ್ಮ ಮನೆಯನ್ನು ನಾವು ಹೇಗೆ ಸಿದ್ಧತೆ ಮಾಡ್ಕೊಳ್ತೀವಿ ಹಾಗೆ ಬರ್ತಾರೆ ಅಂದ್ರೆ ನಮ್ಗೆ ಮನೆ ಫಸ್ಟ್ ಕ್ಲೀನ್ ಆಗ್ಬಿಡುತ್ತೆ. ಹಂಗೆ ಹೌದು, ಯಾರು ಬರ್ದೇ ಇದ್ರೆ ನಾವ್ ಹೆಂಗೋ ಇಟ್ಕೊಂಡಿರ್ತೀವಿ ಹೌದು, ಎಕ್ಸಾಕ್ಟ್ಲಿ ಸರ್, ವೆರಿ ನೈಸ್. ಸೊ ಸೇಮ್ ಸಿನಾರಿಯೋ. ಸೊ ನಮ್ಮ ಬಾಡಿಲಿ ಎಷ್ಟೊಂದು ದೋಷ ಏನೇನೋ ತಿಂತಿರ್ತೀವಿ. ಇವಾಗಿನ ಹೊರಗಡೆನ ಏನಂತಾರೆ ಜಂಕ್ ಫುಡ್ ಅಲ್ಲಿ ಲಾಟ್ ಆಫ್ ವೆರಿ ಬ್ಯಾಡ್ ಈಟಿಂಗ್ ಪ್ರಾಕ್ಟೀಸಸ್. ಹೌದು ಹೌದು. ಮತ್ತೆ ನಾವು ನೋಡುವಂತಹ ಕಂಟೆಂಟ್ಸು ಹಂಗೆ ಇರುತ್ತೆ. ಇವಾಗ ಅನ್ವಾಂಟೆಡ್ ಥಿಂಗ್ಸ್, ಮೆಂಟಲಿ ಆಲ್ಸೋ ವಿ ಆರ್ ಇನ್ ಅ ವೆರಿ ಲೋವರ್ ಲೆವೆಲ್. ಈಟಿಂಗ್ ಅಲ್ಲೂ ಅಷ್ಟೇ, ಹೆಲ್ತ್ ವೈಸ್ ಅಲ್ಲೂ ಅಷ್ಟೇ. ಸೊ ನಾವು ಫಸ್ಟ್ ಇದೇ ಸ್ಥಿತಿಯಲ್ಲಿ ಪ್ರೆಗ್ನೆನ್ಸಿಯನ್ನು ನಾವು ತಗೊಂಡ್ರೆ ಯು ಹ್ಯಾವ್ ಟು ಫೇಸ್ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಅಷ್ಟೇ. ಸೊ ನೀನು ಬಾಡಿಯನ್ನು ಪ್ರಿಪೇರ್ ಮಾಡಿ ಯು ವಾಂಟ್ ಟು ಟೇಕ್ ಅಪ್ ದ ನೆಕ್ಸ್ಟ್ ಜರ್ನಿ ಅಂತ ಆದರೆ ಸೊ ಯು ವಿಲ್ ಹ್ಯಾವ್ ಅ ವೆರಿ ಸ್ಮೂತ್ ಸೇಡಿಂಗ್ ಪ್ರೆಗ್ನೆನ್ಸಿ. ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದು ಜೆಸ್ಟೇಷನಲ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇಂಬ್ಯಾಲೆನ್ಸಸ್, ಮತ್ತು ಏನೇನು ಸಣ್ಣ ಪುಟ್ಟದು ತುಂಬ ಪೀಡಲ್ಸ್, ಎಡಿಮಾ, ಕಾಲು ದಪ್ಪ ಕೂತ್ಕೊಳ್ಳೋದು, ಕೆಲವರಿಗೆ ಎಷ್ಟೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಾವೇನು ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಲ್ಲಿ ನೋಡ್ತೀವಿ, ದಟ್ ವಿಲ್ ಗೋ ಅವೇ ಒನ್ಸ್ ದೇ ಡು ದಟ್. ಆಲ್ಸೋ ತುಂಬಾ ಜನಕ್ಕೆ ಇನ್ಫರ್ಟಿಲಿಟಿ, PCOD ತುಂಬಾ ಇಶ್ಯೂಸ್ ಗಳಿದೆ. ಹಾಗಾಗಿ ಅವ್ರಿಗೆ ಈವನ್ ವಿತ್ ಪ್ರಾಪರ್ ನಾರ್ಮಲ್ ಅಲೋಪತಿಕ್ ರೂಟ್ ಹೋದ್ರು ಕೂಡ ಅವ್ರಿಗೆ ಹೈ ಡೋಸಸ್ ಆಫ್ ಹಾರ್ಮೋನ್ಸ್ ಗಳನ್ನ ಕೊಟ್ಟು ಅಲ್ಲೂ ಕೂಡ ಅವರು ಆ ಪ್ರಿಪರೇಷನ್ ಟ್ರೈ ಮಾಡ್ತಾ ಇದ್ದಾರೆ. ಹೌದು 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 ಹೌದು. ಸೊ ಇದು ಒಂದು ಆಯುರ್ವೇದದ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ದೈಹಿಕವಾಗಿ ಒಂದು ಗರ್ಭಧಾನದಲ್ಲಿ 2 ವಿಧ ತಗೊಂಡ್ರೆ, ದೈಹಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳೋದು ಮತ್ತೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿಯೂ ಒಂದು ಸಿದ್ಧತೆ ಮಾಡ್ಕೊಳ್ಳೋದು. 2 ಒಗ್ಗೂಡಿದ್ರೆ ದೆನ್ ಫಾರ್ ದಿಸ್ ಕರೆಂಟ್ ಸಿನಾರಿಯೋ ವಿ ವಿಲ್ ಹ್ಯಾವ್ ಅ ವೆರಿ ಏನಂತಾರೆ ಏನಂತಾರೆ ಅದಕ್ಕೆ ಒಂದು ನೆನಪಲ್ಲಿ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳೋ ಅಂತ ಒಂದು ಪ್ರೆಗ್ನೆನ್ಸಿ ನಮ್ಮದಾಗಿರುತ್ತೆ. ಸೊ ಅಂದ್ರೆ ಆ ತಾಯ್ತನದ ಒಂದು ಗರ್ಭಾವಸ್ಥೆಯ ಅವಸ್ಥೆಯನ್ನು ಅದನ್ನ ಎಂಜಾಯ್ ಮಾಡಬೇಕು, ಸಫರ್ ಮಾಡಬಾರ್ದು. ಅಯ್ಯೋ ಈ ಮಗು ಏನಪ್ಪಾ ಇಷ್ಟು ಕಾಟ ಕೊಡ್ತಾ ಇದೆ, ಹೊಟ್ಟೆಲೆ ಇಷ್ಟು ಕಷ್ಟ, ಇನ್ನು ಹುಟ್ಟದ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಕಷ್ಟ ಒಂದು ಆ ತಾಯಿಗೆ. ಅದಕ್ಕೆ ನಾವು ಗ್ರೇಟ್ ಅಂತೀವಿ. ಎಷ್ಟು ಕಷ್ಟ ಅನುಭವಿಸ್ತಾಳೆ ತಾಯಿ. ಆ ಕಡೆ ತಿರ್ಕೊಳಕ್ ಆಗಲ್ಲ, ಈ ಕಡೆ ಎಷ್ಟು ಆ ಗರ್ಭಾವಸ್ಥೆನಲ್ಲಿ ಆ ಮಗುನ ಹೊತ್ಕೊಂಡಾಗ ಅದಕ್ಕೋಸ್ಕರನೇ ನಾವು ತಾಯಿ ಋಣ ತೀರ್ಸಕ್ ಆಗಲ್ಲ ಅಂತ ನಾವು ಹೇಳ್ತೀವಿ. ಸೊ ಅಷ್ಟಕ್ಕೆ ಅದು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರಿಪೇರ್ ಆಗಿರ್ಬೇಕು, ದೇಹ ಮನಸ್ಸನ್ನ ಅದಕ್ಕೆ ಅಣಿಗೊಳಿಸ್ಕೊಡ್ಬೇಕು. ಮತ್ತೆ ವಿ ಶುಡ್ ಈ ಪ್ರತಿಯೊಂದು ಅವಸ್ಥೆಯಲ್ಲೂ ವಿ ಹ್ಯಾವ್ ಟು ವೆರಿ ಕಾನ್ಶಿಯಸ್ಲಿ ಏನಂತಾರೆ ಮೂವ್ ಇನ್ ಟು ದ ನೆಕ್ಸ್ಟ್ ಫೇಸ್ ಆಫ್ ಬಿಕಮಿಂಗ್ ಪೇರೆಂಟ್ಸ್ ಅನ್ನೋದು ದ ಜೀವಾಳ. ಒಂದು ಕಾನ್ಶಿಯಸ್ ಏನಂತಾರೆ ಗರ್ಭಾಧಾನ ಆಗಬೇಕು ಅನ್ನುವಂಥದ್ದು ಒಂದು ಬೇಸ್ ಲೈನ್ ಪ್ರಿನ್ಸಿಪಲ್. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ಲಿ ಈಗ ಗರ್ಭವತಿ ಆಗಿದ್ದಾಳೆ ಹೆಣ್ಮಗಳು ಅಂತ ಗೊತ್ತಾಗಿದ ತಕ್ಷಣ ಮೊದಲನೇ ಸಂಸ್ಕಾರ ಬರೋದು ಪುಂಸವನ ಸಂಸ್ಕಾರ ಅಂತ. ಸೊ ಇದ್ರ ಬಗ್ಗೆನೂ ಸಾಕಷ್ಟು ಏನಂತಾರೆ ವಿಚಾರಗಳು ಮತ್ತೆ ಅದನ್ನ ಮಾಕರೀಸ್ ಎಲ್ಲ ಇದೆ. ಯಾಕೆ ಅಂತಂದ್ರೆ ಪುಂಸವನ ಸಂಸ್ಕಾರದಲ್ಲಿ ಶಾಸ್ತ್ರದಲ್ಲಿ ಹಿಂದೆ ನಡೆದಂಗೆ, ಬಿಕಾಸ್ ಅದರ ಫಲಶ್ರುತಿಯಲ್ಲಿದೆ, ಯು ಕ್ಯಾನ್ ಬೆಗೆಟ್ ಅಂದ್ರೆ ನಿನಗೆ ಯಾವ ತರಹದ ಮಗು ಬೇಕೋ ಅದನ್ನ ಪಡೆಯುವಂಥದ್ದು ಸಹಾಯ ಮಾಡುವಂಥದ್ದು. ಇದು ಗ್ರಾಸ್ಲಿ. ಸೊ ಇದು ಒಂದು ಲೈನ್ ಅನ್ನು ಇಟ್ಕೊಂಡು ತುಂಬಾ ಮಾಕ್ ಮಾಡುವಂಥದ್ದಿದೆ ಈ ಸಂಸ್ಕಾರವನ್ನ. ಬಟ್ ಅದು ಹಾಗಲ್ಲ, ಅದು ಇದೆ ಆಸ್ ಅ ಪಾರ್ಟ್ ಆಫ್ ಇಟ್. ಹಿಂದಿನ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ ಇದನ್ನ ಖಂಡಿತ ಮಾಡ್ತಿದ್ರು. ಈಗಲೂ ಶುದ್ಧ ಸಂಕಲ್ಪದಿಂದ ಮಾಡಿದ್ರೆ ಆಗತ್ತೆ ಅನ್ನೋ, ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಅಂದ್ಮೇಲೆ ಅದಾಗ್ಲೇಬೇಕು. ಆದ್ರೆ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊತಾ ಇರ್ಲಿಲ್ಲ ಯಾರು. ಸೊ ಇಲ್ಲಿ ಎಲ್ಲಿ ಯಾವಾಗ ಒಂದು ಬರೀ ಒಂದು ಧರ್ಮನ್ ಬಿಟ್ಬಿಟ್ಟು ಅರ್ಥ ಮತ್ತೆ ಕಾಮಕ್ ಮಾತ್ರ ತಗ್ಲಾಕೊಳ್ಳುತ್ತೆ, ಅವಾಗ ಎಲ್ಲ ಪ್ರಿನ್ಸಿಪಲ್ಸು ನಮಗೆ ಸೂಪರ್ಸ್ಟಿಷನ್ಸ್ ಅನ್ಸುತ್ತೆ. ನಾವೇನೋ ಪಡಿತೀವಿ ಅಂತ ಬರ್ತೀವಿ, ಆಗದೆ ಇದ್ದಾಗ ನಾವು ಅದನ್ನ ದೂಷಣೆ ಆಗತ್ತೆ. ಬಟ್ ಇದನ್ನ ಹೊರತುಪಡಿಸಿ ಪುಂಸವನಕ್ಕೆ ತುಂಬಾ ಒಂದು ಮ್ಯಾಗ್ನಿಟ್ಯೂಡ್ ಇದೆ. ಅದೇನು ಅಂತಂದ್ರೆ ಈ ಗರ್ಭ ನಿರ್ಧಾರಣ ಮಾತ್ರ ಅಲ್ಲ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಗರ್ಭಕ್ಕೆ ಸಂಬಂಧಪಟ್ಟ ಆರೋಗ್ಯ ಮತ್ತೆ ಗರ್ಭಕ್ಕೆ 3ನೇ ತಿಂಗಳಲ್ಲಿ ಒಂದು ಇಂದ್ರಿಯಗಳು ಉತ್ಪತ್ತಿಯಾಗುವ ಶಕ್ತಿ ಶುರುವಾಗತ್ತೆ. ಸೊ ಆ ಸಮಯದಲ್ಲಿ
ಮತ್ತೆ 4ನೇ ತಿಂಗಳಿಗೆ ಈಗ ಗರ್ಭಿಣಿಯನ್ನು ಆಯುರ್ವೇದದಲ್ಲಿ ದ್ವಿಹೃದಿನಿ ಅಂತ ಕರೀತಾರೆ. 2 ಹೃದಯಗಳನ್ನು ತನ್ನಲ್ಲಿ ಇಟ್ಕೊಂಡಿದ್ದಾಳೆ ಅಂತ. ಎಷ್ಟು ಒಳ್ಳೆ ಪದ, ದ್ವಿಹೃದಿನಿ. ಸೊ ಹಂಗಾಗೇನೆ ಅವಳಿಗೆ ಆ ಬಯಕೆಗಳು ಬರುತ್ತೆ ಅಂತ ಮಗುವಿನ ಮೂಲಕ. ಆದ್ರೆ ಎಲ್ಲೋ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಬಯಕೆಗಳ ಹೆಸರು ಹೇಳ್ಕೊಂಡು ನಾನು ಪಿಜ್ಜಾನೇ ತಿಂತೀನಿ, ಬರ್ಗರೇ ತಿಂತೀನಿ, ನಂಗೆ ನಾರ್ತ್ ಇಂಡಿಯನ್ನೇ ಬೇಕು, ಪನ್ನೀರೇ ಬೇಕು, ಅದು ದ್ವಿಹೃದಿನಿಯ ಅಂದ್ರೆ ಆ ಬಯಕೆಗಳ ಅರ್ಥ ಅಲ್ಲ. ಸೊ ಈ ಪುಂಸವನದ್ದು ಒಂದು ಫಲಶ್ರುತಿಲಿ ವೆರಿ ಬ್ಯೂಟಿಫುಲ್ ಅದು ಏನಿದೆ ಅಂದ್ರೆ, ಬೇಡದೇ ಇರುವಂತಹ ಬಯಕೆಗಳು ಬಂದು ಮಗುವಿಗೆ ತಾಯಿಗೆ ತೊಂದರೆ ಆಗದೆ ಇರುವಂತೆ ಈ ಸಂಸ್ಕಾರ ಕಾಪಾಡುತ್ತೆ. ಆಲ್ಸೋ ಈಗ ಸಪೋಸ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಇದನ್ನ ಮಾಡ್ತೇವೆ. ಈಗ ಹಿಸ್ಟ್ರಿ ಆಫ್ ಮೆನಿ ಮಿಸ್ಕ್ಯಾರೇಜಸ್ ಮತ್ತೆ ಪ್ರೀವಿಯಸ್ ಬ್ಯಾಡ್ ಹಿಸ್ಟರಿ ಇದ್ದಲ್ಲಿ ಪುಂಸವನ ಸಂಸ್ಕಾರ ಎನ್ಶ್ಯೂರ್ಸ್ ದಟ್ ನೆಕ್ಸ್ಟ್ ಬರುವಂತಹ ಗರ್ಭಧಾರಣೆ ಏನಾಗಿದೆ ಅದರದ್ದು ಹೆಲ್ತು, ಅದರದ್ದು ಗರ್ಭ ಸ್ಥಿರತೆ ಎಲ್ಲವೂ ಮೇಂಟೈನ್ ಆಗುತ್ತೆ. ಸೊ ಆನ್ ದ ಬ್ರಾಡರ್ ಆಸ್ಪೆಕ್ಟ್ ಬರೀ ಒಂದು ದ ಡಿಟರ್ಮಿನೇಷನ್ ಆಫ್ ದ ಸೆಕ್ಸ್ ಆಫ್ ದ ಫೀಟಸ್ಗಲ್ಲ, ಲಿಂಗ ನಿರ್ಧಾರಣೆಗಲ್ಲ. ದಿಸ್ ಇಸ್ ಆನ್ ದಿ ಲಾರ್ಜರ್ ಆಸ್ಪೆಕ್ಟ್. ಇಟ್ ಇಸ್ ಫಾರ್ ದಿ ಹೆಲ್ತ್ ಮತ್ತೆ ಪ್ರೊಟೆಕ್ಷನ್ ಆಫ್ ದ ಬೇಬಿ. ಇದು ಪುಂಸವನ ಸಂಸ್ಕಾರ. ಲಾಸ್ಟ್ ಅಲ್ಲಿ ಬರೋದು ಸೀಮಂತ ಸಂಸ್ಕಾರ, 7ನೇ ಅಥವಾ 8ನೇ ತಿಂಗಳಲ್ಲಿ ಮಾಡುವಂಥದ್ದು, 7ಲ್ಲಿ ಪ್ರಚಲಿತಿಯಲ್ಲಿ ಇರುವಂಥದ್ದು. ಸೊ 7ನೇ ತಿಂಗಳಲ್ಲಿ ಇದು ಮಾಡೋದು ಎಗೈನ್ ಒಂದು ಸುಮ್ನೆ ಈಗ ಅದು ಎಲ್ಲ ಆಡಂಬರಕ್ಕೆ ತಿರ್ಕೊಳ್ತಾ ಇದೆ. ಎಲ್ಲಾರನ್ನು ಕರೆದು ಒಂದು ಪಾರ್ಟಿ ಮಾಡೋ ತರ ಆಗ್ಬಿಟ್ಟಿದೆ. ಹೌದು, ಇಲ್ಲ ಪಾರ್ಟಿ, ಬರ್ಡೇನು ಒಂದು ಪಾರ್ಟಿ, ಇದು ಬರ್ಡೇಗೆ ಮುಂಚೆ ಮಾಡೋ ಪಾರ್ಟಿ, ಮೇಲೆ ಬರ್ಡೇ ಮಾಡ್ತೀವಿ. ಇದು ಮುಂಚೆನೆ ಸುಮ್ನೆ ಒಂದು ಬೇಬಿ ಶವರ್. ಲಕ್ಕಿಲಿ ನಂಗೆ ಒಂದೊಂದ್ಸತಿ ತುಂಬಾ ಬೇಜಾರು ಅನ್ಸುವಂಥದ್ದು, ಈಗ ವೆಸ್ಟರ್ನೈಸ್ ನಾವ್ ಎಷ್ಟು ಆಗ್ಬಿಡ್ತಿದೀವಿ ಅಂದ್ರೆ, ವಿವಾಹ ಅಂತ ಒಂದು ಒಳ್ಳೆ ಘಟ್ಟವನ್ನು ಹೋಗ್ಲಿಕ್ಕೆ ಮುಂಚೆ ದಟ್ ಬ್ಯಾಚುಲರೇಟ್ ಪಾರ್ಟಿ ಅಥವಾ ಇದು ಏನ್ ಮಾಡ್ತಾರೆ, ದೇ ವಾಂಟ್ ಟು ಸ್ಟಾರ್ಟ್ ಇಟ್ ವಿತ್ ಗ್ಲಾಸ್ ಆಫ್ ಮದ್ಯ ಅಂಡ್ ಅಷ್ಟು ಈವನ್ ನಾವ್ ಏನಂತಾರೆ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಲಕಿಲಿ ಇಟ್ ಇಸ್ ನಾಟ್ ಡನ್ ಇನ್ ಬೇಬಿ ಶವರ್ ಪರ್ಟೈನಿಂಗ್ ಟು ದಿ ಹೆಲ್ತ್ ಆಫ್ ಯುರೋಪ್. ಇಲ್ಲೆಲ್ಲ ಇರೋ ನಮ್ಮವರೇ, ನಮ್ಮ ಇಂಡಿಯನ್ಸ್ ಅಲ್ಲಿರೋರು ಈ ಜೆಂಡರ್ ರಿವೀಲ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲಿ ಅವರು ಹೇಳಿರೋದ್ರಿಂದ ದೊಡ್ಡ ಪಾರ್ಟಿ ಮಾಡಿ ಜೆಂಡರ್ ರಿವೀಲ್ ಅಂತ ಮಾಡಿ, ಅಂದ್ರೆ ಅದೆಲ್ಲ ವೆಸ್ಟರ್ನ್ ಅಲ್ಲಿ ಇದೆ. ನಮ್ಮವರು ಅಲ್ಲಿ ಹೋಗಿರೋರೆಲ್ಲ ಬಹಳಷ್ಟು ಜನ ನಮ್ಗೆ ಈಗ ಇಂಡಿಯನ್ಸ್ ಎಲ್ಲ ಯುರೋಪ್ ಅಲ್ಲಿ ಇದಾರೆ, ಅಮೆರಿಕಲ್ ಇದಾರೆ. ಸೊ ಅವ್ರಿಗೆಲ್ಲ ಇದೊಂದು ಹೊಸ ಕ್ರೇಜ್. ಅಂದ್ರೆ ಅವ್ರು ಹುಡುಗಿ ಕೂಡಿಸ್ಬಿಟ್ಟು, ಪ್ರೆಗ್ನೆಂಟ್ ಲೇಡಿನೂ ಇರ್ತಾಳಲ್ಲಿ, ಕೂಡಿಸ್ಬಿಟ್ಟು ಅಲ್ಲಿ ಇಟ್ ಇಸ್ ಅ ಲೀಗಲ್ ಥಿಂಗ್ ಟು ಅನೌನ್ಸ್ ದ ಜೆಂಡರ್. ಅವ್ರು ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ ಇವ್ರಿಗೆ ಗಂಡ ಹೆಣ್ಣ ಅಂತ. ಇವ್ರದ್ದು ರಿವೀಲ್ ಮಾಡೋದಕ್ಕೆ ಅಂದ್ರೆ ಮುಂಚೆನೆ ಈಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಮಗು ಹುಟ್ಟುತ್ತೆ ಅಂತ. ಹೌದು, ಅದನ್ನ ರಿವೀಲ್ ಮಾಡ್ತಾರೆ ಮಗು ಹುಟ್ಟಕ್ ಮುಂಚೆನೆ. ಅದಕ್ಕೊಂದು ಪಾರ್ಟಿ ಮಾಡ್ತಾರೆ. ಇನ್ನು ಕೇಳಿದೆ ಅಂದ್ರೆ ನಾನು, ನೀವು ಈಗ ಬೇಬಿ ಶವರ್ ಆಗ್ಬಿಟ್ಟಿದೆ. ಐ ಡೋಂಟ್ ನೋ ದಿಸ್. ಲಕಿಲಿ ಇದು ಇನ್ನೂ ಇಂಡಿಯಾ ಶುರು ಆಗಿಲ್ಲ ಅನ್ಸುತ್ತೆ. ಹೇಳಿದ್ಮೇಲೆ ಜನ ಮಾಡ್ಬಿಡ್ತಾರೋ ಏನೋ. ನಾನೇನ್ ಅನ್ಕೊಂಡೆ, ಮೇ ಬಿ ಮಾಡಬೇಡಿ, ಯಾರ್ಯಾರು ನೋಡ್ತಿದ್ದೀರಾ ಇದನ್ನ ಫಾಲೋ ಮಾಡಬೇಡಿ, ಏನಾದ್ರು ಹೊಸದಾಗಿ ಹೇಳಿದ್ರೆ. ಸೊ ಮೇ ಬಿ ನಾನು ತಾಯಿ ಮತ್ತು ಗರ್ಭಕ್ಕೆ ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ಇನ್ನೂ ತಗೊಂಡಿಲ್ಲ ಅಂತ ಅನ್ಕೊಂಡೆ. ಅಂದ್ರೆ ಶುರು ಆಗೋದು ಬೇಡ ಭಾರತದಲ್ಲಿ ಇದನ್ನ. ಸೊ ಸೀಮಂತ ಸಂಸ್ಕಾರದಲ್ಲಿ ಒಂದು ಮೇನ್ ಅಜೆಂಡಾ ತಾಯಿ ಖುಷಿಯಾಗಿರ್ಬೇಕು ಅವಾಗ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪಂಚಮೇ ಮನಃ ಷಷ್ಠೇ ಬುದ್ಧಿ. ಅಂದ್ರೆ 5ನೇ ತಿಂಗಳು ತಾಯಿ ಯಾವಾಗ ಗರ್ಭಾವಸ್ಥೆಯಲ್ಲಿ ಹೋಗ್ತಾಳೆ, ಮಗುವಿನ ಮನಸ್ಸು ರಿಯಾಕ್ಟ್ ಪ್ರಕ್ರಿಯೆ ಹೆಚ್ಚಾಗತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಆಗಿರತ್ತೆ. ಷಷ್ಠ ಮಾಸದಲ್ಲಿ ಬುದ್ಧಿಯ ಒಂದು ಏನಂತಾರೆ ಕೆಲಸವು ಶುರುವಾಗಿರುತ್ತೆ ಅಂತ. ಹಾಗಾಗೇನೆ ಅದೆರಡು ಆಗಿದ ತಕ್ಷಣ ನಾವು ಸೀಮಂತ ಸಂಸ್ಕಾರವನ್ನು ತಗೊಂಡಾಗ ದ ಕನೆಕ್ಟಿವಿಟಿ ಬಿಟ್ವೀನ್ ದ ಮದರ್ ಆ್ಯಂಡ್ ಹರ್ ಚೈಲ್ಡ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ತುಂಬ ಸ್ಟ್ರಾಂಗ್ ಆಗುತ್ತೆ ಬಾಂಡ್. ಸೊ ಸೀಮಂತ ಸಂಸ್ಕಾರದಲ್ಲಿ ಬರೀ ಒಂದು ಇಷ್ಟವಾಗಿರುವಂತಹ ತಿಂಡಿ ತಿನಿಸು ಕೊಡೋದು ಅಥವಾ ಬರೀ ಒಂದು ಏನಂತಾರೆ ಆಭರಣ ತೊಡ್ಕೊಳ್ಳೋದು ಅಷ್ಟೇ ಸೀಮಿತ ಅಲ್ಲ. ಸೊ ಇಲ್ಲಿ ಏನು ಆ್ಯಕ್ಚುಲಿ ಸಂಸ್ಕಾರದಲ್ಲಿ ಇರುವಂಥದ್ದು ಏನಂದರೆ, ಸೊ ಪತಿ ಏನಿರ್ತಾನೆ, ಗಂಡನಾಗಿರೋನು ಏನಿರ್ತಾನೆ, ಅದರಲ್ಲಿ ಗರ್ಭ ಶಲಲಿ ಅಂತ ಕರಿತೀವಿ, ದಟ್ ಇಸ್ ದ ಪಾರ್ಕ್ಯುಪೈನ್, ಮುಳ್ಹಂದಿಯ ಮುಳ್ಳು ಅಥವಾ ವ್ಯಾಘ್ರ ನಖ, ಯಾವುದು ಶಾರ್ಪ್ ಟಿಪ್ ಇರತ್ತಲ್ಲ. ಸೊ ಅದರಲ್ಲಿ ಹೋಮ ಎಲ್ಲ ಮಾಡಿದ ನಂತರ ಸೊ ಗಂಡನಾಗಿರುವವನು 2 ವಿಧಿ, ಇದರಲ್ಲಿ ಒಂದು ಕತ್ತಿನಿಂದ ವಿಶುದ್ಧದಿಂದ ಸಹಸ್ರಾರ ತನಕ, ಇನ್ನೊಂದು ಉಲ್ಲೇಖದಲ್ಲಿ ಹೊಟ್ಟೆಯ ಕೆಳಭಾಗದಿಂದ ಮಿಡ್ಲೈನ್ ಅಲ್ಲಿ ಮೇಲ್ ಹೋಗ್ತಾ ಅಂಟಿಲ್ ದ ಪ್ರೀವಿಯಸ್ ಇಲ್ಲಿ ಸಹಸ್ರಾರನ ದಾಟಿ ಆ ಮುಳ್ಳನ್ನ ಅಥವಾ ವ್ಯಾಘ್ರ ನಖದ ಮೇಲೆ ಒಂದು ರೇಖೆ, ಅಂದ್ರೆ ನೋವಾಗೋ ಹಾಗಲ್ಲ, ಅಲ್ಲಿ ಒಂದು ಸ್ಟಿಮ್ಯುಲೇಷನ್ ಕ್ರಿಯೇಟ್ ಮಾಡೋ ಹಾಗೆ ಸಂಸ್ಕಾರವನ್ನು ಮಾಡಿ ಅದಾದ ನಂತರ ಶ್ರೀರಾಗದ ವೀಣಾನಾದನ ಮಾಡಬೇಕು ಅಂತಿದೆ ಸಂಸ್ಕಾರದಲ್ಲಿ. ಸೊ ಇದು ಮಾಡಿದಾಗ ಏನಾಗುತ್ತೆ, ಸೀಮಂತ ಅನ್ನುವುದು ಆಯುರ್ವೇದದ ಪ್ರಕಾರ ವೇರ್ ಎವರ್ ದರ್ ಇಸ್ ಅ ಜಾಯ್ನಿಂಗ್,
ಸೊ ಅದು ಎರಡು ಮಸಲ್ ಮೆಂಬ್ರೇನ್ಸ್ ಕೂಡಿರುವಂಥದ್ದಾಗಿರ್ಬೋದು, ಅಥವಾ ಒಂದು ಫೇಶಿಯಾ ಅಂತ ನಾವೇನು ಕರಿತೀವಿ, ಅದು ಸನ್ನಿಹಿತವಾಗಿರುವಂತಹ ಒಂದು ಜಾಗಕ್ಕೆ ಸೀಮಂತ ಅಂತ ಕರೀತಾರೆ. ಸೊ ದರ್ ಇಸ್ ಅ ಕ್ಲೋಜರ್, ಟೂ ಥಿಂಗ್ಸ್. ಸೊ ದೇರ್ ಇಸ್ ಅ ಉಲ್ಲೇಖ ದಟ್ ಒಂದು ಗರ್ಭ ಸೀಮಂತ ಅನ್ನೋ ಒಂದು ವೆರಿ ಮೈನ್ಯೂಟ್ ಮೈಕ್ರೋಸ್ಕೋಪಿಕ್ ಲೇಯರ್ ವಿಲ್ ಗೆಟ್ ಸ್ಟಿಮ್ಯುಲೇಟೆಡ್ ಆ್ಯಂಡ್ ಒಂದು ಸ್ವಲ್ಪ ಅದು ಸಡಿಲವಾಗ್ತದೆ ಈ ಕ್ರಿಯೆಯಿಂದ. ಅದಾಗಿದ ತಕ್ಷಣ ಮಗುವಿನ ಗ್ರಹಣ ಶಕ್ತಿ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಟುವರ್ಡ್ಸ್ ದ ವೂಮ್. ಸೊ ಇಮಿಡಿಯೇಟ್ಲಿ ಅದಾಗಿದ್ದ ಕೂಡಲೇ ಯಾಕೆ ಮತ್ತೆ ವೀಣಾವಾದನೇ ಡ್ರಮ್ ಹೊಡಿಬೋದಿತ್ತು, ಅಥವಾ ಇನ್ನೇನಾದರೂ ಡಬ ಡಬ ಜಾಂಗ್ಟೆ ಬಾರಿಸ್ಬೋದಿತ್ತು. ಎಷ್ಟು ಸೈಂಟಿಫಿಕ್ ನಮ್ಮ ಎಲ್ಲ ಒಂದು ಅನ್ಲಿಕ್ಕೆ. ಸೊ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂದಿದ ತಕ್ಷಣ ಅದರ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಎಲ್ಲವೂ ನಾಟೋದು ಜಾಸ್ತಿ. ಸೊ ಇವಾಗ ನಾವು ಇಲ್ಲೆಲ್ಲೋ ಕೂತು ನಾವು ಒಂದು ಮೃದಂಗದ ಧ್ವನಿಯನ್ನು ಆಲಿಸೋದ್ಕಿಂತ ಈ ಕಡೆ ಯಾರೋ ನಮಗೆ ಒಂದು ಫ್ಲೂಟ್ ಅಥವಾ ಒಂದು ವೀಣೆ ಅಥವಾ ಸಿತಾರ್ನ ನುಡಿಸಿದಾಗ ನಮ್ಮ ಗಮನ ಆ ಕಡೆಗೆ ಸೆಳೆಯುತ್ತೆ. ಯಾಕಂದರೆ ಅದರದ್ದು ಶಬ್ದದ ವೈಬ್ರೇಷನ್ನಿನ ಒಂದು ಗುಣವೇ ಅಂಥದ್ದು. ಸೊ ದ ಬೇಬಿ ವಿಲ್ ಹ್ಯಾವ್ ಅ ವೆರಿ ಗುಡ್ ಸ್ಟಿಮ್ಯುಲೇಷನ್ ಇನ್ ದ ವೂಂಬ್. ಸೊ ಹಂಗಾಗಿದ ತಕ್ಷಣ ಅದಾದ ನಂತರ ಕೊನೆಯ ಟ್ರೈಮೆಸ್ಟ್ರಲ್ಲಿ ಇನ್ನೇನು ಫೈನಲ್ ನಾವು ಮಗುನ ವಾರ್ ಫೀಲ್ಡಿಗೆ ನಾವು ಹೋಗೋ ಮುಂಚೆ ಅಥವಾ ಎಕ್ಸಾಮಿಗೆ ಹೋಗೋ ಮುಂಚೆ ನಮಗೆ ಎಕ್ಸಾಮ್ಗೆ ಓದ್ಕೊಳ್ಳಿಕ್ಕೆ ಅಂತ ಏನು ಒಂದು ಸ್ಟಡಿ ಹಾಲಿಡೇ ಕೊಟ್ಟಿರ್ತಾರಲ್ಲ, ಆ ಫೇಸ್ ಫೈನಲ್ ಟ್ರೈಮೆಸ್ಟರ್. ಸೊ ವೆನ್ ಶಿ ಇಂಡಲ್ಜಸ್ ಹರ್ ಸೆಲ್ಫ್ ಇನ್ ಎವ್ರಿ ಪಾಸಿಟಿವ್ ವೇ, ದೈಹಿಕವಾಗಿ, ಮಾನಸಿಕವಾಗಿ, ಮತ್ತೆ ಏನಂತಾರೆ ಅವಳು ಏನು ಮಾತಾಡ್ತಿದ್ದಾಳೆ, ಏನು ನುಡಿತಿದ್ದಾಳೆ, ಏನು ಕೇಳಿಸ್ಕೊತಿದ್ದಾಳೆ, ಎಲ್ಲದರ ಇಂಪ್ಯಾಕ್ಟು ವೆರಿ ಸ್ಟ್ರಾಂಗ್ ಆಗಿ ಆಗ್ಲಿಕ್ಕೆ ಶುರುವಾಗುತ್ತೆ ಮಗುವಿನ ಮೇಲೆ, ಗರ್ಭದಲ್ಲಿರುವ ಮಗುವಿನ ಮೇಲೆ. ಸೀಮಂತ ಆದ ಮೇಲೆ ಅದರದ್ದು ಗ್ರಹಣ ಶಕ್ತಿ ಜಾಸ್ತಿ ಇನ್ನು ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ಆ ಕನೆಕ್ಷನ್ ಡೀಪ್ ಆಗ್ತಾ ಹೋಗುತ್ತೆ. ಈ ಲಾಸ್ಟ್ 3 months ಅಲ್ಲೇನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರು ಪ್ರತಿಯೊಂದು ಪಾಸಿಟಿವ್ ಇನ್ಪುಟ್ಸ್ ಗಳನ್ನ ಕೊಡಬೇಕು. ಇಫ್ ವಿ ಹ್ಯಾವ್ ಟು ಸಿಂಕ್ ದಿಸ್ ವಿತ್ ಮಾಡರ್ನ್ ಎಂಬ್ರಿಯಾಲಜಿ, ಸೊ ಇಟ್ ಇಸ್ ಬಿಟ್ವೀನ್ ದಿಸ್ 32 to 39 ವೀಕ್ಸ್ ಅಲ್ಲೇ ಮಗುವಿನ ಫ್ರಾಂಟಲ್ ಲೋಬ್ಸು ಮತ್ತೆ ಕಾರ್ಟೆಕ್ಸ್ ಬ್ರೈನ್ ಡೆವಲಪ್ಮೆಂಟು ಫೈನಲ್ ಟಚಸ್ ಫಿನಿಶಿಂಗ್ ಆಗ್ತಾ ಇರುವಂತಹ ಸ್ಟೇಜ್ ಇದು. ಸೊ ನಾವು ಎಷ್ಟು ಈ ಫೇಸಿನಲ್ಲಿ ನಾವು ವಿ ಕ್ಯಾನ್ ವರ್ಕ್, ದಿ ಔಟ್ಪುಟ್ ಇಸ್ ಅ ಮಾಸ್ಟರ್ ಪೀಸ್. ಸೊ ಅದು ಆ ಶಕ್ತಿ ತಾಯಿಯ ಕೈಯಲ್ಲಿರುತ್ತೆ. ಸೊ ಸೀಮಂತ ಈಗ ಹೆಂಗಾಗ್ಬಿಟ್ಟಿದೆ, ಸೀಮಂತ ಸಂಸ್ಕಾರ ಇತ್ತು ಡಾಕ್ಟ್ರೆ, ಎಲ್ಲ ತಿನ್ಬಿಟ್ಟೆ ಹುಷಾರ್ ತಪ್ಪಿಬಿಡ್ತು ಅಂತ ಅದೇ ಕಮ್ ಬ್ಯಾಕ್ ಫಾರ್ ಇದು. ಸೊ ಒಂದು ಅದರ ಹಿಂದಿನ ಒಂದು ಅರ್ಥವನ್ನು ಬಿಟ್ಬಿಟ್ಟು ಬರೀ ಒಂದು ಏನಂತಾರೆ ಯಾವ ತರ ಡೆಕೋರೇಷನ್ ಮಾಡಿಸ್ತಿದೀವಿ, ಅಥವಾ ನಾವು ಅದಕ್ಕೆ ಎಷ್ಟು ಸ್ಪೆಂಡ್ ಮಾಡ್ತಿದೀವಿ, ಅಥವಾ ನಾವು ಇದೇ ಥರದ್ದು ಸ್ವೀಟ್ ಅಂಗಡಿಯಿಂದನೇ ಸ್ವೀಟ್ ತರಿಸ್ಬೇಕು, ಇದರ ಮೇಲೆ ಗಮನ ಇದ್ರೆ ಅಷ್ಟಕ್ಕೆ ನಮ್ಮ ಪ್ರಯತ್ನ ನಿಂತು ಬಿಡತ್ತೆ. ಸೊ ಇದು ಎಲ್ಲ ಸಂಸ್ಕಾರವು ವೆರಿ ಸೈಂಟಿಫಿಕಲಿ ಓವನ್ ಅಂತ ಏನು ಹೇಳ್ಬೋದು. ಸೊ ಇನ್ ಆಲ್ ವೇಸ್ 360 ಡಿಗ್ರಿಯಲ್ಲಿ ತಗೊಂಡ್ರು ತಾಯಿಗೆ ಮತ್ತು ಮಗುವಿಗೆ ಒಳ್ಳೆಯ ಅನುಭವವನ್ನೇ ಕೊಡಬೇಕು ಅನ್ನೋದು ನಮ್ಮ ಶಾಸ್ತ್ರಗಳ ಒಂದು ಏನಂತಾರೆ ಹೋರಾಟ. ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಈ ವಿಷಯ ಒಂದು ಹೊಸದಿದು, ಯಾಕಂದ್ರೆ ನಮಗೆ ನಾನು ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಓದಿದ್ದು ನನ್ನ ಡಿಗ್ರಿನಲ್ಲಿ. ಹಾಗಾಗಿ ಐ ಹ್ಯಾವ್ ಅ ಗುಡ್ ನಾಲೆಡ್ಜ್ ಅಂಡ್ ಇಂಟ್ರೊಡಕ್ಷನ್ ಟು ಲೈಫ್ ಸೈನ್ಸ್ ಆಸ್ ವೆಲ್ ಆಸ್, ಅಂದ್ರೆ ಮೈನ್ಲಿ ಅಲೋಪೆಥಿಕ್ ಫಾರ್ಮೆಟ್. ನಮ್ಮ ಬಯೋಸೈನ್ಸ್ ಏನು ನಾವು ಲೈಫ್ ಸೈನ್ಸ್ ಓದ್ತೀವಿ, ಸ್ಕೂಲಲ್ಲಿ ಓದ್ತೀವಿ, ಅದರದ್ದು ಹೈಯರ್ ಲೆವೆಲ್ಸ್ ಅಲ್ಲಿ ನಾನು ತುಂಬಾ ಡಿಗ್ರಿ ಲೆವೆಲ್ ಅಲ್ಲೇ ಓದಿದ್ದು. ಹಾಗಾಗಿ ನನಗೆ ಲೈಫ್ ಸೈನ್ಸ್ ಇಸ್ ವೆರಿ ಅಟ್ರಾಕ್ಟಿವ್. ತಾವು ಈಗ ಎಂಬ್ರಿಯಾಲಜಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಅದೊಂಥರ ಅದ್ಭುತ. ಅದು ಚೇಂಜಸ್ ಏನಾಗುತ್ತೆ, ಏನೋ ಇಲ್ದೇ ಇರೋದು ಯಾವುದೋ ಒಂದು ಜೀವ ಬಂತು ಅಂತ ಬಂದಿದ್ದು ನಮ್ಗೇನೋ ಕಾಣದೇ ಇರೋದು 1 ವರ್ಷದಲ್ಲಿ ಅಷ್ಟು ಮುದ್ದಾದ ಮಗು ಬಂದಾಗ ಅದು ಮಗುನ ಇಷ್ಟ ಪಡೆದವರೇ ಇಲ್ಲ. ಅದು ಬೆಳೆದ ಮೇಲೆ ಅವನ ಮುಖ ಹೀಗಾಗುತ್ತೆ, ಕೈಕಾಲು ಹೀಗಾಗುತ್ತೆ. ಆದ್ರೆ ಎಲ್ಲಾ ಮಕ್ಕಳು ಮೊದಲ 3-4 ತಿಂಗಳು 1 ವರ್ಷ ಎಲ್ಲಾರು ಮುದ್ದಾಗಿರ್ತಾರೆ. ಮುದ್ದಾಗಿಲ್ದವರು ಮಕ್ಕಳೇ ಇಲ್ಲ. ಈ ಒಂದು ನೀವು ತುಂಬಾ ಒಂದು ವಿಷಯ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಈ ನನಗೆ ಅದನ್ನ ರಿಲೇಟ್ ಮಾಡೋದಾದ್ರೆ, ಈಗ ಒಬ್ಬ ಆರ್ಕಿಟೆಕ್ಟ್, ಒಳ್ಳೆ ಶಿಲ್ಪಿ, ಈಗ ಅಮರ ಶಿಲ್ಪಿ ಜಕಣಾಚಾರಿ ಅಂತೀವಿ, ಅಂತವ್ರು ಒಂದು ಈಗ ಹೊಯ್ಸಳ ಶಿಲ್ಪಗಳೆಲ್ಲ ಮಾಡಿದ್ದಾರೆ. ಅದ್ಭುತವಾದ ಶಿಲ್ಪಕಲೆನಲ್ಲಿ ಒಂದು ಒಳ್ಳೆ ದೇವತಾ ಮೂರ್ತಿನ ಅವ್ರು ತಗೊಂಡ್ ಬರ್ತಾರೆ. ಅದೇ ತರ ತಾವು ಹೇಳೋದು, ಯಾಕಂದ್ರೆ ಅದು ಕಲ್ಲಿನಲ್ಲಿ ಮಾಡೋದು ಹೊರಗಡೆ. ಇದೇ ತಾಯಿ ತನ್ನ ಒಂದು ಪಾಸಿಟಿವ್ ಯೋಚನೆಗಳಿಂದ ಆ ಸಂಸ್ಕಾರಗಳನ್ನ ಕೊಡೋದ್ರಿಂದ, ಲವಲವಿಕೆ ಸರಿಯಾದ ಆಹಾರನ ತಗೊಳ್ಳೋದ್ರಿಂದ, ಮತ್ತೆ ಸರಿಯಾಗಿ ಅವಳ ದೇಹನ ಶುದ್ಧಿ ಮಾಡಿಕೊಂಡು ಆಮೇಲೆ ಗರ್ಭದಾನ ಪಡೆದು ಆಮೇಲೆ ಪೂರ್ತಿ ಆ 9 ತಿಂಗಳು
ಆ ಮಗುವನ್ನ ಒಂದು ಆರ್ಕಿಟೆಕ್ಟ್ ಆಗಿ, ಅವಳೇ ಒಂದು ಶಿಲ್ಪಿಯಾಗಿ, ಅದರ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ನೀವು ಇದನ್ನ ಹೇಳಿದಾಗ ನಾವು ಅನ್ಕೋತಾ ಇದ್ವಿ, ಯಾಕೆ ಈ ಹಂದಿ ಮುಳ್ಳೆ ಯಾಕೆ ಯೂಸ್ ಮಾಡ್ತಾರೆ, ಬಹಳಷ್ಟು ಪ್ರಶ್ನೆ ಇತ್ತು. ಅದು ಬೇರೆ ಹುಡುಕಿ ತರಬೇಕು ಎಲ್ಲೋ ಗ್ರಂಥಿಗೆ ಅಂಗಡಿನಲ್ಲಿ, ಇವಾಗೆಲ್ಲ ಸಿಗುತ್ತೆ. ಆ ಹಂದಿ ಮುಳ್ಳು ತಗೊಂಡ್ ಬರ್ಬೇಕು, ಅದೇನೋ ಹುಲಿ ಉಗುರು. ಈಗ ಬೇರೆ ನಮ್ಮ ಅನಿಮಲ್ ಆಕ್ಟಿವಿಸ್ಟ್ ಗಳೆಲ್ಲ ತುಂಬಾ ಇದು ಯಾಕೆ ಹಂದಿ ಮುಳ್ಳಲ್ಲಿ ನನಗೆ ಆಕ್ಚುಲಿ ಗೊತ್ತಿರೋ ತಲೆಬಾಚಿ ಇದ್ರು, ನಾವೇನೋ ಅದನ್ನ ತಲೆಬಾಚೋದು ಅನ್ಕೊಂಡ್ಬಿಟ್ಟು ನಾನು ಹಿಂಗ್ ತಲೆಬಾಚಿ ತಿನ್ನೋದು. ತಲೆ ಯಾಕ್ರಿ ಬಚ್ಬೇಕು ಅಂತ ಅರ್ಥ ಆಗಿರ್ಲಿಲ್ಲ. ನೀವು ಈಗ ಹೇಳದ್ಮೇಲೆಲ್ಲ ಅರ್ಥ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ, ಇದರಿಂದ ತಾಯಿಯ ಷಟ್ಚಕ್ರಗಳ ಒಂದು ಸಂಚಲನ ಏನಿರುತ್ತೆ, ದಿ ಎನರ್ಜಿ ಆಫ್ ಹರ್ ಚಕ್ರ ಆ್ಯಂಡ್ ದ ಬೇಬೀಸ್ ವಿಲ್ ಸ್ಟಾರ್ಟ್ ಅಲೈನಿಂಗ್ ಇನ್ ದ ಸೇಮ್. ಇದು ಆಫ್ಟರ್ ದ ಸೀಮಂತೋನ್ನಯನ ಸಂಸ್ಕಾರ. ಇದು ಮೂಲಾಧಾರದಿಂದ ಒಂದು ಏನಂತಾರೆ ಅದರದ್ದು ಒಂದು ಪರ್ಸ್ಪೆಕ್ಟಿವ್ ಇದೆ, ಮತ್ತೆ ಇದರ ಪರ್ಸ್ಪೆಕ್ಟಿವ್ ಇದೆ, ಎರಡೂ ಇದೆ. ಸೀಮಂತೋನ್ನಯನ ಸಂಸ್ಕಾರ ಸರಿಯಾಗಿ ಮಾಡಿದ್ದಲ್ಲಿ. ಮತ್ತೆ ಶ್ರೀರಾಗನೇ ಯಾಕೆ ಅಂತಂದ್ರೆ, ಎಷ್ಟೊಂದು ರಾಗಗಳಿದೆ ನುಡಿಸುವಾಗ ಶ್ರೀ ರಾಗ ಅನ್ನೋದು ಒಂದು ರಾಗ. ಹೌದು ಹೌದು, ಶ್ರೀರಾಗ ಅನ್ನೋದು ರಾಗ. ಸೊ ಇದು ನನಗೂನು ಅಂದ್ರೆ ಗೊತ್ತಿರ್ಲಿಲ್ಲ. ಸೊ ಏನೇ ಆದ್ರೂ ನಮ್ಮ ಶಾಸ್ತ್ರದಲ್ಲಿ ಸುಮ್ಮನೆ ಹೇಳಿರೋ ಚಾನ್ಸೇ ಇಲ್ಲ, ಒಂದು ನಿಟ್ಟಿಲ್ದಿರ. ಸೊ ಹಂಗಾಗಿ ನಾನು ಕೂತ್ಕೊಂಡು ಅದ್ರ ಬಗ್ಗೆ ಓದಿದಾಗ ನಂಗೆ ಗೊತ್ತಾಗಿದ್ದು, ಒಂದು ಶ್ರೀರಾಗದ್ದು ಮೃತ ಸಂಜೀವಿನಿ ರಾಗ ಅಂತ, ಆ ರಾಗಕ್ಕೇನೆ. ಸೊ ತ್ಯಾಗರಾಜರದ್ದು ಒಂದು ಕಥೆನೂ ಬರುತ್ತೆ. ನನ್ಗೆ ಆಕ್ಚುಲಿ ಗೊತ್ತಿತ್ತು, ಬಟ್ ಕನೆಕ್ಷನ್ ಆಗಿರಲಿಲ್ಲ. ಬಟ್ ವೆನ್ ಐ ರೆಡ್ ದಿಸ್ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಅವರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿರೋವಾಗ ಅಲ್ಲಿ ಸಡನ್ ಆಗಿ ಒಬ್ಬ ಯಾರೋ ಹಿಂಗೆ ನಿಂತಿರೋರು, ದೇವ್ರನ್ನ ನೋಡ್ಲಿಕ್ಕೆ ಬಂದಿರೋರು, he will collapse, ಒಂದು ಸಿನ್ಕೋಪ್ ಅಟ್ಯಾಕ್ ತರ ಆಗುತ್ತೆ ಅಂತ. ಇಮಿಡಿಯೇಟ್ಲಿ ದೇರ್ ಬಿ ನೋ ಮೆಡಿಕಲ್, ತ್ಯಾಗರಾಜರ ಟೈಮಲ್ಲಿ. ಸೊ ಅಲ್ಲಿ ಹತ್ರದಲ್ಲಿ ವೈದ್ಯರಿರಲ್ಲ, ಯಾರೂ ಇರಲ್ಲ. ಏನೂ ಗೊತ್ತಿಲ್ಲದೆ ಅವಾಗ ಭಗವಂತನಲ್ಲಿ ಸಂಕಲ್ಪ ಮಾಡಿ ತ್ಯಾಗರಾಜರು ಶ್ರೀರಾಗ ಕೀರ್ತನೆಯನ್ನು ಹಾಡ್ತಾರೆ ಅವನ ಮುಂದೆ ಜೋರು ಧ್ವನಿಯಲ್ಲಿ. ಆ ಶ್ರೀರಾಗದ ಒಂದು ಮೃತ ಸಂಜೀವಿನಿಯ ಒಂದು ಆ ವೈಬ್ರೇಷನ್ ಎಫೆಕ್ಟ್ ಇಂದ ಹಿ ವಿಲ್ ರಿವೈವ್ ಬ್ಯಾಕ್. ಸೊ ಅದು ಒಂದು ಕೂಡ ಇದೆ. ಮತ್ತು ಇನ್ನೊಂದು ವೆರಿ ಫ್ಯಾಸಿನೇಟಿಂಗ್ ಥಿಂಗ್ ನಂಗೆ ಖುಷಿಯಾಗಿದ್ದು, ಈ ಶ್ರೀರಾಗನ್ ತುಂಬ ನೀವು ಕೇಳ್ತಾ ಇದ್ರೆ, you will develop a habit of absorbing knowledge. It will make you groom. ಅಂದ್ರೆ ಯು ಶುಡ್ ಬಿ ಅ ಗುಡ್ ಲಿಸ್ನರ್ ಅಂತ ಹೇಳ್ತಾರಲ್ಲ. ಸೊ ಅದನ್ನ ಮಾಡ್ಕೊಳ್ಳೋದು ಒಂದು ತುಂಬಾ ಕಷ್ಟ. ಯು ಕೆನಾಟ್ ಸಿಟ್ ಅಂಡ್ ಲಿಸನ್. ವೆರಿ ಐ ಅಡ್ಮೈರ್ ಯು ಬಿಕಾಸ್ ಯು ಆರ್ ಲಿಸ್ನಿಂಗ್ ಟು ಸೋ ಮೆನಿ ಪೀಪಲ್ ಸರ್. ನಿಮಗೆ ಆ ಶಕ್ತಿ ಇದೆ. ಸೊ ಆ ಒಂದು ಕೆಪಾಸಿಟಿಯನ್ನು ಈ ಶ್ರೀರಾಗ ಎನ್ಹ್ಯಾನ್ಸ್ ಮಾಡುತ್ತೆ. ವಿ ಬಿಕಮ್ ವೆರಿ ಗುಡ್ ಲಿಸ್ನರ್ಸ್, ಮೋರ್ ದ್ಯಾನ್ ಲಿಸ್ನರ್ಸ್ ಆ್ಯಂಡ್ ಅಬ್ಸಾರ್ಬೆನ್ಸ್ ಆಫ್ ಗುಡ್ ನಾಲೆಡ್ಜ್. ಅದನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನನ್ಗೆ ಅವಾಗ ಅನ್ನಿಸ್ತು, ಇದು ಬರೀ ಸೈನ್ಸ್ ಅಲ್ಲ, ಇಟ್ ಇಸ್ ಸೂಪರ್ ಸೈಂಟಿಫಿಕ್. ಮೃತ ಸಂಜೀವಿನಿ ಅಂದ್ರೆ ನಮ್ಗೆ ಆಂಜನೇಯ ಬಂದು ಲಕ್ಷ್ಮಣನ ಬದುಕಿಸ್ದ ಅದು ಗೊತ್ತು, ಆದ್ರೆ ರಾಗದಲ್ಲೇ ಬದುಕಿಸೋ ಒಂದು ಕೆಪಾಸಿಟಿ ಇದೆ, ಆ ರಾಗಕ್ಕೆ ಇದೆ. ಹಾಡೋರ್ಗೂ ಆ ತಪಶಕ್ತಿ ಬೇಕು. ಖಂಡಿತ ಸಿದ್ಧಿ ಬೇಕು, ಅದರಲ್ಲಿ ಸಿದ್ಧಿ ಬೇಕು. ತ್ಯಾಗರಾಜರಿಗೆ ಆ ಸಿದ್ಧಿ ಇದೆ. ನಾವು ಹಾಡಿದ್ರೆ ಯಾರು ಬದುಕುತ್ತಾರೋ ಇಲ್ಲ. ಅಲ್ಲ, ಅವ್ರು ಇನ್ನೂ ಮತ್ತೆ ಎಮರ್ಜೆನ್ಸಿ ಲ್ಯಾಂಡ್ ಆದ್ರೆ ಕಷ್ಟ. ನಾವ್ ಮಾಡಿದ್ರೆ ಹಂಗೆ ಮಾಡ್ತೀವಿ, ಅರ್ಧ ಗಂಟೆ 1500 ನಿಮಿಷದಲ್ಲಿ. ಈ ಒಂದು ಅದ್ಭುತ ಶಕ್ತಿ ಇದೆ ರಾಗಕ್ಕೆ. ಅಂದ್ರೆ ನಾವು ಕೇಳಿದೀವಿ, ಅದೊಂದು ಮಳೆ ಬರೆಸ್ತಿದ್ರು, ದೀಪ ತುಳಸಿದಾಸರು, ದೀಪಕ ರಾಗ ಅಂತ ಹೇಳಿ ದೀಪ ಹತ್ಸೋರು, ಮಳೆ ಬರ್ಸೋರು ರಾಗಗಳು ಹೇಳಿ ಅಂತ ನಾವು ಹಿಂದೆ ಕೇಳಿದ್ದು. ಅದು ಇವಾಗ ಅದು ಸುಮ್ನೆ ಒಂಥರ ರೋಚಕವಾಗಿರುತ್ತೆ, ಫಿಲಮ್ ಅಲ್ಲಿ ತೋರಿಸಿದ್ರೆ ಟಕ್ ಅಂತ ಹತ್ಕೊಂಡ್ಬಿಡ್ತು ಅಂತ. ಮೊದಲೇ ಡ್ರಾಮಾಟಿಕ್ ಆಗಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಬಟ್ ಇದು ಶ್ರೀರಾಗ ನುಡಿಸೋದು ಆ ಒಂದು ಅದಕ್ಕೆ ಹೌದು, ಇದು ಎರಡರ ಒಂದು ಅರ್ಥದಿಂದ. ಸೊ ಆಲ್ಸೋ ಯು ಆರ್ ಮೇಕಿಂಗ್ ದಿ ಎಂಬ್ರಿಯೋ, ಗ್ರೂಮಿಂಗ್ ಹಿಮ್ ಟು ರಿಸೀವ್ ನಾಲೆಡ್ಜ್. ಸೊ ಅದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ದಂಗೆ, ನೀನು ಇನ್ಮೇಲಿಂದ ಒಬ್ಬ ಒಳ್ಳೆ ಶ್ರೋತ್ರಿಯನಾಗಿ ಅಥವಾ ಒಂದು ಒಳ್ಳೆಯ ಲಿಸ್ನರ್ ಆಗಿ ಸ್ಟಾರ್ಟ್ ಅಬ್ಸಾರ್ಬಿಂಗ್ ಗುಡ್ ನಾಲೆಡ್ಜ್ ಅಂತ ಒಂದು ಸಂದೇಶ ಕೊಟ್ಟಂಗೆ. ತಾವು ಆಯುರ್ವೇದದ ಪ್ರಕಾರ ತಾವು ಆಲ್ರೆಡಿ ಎಕ್ಸ್ಪರ್ಟ್ ಸರ್ಜನ್ ಆದ್ರಿಂದ ನೀವು ತುಂಬಾ ಅದ್ಭುತವಾಗಿ ಇದರದ ಕನೆಕ್ಷನ್ ಅನ್ನ ಹೇಳಿದ್ರಿ. ಈಗ ಆಧ್ಯಾತ್ಮಕ್ಕೆ ಏನಾದ್ರೂ ನಾವು ಸೇರಿಸಬಹುದಾ ಇದನ್ನ? ಆಧ್ಯಾತ್ಮದ ಕನೆಕ್ಷನ್ ಏನು ಈ ಒಂದು ಗರ್ಭ ಸಂಸ್ಕಾರ? ಖಂಡಿತ. ಸೊ ಈಗ ನಾನು ಮುಂಚೆನೆ ಹೇಳ್ದಂಗೆ ನಮಗೆ ಸತ್ಪ್ರಜೆಗಳು ಬರ್ಬೇಕು ಅಂದ್ರೆ ಭಾರತೀಯ ಸಂಸ್ಕೃತಿನ ನಾವು ಅವ್ರು ಬೆಳೆದು ದೊಡ್ಡವರಾದ್ಮೇಲೆ 18 ವರ್ಷ ಆದ್ಮೇಲೆ ಈ ಎಲ್ಲ ನಾನೇನು ಜೆಂಡರ್ ರಿವೀಲು ಇದಕ್ಕೆಲ್ಲ ಯೂಸ್ ಟು ಆಗ್ಬಿಟ್ರೆ ಅವರು ಜೆನ್ಸಿಗಳಾಗಿ ಈ AI ಚಾಟ್ GPT ಗೆ ಹೊಂದ್ಕೊಂಡ ಮೇಲೆ ನಾವು ನೋಡ್ರಪ್ಪ ಇದೆಲ್ಲ ನಮ್ ಸಂಸ್ಕೃತಿ ಹಿಂಗೆ ಅನ್ನೋದಕ್ಕಿಂತ ಹುಟ್ಟಿನಿಂದಾನೇ ನಾವು ಅದನ್ನ ಏನಾದ್ರೂ ತರೋಕಾದ್ರೆ ಆಧ್ಯಾತ್ಮಿಕವಾಗಿ ಆ ಮಗು ಅದ್ರಲ್ಲಿ ಒಂದು ನಿಷ್ಠೆ ಬರೋ ತರ ನಮ್ಮ ಒಂದು ಸಂಸ್ಕಾರಗಳಲ್ಲಿ ಅದಕ್ಕೇನಾದ್ರೂ ಕನೆಕ್ಷನ್? ಖಂಡಿತ. ಸೊ ಈಗ ಆಯುರ್ವೇದ ಅಂತ ನಾವು ತಗೊಂಡಿದ ತಕ್ಷಣ ಇದು ಆಧ್ಯಾತ್ಮಕ್ಕೆ ಬಿಟ್ಟಿರುವಂಥದ್ದು ಅಲ್ವೇ ಅಲ್ಲ. ಸೊ ಆಯುರ್ವೇದ ಯಾಕೆ ಬಂತು ಅಂತ ತಗೊಂಡಾಗ್ಲೇನೆ
ವಿಘ್ನೀಭೂತ ಯದಾ ರೋಗ ಪ್ರಾದುರ್ಭೂತ ಶರೀರಿಣ. ಯಾಕೆ? ತಪ ಉಪವಾಸ ಬ್ರಹ್ಮಚರ್ಯ ವ್ರತಾಯುಷಾಂ. ಹಿಂದಿನ ರಾಮನ ಕಾಲದಲ್ಲೆಲ್ಲ ಅನಾರೋಗ್ಯವೇ ಇರಲಿಲ್ಲ. ಯಾವಾಗ ಕಲಿಯುಗ ಪ್ರಾರಂಭ ಆಗ್ತಿದ್ದಂಗೆ ಮುಂದಿನ ಯುಗಗಳಲ್ಲಿ ಅನಾರೋಗ್ಯ ಅಥವಾ ರೋಗಗಳು ಉಂಟಾಗಕ್ಕೆ ಶುರುವಾಯಿತು, ಸಾಧನೆಗೆ ಒಂದು ತೊಡಕಾಯಿತು. ಸೊ ಅದಕ್ಕೆ ಅಂತಾನೆ ಋಷಿ ಮುನಿಗಳು ಏನಂತಾರೆ, ಒಂದು ಹೈರಾರ್ಕಿಯಲ್ಲಿ ಹೋಗಿ ಬ್ರಹ್ಮನಿಂದ ಈ ವಿದ್ಯೆಯನ್ನು ಬ್ರಹ್ಮದೇವರು ಸ್ಮರಣೆ ಮಾಡಿ ಕೊಟ್ಟಿದ್ದ. ಅದು ಏನು ಅವಾಗ ಬರ್ದಿದ್ದಲ್ಲ, ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ, ಸ್ಮರಣೆ ಮಾಡ್ಕೊಂಡ್ರಷ್ಟೇ. ಸ್ಮರಣೆ ಮಾಡಿ ಇಂದ್ರನಿಗೆ, ಅಶ್ವಿನಿ ದೇವತೆಗಳಿಗೆ, ನೆಕ್ಸ್ಟ್ ಅಗಸ್ತ್ಯರಿಗೆ, ಹಾಗೆ ಇಟ್ ಕೇಮ್ ಡೌನ್ ಟು ಭೂಲೋಕ ಅಂತ. ಸೊ ಆಯುರ್ವೇದ ಮತ್ತೆ ಆಧ್ಯಾತ್ಮ, ಇಟ್ ಇಸ್ ಆಯುರ್ವೇದ ಸಮಥಿಂಗ್ ಬಂದಿದ್ದು ಚತುರ್ಮುಖ ಬ್ರಹ್ಮನಿಂದ. ಖಂಡಿತ. ಸೊ ಆಯುರ್ವೇದ ಬಂದಿದ್ದೇನೆ ಒಂದು ಆಧ್ಯಾತ್ಮದ ಸಾಧನೆಗೆ, ನಮ್ಮ ಶರೀರನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅಂತಾನೆ. ಸೊ ಆಯುರ್ವೇದದ ಪರಿಪಾಲನೆಯಿಂದ ಆಧ್ಯಾತ್ಮ ಮ್ಯಾನಿಫೋಲ್ಡ್ ಆಗಿ ಮುಂದಕ್ಕೆ ಹೋಗ್ತಾನೆ ಇರತ್ತೆ. ಸೊ ಈ ನಿಟ್ಟಿನಲ್ಲಿ ತಗೊಳ್ಬೇಕಂದ್ರೆ, ಸೊ ಗರ್ಭ ಸಂಸ್ಕಾರಕ್ಕೆ ಅಂತ ಬಂದಾಗ ಆಯುರ್ವೇದನೂ ಏನು ಹೇಳುತ್ತೆ, ಒಂದು ಪದ ಉಪಯೋಗಿಸ್ತಾರೆ, ಸುಪ್ರಜಾ ಇಚ್ಛಂತಿ, ಏನೇನು ಮಾಡಬೇಕು ಅಂತ. ಏನಂದ್ರೆ ಮೊದಲನೇ ಪದ ಹೇಳೋದು ಆಹಾರ ಅಂತ ಹೇಳಲ್ಲ. ಈಗ ಮೆಡಿಕಲ್ ಸೈನ್ಸ್ ಆಗಿದ ತಕ್ಷಣ ಫಿಸಿಕಲ್ ಬಾಡಿಗೆ ರೆಸ್ಟ್ರಿಕ್ಟ್ ಆಗ್ಬೇಕು ತಾನೆ. ಆಯುರ್ವೇದ ಹೇಳೋದು ಸದಾಚಾರ ಚ ಆತ್ಮಾನಂ ಉಪಚರೇತ್. ಆಮೇಲೆ ಹೇಳೋದು ಪಥ್ಯ ಆಹಾರ ವಿಹಾರಾಭ್ಯಾಮ್ ಅಂತ ಹೇಳುವಂಥದ್ದು. ಸೊ ಫಸ್ಟ್ ವರ್ಡೇನೆ ಸದಾಚಾರ. ಸೊ ಆ ಒಂದು ವರ್ಡಲ್ಲಿ ಏನೇನು ಬಂದ್ಬಿಡುತ್ತೆ, ಸತ್ಸಂಗ, ಸದಾಚಾರ, ಆಮೇಲೆ ಒಳ್ಳೆಯ ಜನರ ಜೊತೆಗಿರುವಂಥದ್ದು, ಒಳ್ಳೆಯ ಯೋಚನೆಗಳನ್ನು ಮಾಡುವಂಥದ್ದು, ಒಳ್ಳೆಯ ಸದ್ ಆಹಾರ, ಸದ್ವಿಹಾರ ಎಲ್ಲ ಬಂದ್ಬಿಡತ್ತೆ. ಸೊ ಆಯುರ್ವೇದ ನಾನೇನು ಹೇಳಿದೆ, ಈ ಶೋಧನಗಳನ್ನು ತಗೊಂಡು ಗರ್ಭಿಣಿ ಆಗಬೇಕು, ಅದನ್ನ ನೆಕ್ಸ್ಟ್ ಲೈನಲ್ಲಿ ಮತ್ತೆ ಹೇಳುತ್ತೆ, ಆ ಹೆಂಗಸು ಗೋ ಪೂಜೆ ಮಾಡಬೇಕು, ಗೋ ಸೇವೆ ಮಾಡಬೇಕು, ವೃದ್ಧರ ಸೇವೆ ಮಾಡಬೇಕು, ಆಮೇಲೆ ಜ್ಞಾನಿಗಳ ಸೇವೆ ಮಾಡಬೇಕು. ಬರೀ ಪಂಚಕರ್ಮ ಮಾಡಿಸ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಸೊ ಆಯುರ್ವೇದ ಈಸಿ, ಯಾಕಂದ್ರೆ ಯಾರೋ ಮಾಡ್ತಾರೆ, ನೀವು ಸುಮ್ಮನೆ ಮಲ್ಕೊಳ್ತೀರಾ. ಅದು ಬರೀ ಫಿಸಿಕಲ್ ಅಬೌಟ್. ಸೊ ಇವಾಗ ಆಯುರ್ವೇದ ಅದೇ ಆಧ್ಯಾತ್ಮಕ್ಕೆ ಅಂದಿದ ತಕ್ಷಣ ಆಯುರ್ವೇದ ಬರೀ ದೈಹಿಕ ಇದಕ್ಕಲ್ಲ, ದೈಹಿಕ, ಮಾನಸಿಕ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸ್ಪಿರಿಚುವಲಿ ಎಲ್ಲ ರೀತಿಯಲ್ಲೂ ನಮಗೆ ಏನಂತಾರೆ ಇದು ಬೇಕಾಗಿರುವಂಥದ್ದು. ಸೊ ಗರ್ಭ ಸಂಸ್ಕಾರದಿಂದ ಆಧ್ಯಾತ್ಮಿಕತೆ ಹೇಗೆ ಹೆಚ್ಚು ಮಾಡುವುದು ಅನ್ನೋದು ತಾವು ಕೇಳಿದ್ದು ಅನ್ಕೊಳ್ತೀನಿ. ಸೊ ನಮಗೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಒಂದು ಫೇಮಸ್ ಎಲ್ಲರಿಗೂ ಗೊತ್ತಿರುವಂತಹ ಕತೆ ಪ್ರಹ್ಲಾದನ ಕತೆ ಅಲ್ವಾ. ಸೊ ಹೇಗೆ ಒಂದು ಆಸುರಿ ವಂಶಸ್ತ್ರ, ಹಿರಣ್ಯ ಅವರ ಅಜ್ಜ ತಾತಂದ್ರು ಎಲ್ಲರೂ ಅಸುರರೇ, ಆದರೆ ಹೇಗೆ ಒಬ್ಬ ನಾರಾಯಣನ ಭಕ್ತ ಹುಟ್ಟುಬಿಟ್ಟ ಅನ್ನೋದಕ್ಕೆ ಇದು ಎಲ್ಲರಿಗೂ ಅಪ್ಪರ್ ಇದ್ರಲ್ಲಿ ಗೊತ್ತಿರುವಂಥದ್ದು. ಅವಳು ತಾಯಿ ಆದವಳು ನಾರದ ಮಹರ್ಷಿಗಳಿಂದ ಗರ್ಭವತಿಯಾಗಿದ್ದಾಗ ಅವರು ಪುರಾಣದ ಕಥೆಗಳನ್ನೇ ಹೇಳಿ 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 ಆ ಕಥೆಗಳ ಸಂಸ್ಕಾರ. ಆಬ್ವಿಯಸ್ಲಿ ಇದನ್ನ ತಗೊಂಡಾಗ ಪ್ರಹ್ಲಾದರಾಜರ ಬಗ್ಗೆ ನಾವು ಮಾತಾಡುವಂಥವ್ರು ಅಲ್ವೇ ಅಲ್ಲ, ಅವ್ರದ್ದು ಒಂದು ಅವತಾರ ಅದು ಎಲ್ಲರಿಗೂ ಚೆನ್ನಾಗಿ ಇವಾಗ ಗೊತ್ತಾ, ಯಾಕಂದ್ರೆ ನರಸಿಂಹದ್ದು ಮೂವಿನೇ ಡಿಜಿಟಲ್ ಮೂವಿ ಬಂತು, ಹಾಗಾಗಿ ತುಂಬಾ ಜನಕ್ಕೆ ಅದು ನಾಟಿದೆ. ಅಂದ್ರೆ ಪ್ರಹ್ಲಾದನಿಗೆ ಅವನಿಗೆ ಗರ್ಭಾವಸ್ಥೆನಲ್ಲಿ ನಾರದರು ಮಾಡಿದಂತಹ ಎಲ್ಲ ಇದು, ತನ್ನ ತಾಯಿ ಮಲ್ಕೊಂಡ್ಬಿಟ್ಟಿದೆ, ಯಾರಿಗೋಸ್ಕರ ಹೇಳ್ತಿದ್ದೀರಿ ಅಂದ್ರು, ನಾನು ಹೇಳ್ತಾ ಇದ್ದೀನಿ ಹೇಳಿ ನಾರದರು, ಅದು ಆ ಮಗುಗೆ ಆ ಸಂಸ್ಕಾರ ಆಗಿತ್ತು ಅನ್ನೋದೊಂದು ತುಂಬಾ ಅಲ್ಲಿ. ಅಂದ್ರೆ ನಾವು ಇವನ್ ದೋ ವಿ ಆರ್ ನಾಟ್ ದ್ಯಾಟ್, ಅಲ್ಲಿ ಅವ್ರದ್ದು ಒಂದು ಅರ್ಥ, ಒಂದು ಹಿಂದೆ ಒಂದು ಕಾಸ್ ಇತ್ತು ಅವರ ಅವತಾರದಲ್ಲಿ, ಆದ್ರೂ ಅದು ನಮಗೆ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ಆಯ್ತು ಅಂತ. ಬಟ್ ಇಲ್ಲಿ ಒಂದು ಆಧ್ಯಾತ್ಮ ಅಂದಿದ ತಕ್ಷಣ ನಮ್ಗೆ ನಾವೆಲ್ಲೋ ಕಾಡಲ್ಲಿ ಹೋಗಿ ಜಪ ಮಾಡಬೇಕು, ತಪಸ್ ಈಗಿನ ಪರಿಸ್ಥಿತಿಗೆ ಅಲ್ಲ. ಈಗ ಯಾರೋ ಒಬ್ಬರು ಆಫೀಸಿಗೆ ಹೋಗ್ತಿರ್ತಾರೆ, ಅವರಿಗೆ ಆಧ್ಯಾತ್ಮದ ಗಂಧ ಗಾಳಿ ಏನೂ ಗೊತ್ತಿರಲ್ಲ. ಅವರಲ್ಲಿ ನಾವು ಹೇಗೆ ಅದೊಂದು ಭಗವತ್ ಪ್ರಜ್ಞೆ ಅಥವಾ ಒಂದು ಆಧ್ಯಾತ್ಮ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ಸಾಧ್ಯ ಇದೆ. ಹೇಗೆ ಅಂದ್ರೆ ಮೊದಲು ಭಗವಂತನಲ್ಲಿ ನಂಬಿಕೆ ಬರಬೇಕು ಅಲ್ವಾ. ಇಟ್ಸ್ ನಾಟ್ ಲೈಕ್ ಈಗ ನಮಗೆ ಕೆಲವೊಬ್ರು ಹೇಳ್ತಾರೆ, ನಾನು ಐ ಆಮ್ ನಾಟ್ ವೆರಿ ಒಂದು ಹೊಸ ಗಾಡ್ ಟೈಪ್ ಅಂದ್ರೆ ರಿಲಿಜಿಯಸ್ ಅಲ್ಲ, ಐ ಆಮ್ ಸ್ಪಿರಿಚುವಲ್ ಅಂತ ಇದೊಂದು. ಹೌದು. ಸೊ ಅಂದ್ರೆ ಅದೆರಡು ಏನೋ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರೋದು. ರಿಚುವಲಿಸ್ಟಿಕ್ ಅಲ್ಲ. ಅವ್ರ ಮೀನಿಂಗ್ ಏನಂದ್ರೆ, ನಾನು ಇದನ್ನೆಲ್ಲ ಏನ್ ಫಾಲೋ ಮಾಡಲ್ಲ, ಬಟ್ ನಂಬ್ತೀನಿ, ಸ್ಪಿರಿಚುವಲ್, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ನಾನೇನ್ ಮಡಿ ಉಟ್ಕೊಂಡು ಪೂಜೆ ಮಾಡಿ ಮಾಡಲ್ಲ, ರಿಚುವಲ್ ಅಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಕೈ ಮುಗಿತೀನಿ, ಬರ್ತೀನಿ, ತುಂಬಾ ದೇವ್ರು ಅಂತ ಮಾಡಲ್ಲ. ಇದೇ ಬೇಸ್ ಲೈನ್ ನಮಗ್ ಬೇಕಾಗಿರುವಂತದ್ದು. ಸೊ ರಾಜರ ಯಾಕೆ ಉದಾಹರಣೆ ತಗೊಂಡೆ ಅಂದ್ರೆ, ಈಗ ಗ್ರಾಸ್ ಅಲ್ಲಿ ನೋಡಿದ್ರೆ ಅವರು ಒಬ್ಬ ರಾಜನ ಮಗ, ಹಿ ಹ್ಯಾಡ್ ಆಲ್ ದ ಕಂಫರ್ಟ್ ಅಲ್ವಾ. ಒಂದು ರಾಜಕುಮಾರ ಅಂತಂದ್ರೆ ಏಳುವಾಗ ಸೇವೆ ಮಾಡ್ಲಿಕ್ಕೆ ಇರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಇರ್ತಾರೆ, ಅಷ್ಟು ಸುಖವನ್ ಇದ್ರೂನು ಅವರ ಸ್ಮರಣೆ ಏನಿತ್ತು, ಸುಖದಲ್ಲಿ ಇರುವಾಗ್ಲೂ
ಪ್ರಹ್ಲಾದರು ಯಾವಾಗ್ಲೂ ನಾರಾಯಣನ ಸ್ಮರಣೆನೆ ಮಾಡ್ತಿದ್ರು. ಕೊನೆಗೇನಾಯ್ತು, ಸ್ವಂತ ತಂದೆ 1-2 ಸತಿನ ಅವ್ರಿಗೆ ಇದ್ ಮಾಡಿದ್ದು, ಬೆಟ್ಟದಿಂದ ಕೆಳಗ್ ದೂಕಿದ್ರು ಯಾರ ಸ್ಮರಣೆ ಬಂತು? ನಾರಾಯಣನ ಸ್ಮರಣೆ ಬಂತು. ಆನೆ ಕೈಯಲ್ಲಿ ತುಳಿಸಿದ್ರು ಯಾರ ಸ್ಮರಣೆ ಬಂತು? ನಾರಾಯಣನ ಸ್ಮರಣೆ. ಸೊ ಈ ಆಧ್ಯಾತ್ಮ ಅಥವಾ ಭಗವಂತನಲ್ಲಿ ಭಕ್ತಿ ಅನ್ನೋದು ನಮಗೆ ಯಾವ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇರ್ಬೇಕಂತ ಇದು ಒಂದು ಎಕ್ಸಾಂಪಲ್ ಸಾಕು. ನಾವು ಸುಖದಲ್ಲಿ ತೇಲ್ತಾ ಇದ್ರು ಅದು ಅವ್ನು ಕೊಟ್ಟಿದ್ದು ಅನ್ನೋ ಗ್ರಾಟಿಟ್ಯೂಡ್ ಆಗ್ಲೂ ಇರಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋ ನಮಗೆ ಕಷ್ಟದಲ್ಲಂತೂ ಬಂದೇ ಬರುತ್ತೆ, ಸಂಕಟ ಬಂದಾಗ ವೆಂಕಟರಮಣ. ಬಟ್ ನಾನು ಇದನ್ನ ತುಂಬಾ ಜನ ಹೇಳೋದ್ ಕೇಳಿದೀನಿ, ಒಂದ್ ಸ್ವಲ್ಪ ಏನಾದ್ರೂ ಅಂಟುವರ್ಡ್ ಆಗಿದ ತಕ್ಷಣ ನಾನು ಎಷ್ಟು ಮಾಡಿರೋ ಪೂಜೆಗಳಿಗೆ ನಾನು ಇದು ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಾವೇನಾದ್ರೂ ಒಂದ್ ಸ್ವಲ್ಪ ಮಾಡ್ಬಿಟ್ಟು ಜಗಳ ಆಡ್ತೀವಿ ನಾವು, ಇದೇ ನಾನು ಇನ್ ಮಾಡಿದ್ದು, ಇಷ್ಟು ಪೂಜೆ ಮಾಡಿದೆ ನಿನ್ಗೆ, ಇಷ್ಟು ವ್ರತ ಹೌದು ನನಗೆ ಹಿಂಗ್ ಮಾಡಿದ್ಯಾ ನೀನು. ಹೌದು. ಸೊ ಹಂಗಾಗಿ ಆ ಭಗವಂತನಲ್ಲಿ ಭಕ್ತಿ ಅನ್ನೋದನ್ನ ನಾವು ಗರ್ಭಾವಸ್ಥೆಯಿಂದನೇ ಸ್ಟ್ರಾಂಗ್ ಆಗಿ ಮಗುವಿಗೆ ಡೆಫಿನೆಟ್ಲಿ ಇಂಪಾರ್ಟ್ ಮಾಡಿಸ್ಬೋದು. 9 months ಆಫ್ ಗರ್ಭಾವಸ್ಥೆ, ಫಸ್ಟ್ 5 years ಆಫ್ ಲೈಫ್. ಈ ಪ್ರಹ್ಲಾದನಿಗೆ ತಂದೆ ಎಷ್ಟೇ ಕಷ್ಟ ಕೊಟ್ರು ಅವನು ನಾರಾಯಣ ಕಾಪಾಡ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆ ಇತ್ತು. ಹಾಗಾಗಿ ಅವನು ಭಯನೇ ಪಡ್ಲಿಲ್ಲ. ಎಷ್ಟೇ ಹೆದರಿಸಿದ್ರು ಅವನು ನಗ್ನಗ್ತಾ ನಾರಾಯಣ ಅಂತಾನೆ ಇದ್ದ. ಯಾಕೆ ಅಂದ್ರೆ ತಾವ್ ಹೇಳೋದು, ಅವನಿಗೆ ಆ ಗರ್ಭಾವಸ್ಥೆಯಲ್ಲಿ ನಾರದರು ಕೊಟ್ಟ ಉಪದೇಶ ಅದು ಅಷ್ಟು ಸ್ಟ್ರಾಂಗ್ ಆಗಿತ್ತು. ನಾವು ಗರ್ಭ ಸಂಸ್ಕಾರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಇದನ್ನ ನಾವು ಭಕ್ತಿನ ಬಿತ್ತಿದ್ರೆ ಅದು ದೊಡ್ಡದಾಗಿ ಮರ ಆಗುತ್ತೆ, ಬೆಳೀತಾ ಬೆಳೀತಾ ಆ ಭಕ್ತಿ ಬೆಳೆಯುತ್ತೆ. ಖಂಡಿತ ಹೌದು. ಸೊ ಇದರದ ಆಧ್ಯಾತ್ಮದ ಕನೆಕ್ಷನ್ ತಾವು ಆ ಭಕ್ತಿನ ಬೆಳೆಸಬಹುದು ಅಂತ ತಾವ್ ಹೇಳ್ತಾ ಇದ್ದೀವಿ. ಹೌದು. ಸೊ ಈ ಗರ್ಭ ಸಂಸ್ಕಾರ ಅಂದಿದ ತಕ್ಷಣ ಮತ್ತೆ ನಾವು ಕ್ಲಾಸಸ್ ಎಲ್ಲ ತಗೊಳ್ರು ಯಾಕೆ ಅಂದ್ರೆ ಬಿಕಾಸ್ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜನ ಅಂತಂದ್ರೆ 1 hour ಅವ್ರಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ದಟ್ ಇಸ್ ವೈ ದೇ ಅಪ್ರೋಚ್ ಪೀಪಲ್, ಸೊ ದಟ್ ಆ 1 hour ಅನ್ನ ಅವರ ಮನಸ್ಸು ಮತ್ತೆ ಎಲ್ಲವೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅನ್ನೋದು. ಬಟ್ ಈ ಗರ್ಭ ಸಂಸ್ಕಾರ ಅಂತ ತಗೊಂಡಾಗ ಒಂದೇ ಕಡೆ ಕೂತ್ ಮಾಡ್ಬೇಕು ಅಥವಾ ನಾವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕು ಅಂತಲ್ಲ. ನಾವು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ದೇವ್ರ ನಾಮ ಹಾಡ್ಕೊಂಡು ಕೆಲಸ ಮಾಡಬಹುದು, ಅಥವಾ ನಾವು ನಮಗೆ ಗೊತ್ತಿರುವಂತಹ ಯಾವ್ದಾದ್ರು ಕತೆ ಪ್ರವಚನಗಳನ್ನ ಕೇಳಿಸ್ಕೊಳ್ತಾ ಕೆಲಸ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ವೇರ್ ವಿ ಹ್ಯಾವ್ ಲಾಟ್ ಆಫ್ ಬ್ಯಾಡ್ ಇನ್ಫ್ಲೂಯೆನ್ಸಸ್, ಗರ್ಭ ಸಂಸ್ಕಾರದ ಒಂದು ರೋಲ್ ತುಂಬಾ ಮುಖ್ಯ ಆಗತ್ತೆ. ಒಂದು ಟ್ರಾನ್ಸ್ಫರಿಂಗ್, ನಮ್ಮ ಪರಂಪರೆಯನ್ನು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲಾಂದ್ರೆ ಮುಂದೆ ಈಗಲೇ ಇಷ್ಟು ಆಗಿದೆ ಅಂದ್ರೆ ಇನ್ನು ಮುಂದಿನ 100 ವರ್ಷಕ್ಕೆ ಏನು ಇಲ್ಲದೆ ಇರೋ ಹಂಗೆ ಆಗೋಗ್ಬಿಡ್ಬಾರ್ದು. ಸೊ ನಾವು ಎಲ್ಲರೂ ಆಸ್ ಸಿಟಿಸನ್ಸ್ ನಮ್ಮ ಪ್ರಯತ್ನವನ್ನು ನಾವು ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ಈ ಪ್ರಯತ್ನ. ಸೊ 2 ವಿಷಯಗಳನ್ನ ನೀವು ಪ್ರಸ್ತಾಪನೆ ಮಾಡಿದ್ರಿ. ಒಂದು, ಆಯುರ್ವೇದದ ಮೂಲಕ ಗರ್ಭ ಸಂಸ್ಕಾರ ಹೇಗೆ ಅದು ಬೆಳವಣಿಗೆನಲ್ಲಿ ಆಗ್ತಾ ಇದ್ದಂಗೆ ಈ ಎಲ್ಲ ಸಂಸ್ಕಾರಗಳನ್ನು ಮಾಡೋದ್ರಿಂದ ಅದು ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರುವಂತಹ ಸ್ಟೇಜಸ್ ಅಲ್ಲಿ ಆರೋಗ್ಯವಾಗಿ ಹುಟ್ಟುವಂತಹದ್ದು. ಜೊತೆಗೆ ಆ ತಾಯಿ ಜೊತೆಗೆ ಕನೆಕ್ಷನ್, ಹೊರಗಿನ ಪ್ರಪಂಚದ ಜೊತೆಗೆ ಗ್ರಾಸ್ಪ್ ಮಾಡೋ ಕೇಪಬಿಲಿಟೀಸ್ ಇನ್ಕ್ರೀಸ್ ಆಗೋದು ಆಯುರ್ವೇದದ ವೇದದಲ್ಲಿ ಹೇಳಿದ್ರಿ. ಅದೇ ತರ ನಾವು ಈ ಸದಾಚಾರ ಇದನ್ನೆಲ್ಲ, ಈ ಸತ್ಸಂಗ, ಇದನ್ನ ಪಾಸಿಟಿವ್ ವಿಷಯಗಳನ್ನ ಕೊಡ್ತಾ ಇರೋದ್ರಿಂದ ಮತ್ತೆ ತಾಯಿ ಮಾಡೋದ್ರಿಂದ ಅದು ಹೇಗೆ ಆ ಭಕ್ತಿ, ಆ ಭಗವಂತನ ಬಗ್ಗೆ, ನಮ್ಮ ಸನಾತನ ಪರಂಪರೆ ಬಗ್ಗೆ, ಯಾಕಂದ್ರೆ ಪಾಸಿಟಿವ್ನೆಸ್ ಇರೋದು ಇದು ಒಂದ್ರಲ್ಲೇನೆ. ಬೇರೆ ಔಟ್ಸೈಡ್ ದ ಅಧ್ಯಾತ್ಮ ಎಲ್ಲ ನೆಗೆಟಿವ್ ಇರೋದು, ಎಲ್ಲಾ ವಿಷಯನೂ ಅದು ನೆಗೆಟಿವ್ ಆಗುತ್ತೆ. ಅದೇ ಆಧ್ಯಾತ್ಮಕ್ಕೆ ಬಂದ್ರೆ ಎಂಥದ್ದೇ ಸಣ್ಣ ವಿಷಯ ಆದ್ರೂ ದೊಡ್ಡ ವಿಷಯ ಆಗುತ್ತೆ. ಹಾಗಾಗಿ ಈ ಆಧ್ಯಾತ್ಮದ ತಾವು ತಿಳಿಸಿದ್ರಿ, ಸಂಸ್ಕಾರಗಳು ಹೇಗೆ ಮುಖ್ಯ ಆಗುತ್ತೆ ಆ ಮಗುಗೆ ಅರ್ಲಿ ಸ್ಟೇಜ್ ಅಲ್ಲಿ, ಅಂದ್ರೆ ಅರ್ಲಿ ಸ್ಟೇಜ್ ಆ ಝೈಗೋಟ್ ಲೆವೆಲ್ ಇಂದಾನೇ ತಗೊಂಡು ಹೋದ್ರೆ ಹೇಗೆ ಅದು ಪವರ್ಫುಲ್ ಆಗುತ್ತೆ ಅಂತ. ಬಟ್ ಇವತ್ತಿನ ಟೈಮ್ ಅಲ್ಲಿ, ಯಾಕಂದ್ರೆ ಇವಾಗ ನಾವು 21st century 2026 ನಾವು ಕೂತಿರೋದ್ರಿಂದ ಈಗ ನಮ್ಗೊಂದು ಭೂತ ಕೂತಿದೆ ಸೈನ್ಸ್ದು. ಅಂದ್ರೆ ಆ ಕಡೆ ಅದು ಬರಲ್ಲ ನಮ್ಗೆ, ಯಾರನ್ನಾದ್ರೂ ಒಂದು ಫಾರ್ಮುಲಾ ಹೇಳ್ಬಿಡಿ ಅಂದ್ರೂ ಹೇಳಕ್ ಬರಲ್ಲ. ಆದ್ರೆ ನಾವು ದೊಡ್ಡ ಸೈಂಟಿಫಿಕ್ ಪೀಪಲ್ ಅನ್ಕೊಂಡ್ಬಿಡ್ತೀವಿ, ನಮ್ ಸೈಂಟಿಫಿಕ್ ಆಗಿಲ್ಲ ಇದು, ಆ ತರದ್ದು ಒಂದು ಮನಸ್ಥಿತಿ ಇದೆ. ಆಕ್ಚುಲಿ ಸೈನ್ಸ್ ಕೂಡ ನಮ್ಗೆ ಸೈಂಟಿಸ್ಟ್ ಗಳೆಲ್ಲ ಬರ್ತಾರೆ, ತುಂಬಾ ಜನ ಪಾಡ್ಕಾಸ್ಟ್, ಅವರೆಲ್ಲ ವೇದ ಮಂತ್ರಗಳು ಹೇಳ್ತಾರೆ. ಆದ್ರೆ ಇವರು ಸೈನ್ಸೇ ಗೊತ್ತಿಲ್ಲದೆ ಇರೋರು ನಾವೇ ಸೈಂಟಿಸ್ಟು, ನಮ್ಗೆ ಸೈನ್ಸ್ ಪ್ರಕಾರ ಇದೆಲ್ಲ ಕಾಟಾಚಾರ, ಇದೆಲ್ಲ ಒಂಥರ ಡಂಭ ಅನ್ನೋ ಒಂಥರ ಫೀಲಿಂಗ್ ಇದೆ. ಇವತ್ತಿನ ರಿಲೆವೆನ್ಸ್ ಒಂದು ಇನ್ ಟರ್ಮ್ಸ್ ಆಫ್ ರಿಯಲ್ ಬೆನಿಫಿಟ್ಸ್ ಅಂಡ್ ಕರೆಂಟ್ ಇವಾಗಿನ ಪ್ರಿವೈಲಿಂಗ್ ಸಿಚುವೇಶನ್ ನಲ್ಲಿ ನಮ್ಗೆ, ಯಾಕೆಂದ್ರೆ ಇವತ್ತು ನಾವು ತುಂಬಾ ಸಮಸ್ಯೆಗಳು ನೋಡ್ತೀವಿ. ಒಂದು, ತುಂಬಾ ಜನಕ್ಕೆ ಮದುವೆ ಆಗಲ್ಲ ಬೇಗ, ಸರಿಯಾದ ಸಮಯಕ್ಕೆ ಮದುವೆನೇ ಆಗ್ತಾ ಇಲ್ಲ.
ಹೌದು. ಯಾಕೆಂದ್ರೆ ಇವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗಲ್ಲ. ಮದುವೆ ಆದ್ರೆ 3 ತಿಂಗಳು 6 ತಿಂಗಳು ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಒಬ್ರಿಗೊಬ್ರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ, ಸಿಟ್ಟು. ತುಂಬಾ ಜನ ಯಾರಾದ್ರೂ ಮದ್ವೆ ಆಗ್ತೀನಿ ಅಂದ್ರೆ ಭಯ ಆಗುತ್ತೆ. ಇನ್ನು 6 ತಿಂಗಳ ಮದ್ವೆಗೆ ಹೋಗಿರ್ತೀವಿ ನಾವು, 6 ತಿಂಗಳಾದ್ಮೇಲೆ ಏನೋ ನ್ಯೂಸ್ ಕೊಡ್ತಾರೋ ಇವರು ಅಂತ. ತಂದೆ ತಾಯಿಗಳೇ ಹೆದರ್ಕೊಳ್ತಾರೆ, ಗಂಡು ಹುಡುಕುವಾಗ್ಲೇ ಹೆದರ್ಕೋತಾರೆ ಏನಾಗುತ್ತೆ ಅಂತ. ಇನ್ನು ಮದ್ವೆ ಆದ್ಮೇಲೆ ಮಕ್ಕಳು ಬೇಡ ಅಂತ ಪ್ಲಾನ್ ಮಾಡ್ತಾರೆ. 3 ವರ್ಷ 4 ವರ್ಷ ಬೇಡ, ಆಲ್ರೆಡಿ ಮದ್ವೆ ಆಗೋದಕ್ಕೇನೆ 30 ವರ್ಷ ಆಗಿರುತ್ತೆ. ನಾನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸಮಸ್ಯೆಗಳನ್ನ, ಯಾಕಂದ್ರೆ ಸಮಸ್ಯೆ ಎಷ್ಟು ದೊಡ್ಡದಾದಷ್ಟು ನಿಮ್ಗೆ ನಿಮ್ಮ ಉತ್ತರ ಅಷ್ಟೇ ಪವರ್ಫುಲ್ ಆಗಿ ಬರುತ್ತೆ ಅಂತ. ಈ ಒಂದು ಸಮಸ್ಯೆಗಳಿದೆ ನಮ್ಗೆ ಇವತ್ತು, ಪ್ರಿವಿಲೆಂಟ್ ಅಂಡ್ ರಿಯಲ್ ಪ್ರಾಬ್ಲಮ್ಸ್ ಇದು. ಮದುವೆ ಆಗತ್ತೆ, ಮದುವೆ ಆದ್ಮೇಲೆ ಮಕ್ಕಳು ಬೇಡ ಅಂತ 3-4, ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ 30, 32, 33 ಆಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರಿಗೆ ಬೇಕು ಅಂದಾಗ ಮಕ್ಕಳಾಗಲ್ಲ. ಇದು ಆಗ್ತಾ ಇತ್ತೋ ಏನೋ, ಟ್ರೈ ಮಾಡಿದ್ರೆ ಮದುವೆ ಆದ ತಕ್ಷಣ ಎಲ್ಲ ಈ ಬೇಡ, ಎಂಜಾಯ್ ಮಾಡೋಣ, ಒಂದಷ್ಟು ಓಡೋಣ, ಸುತ್ತಾಡೋಣ. ಇನ್ ಮದುವೆ ಆಗ್ಬಿಟ್ರೆ, ಇನ್ 1 ವರ್ಷ ಮಗು ಆಗ್ಬಿಟ್ರೆ, ನೀವು ಹೇಳ್ದಂಗೆ ಇದೆಲ್ಲ ಫಾಲೋ ಮಾಡ್ಬೇಕು, ಸದಾಚಾರ. ನಮ್ಗೆ ಸದಾಚಾರ ಫಾಲೋ ಮಾಡೋದು ಕಷ್ಟ. ವಿ ಆರ್ ಅಟ್ರಾಕ್ಟೆಡ್ ಟು ಪಿಜ್ಜಾಸ್ ಅಂಡ್ ಐಸ್ ಕ್ರೀಮ್ಸ್ ಅಂಡ್ ಆಲ್ ದಿಸ್ ಪಾರ್ಟೀಸ್ ಅಂಡ್ ಅದು. ಸೊ ಇವತ್ತು ಮನೆಯಲ್ಲೇ ಬಂದ್ಬಿಡುತ್ತೆ, ಎಲ್ಲ ಆರ್ಡರ್ ಮಾಡಿಬಿಟ್ರೆ ಎಲ್ಲ ಅದು ಹಾಳಾಗಕ್ಕೆ ತುಂಬಾ ಹೆಲ್ಪ್ಫುಲ್. ಈ ಮಗುನೇ ಬೇಡ ಅನ್ನೋದು ಬಹಳಷ್ಟು ವರ್ಷ ಬೇಕು ಅಂದಾಗ ಆಗದೆ ಇರೋ ಸಮಸ್ಯೆ ತುಂಬಾ. ಅಷ್ಟೊತ್ತಿಗೆ ಇನ್ಫರ್ಟಿಲಿಟಿ, ಏಜ್ ಪ್ರಾಬ್ಲಮ್ ಇರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಸೊ ಇದರಲ್ಲಿ ಯಾವ ತರ ಒಂದು ಇನ್ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸನ್ನ ನಾವು ಆಯುರ್ವೇದದಿಂದ ಸಾರ್ಟ್ ಔಟ್ ಮಾಡಿಕೊಂಡು ಪ್ರಿಪರೇಟಿವ್ ಸ್ಟೇಜ್ ಹೇಳಿದ್ರಿ. ಇವತ್ತಿಗೆ ಈ ಸಮಸ್ಯೆಗಳೆಲ್ಲ ನಮ್ಗೆ ಇರೋದ್ರಿಂದ, ಒಂದು ಯಾರು ಆಲ್ರೆಡಿ ಪ್ರೆಗ್ನೆಂಟ್ ಅವ್ರು ಡೈರೆಕ್ಟ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಕನ್ಸಲ್ಟೇಷನ್ ತಗೊಂಡು ಇದನ್ನ ಮಾಡ್ಬೋದು. ಏನು ಇವತ್ತಿನ ಈ ಗರ್ಭ ಸಂಸ್ಕಾರ ಇವತ್ತು ಪ್ರಾಕ್ಟಿಕಲ್ ಅನ್ನೋದೇ ನನ್ನ ಮೊದಲ ಪ್ರಶ್ನೆ. ಇವತ್ತಿನ ರಿಲೆವೆನ್ಸ್ ಏನು ಅಂದ್ರೆ, ಅದ್ರದ್ದು ಯೂಸಸ್ ಏನು? ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರಿಗೆ ನೀವು ಟ್ರೀಟ್ಮೆಂಟ್ ಮಾಡ್ತೀರೋ ಅದರಿಂದ ಒಂದೆರಡು ಹಂಚ್ಕೊಳ್ಬಹುದು. ಸರಿ, ಶೂರ್. ಸೊ ಒಂದು ಸೈಂಟಿಫಿಕ್ ಬೇಸಿಸ್ ಅಂತ ಕೇಳಿದಾಗ ಇದಕ್ಕೆ, ಸೊ ಎಂಬ್ರಿಯಾಲಜಿಯಲ್ಲಿ ಏನು ಹೇಳುತ್ತೆ ಅಂದರೆ, ಈ ಮಗು ಎಲ್ಲ ತನ್ನ ನ್ಯೂಟ್ರಿಷನ್ನ ಪ್ಲೆಸೆಂಟಾ ಅಂತ ಇರುತ್ತೆ ಮಗುವಿನ ಸುತ್ತೂರ, ಅದು ಗೊತ್ತಿರೋದಲ್ಲ. ಸೊ ಅದ್ರ ಜೊತೆಗೆ ಅಂಬಲಿಕಲ್ ಕಾರ್ಡ್ ಹೊಕ್ಕಳ ಬಳ್ಳಿ ಏನು ಕನೆಕ್ಟ್ ಆಗಿರುತ್ತೆ ಅದು. ಸೊ ಥ್ರೂ ದ್ಯಾಟ್ ಇಟ್ ವಿಲ್ ಟೇಕ್ ನ್ಯೂಟ್ರಿಷನ್. ಈ ಪ್ಲೆಸೆಂಟಾ ಅನ್ನೋದು ಸಾಕಷ್ಟು ಕೆಲಸ ಮಾಡುತ್ತೆ. ಅದು ಹೊಟ್ಟೆ ಒಳಗೆ ಅದೇ ಮೊದಲನೇ ಫ್ರೆಂಡ್ ಮಗುವಿಗೆ, ಎಲ್ಲ ಅದೇ ನೋಡ್ಕೊಳ್ಳುವಂಥದ್ದು. ಸೊ ಈ ಪ್ಲೆಸೆಂಟಾಗಿ ಒಂದು ಒಳ್ಳೆ ಶಕ್ತಿ ಇದೆ. ಏನಂತಂದರೆ, ಸ್ಟ್ರೆಸ್ ಹಾರ್ಮೋನ್ ಏನು ತಾಯಿಯಿಂದ ಒಂದು ಪಾಸ್ ಆಗುತ್ತೆ ಥ್ರೂ ದ ಪ್ಲೆಸೆಂಟಾ ಸ್ಟ್ರೆಸ್ ಹಾರ್ಮೋನ್ನ ಫೀಲ್ ಮಾಡಿದ ತಕ್ಷಣ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಬ್ಲಾಕ್ ಇಟ್. ಯಾವಾಗ ಅದು ಆಗೋ ಅಷ್ಟರಲ್ಲೇ ಆದರೆ. ಬಟ್ ಇವಾಗಿನ ಸಿನಾರಿಯೋಲ್ ಏನಾಗುತ್ತೆ, ಬೇಡದೇ ಇರುವಂತಹ, ಈಗ ಬಿಂಜ್ ವಾಚಿಂಗ್ ಅಂತ ಹೇಳ್ತಾರೆ, ಯಾವುದೋ ಒಂದು ಕ್ರಿಮಿನಲ್ ಸೀರೀಸು ಅಥವಾ ಸುಮ್ಮನೆ ಒಂದು ತುಂಬ ಅಳು ಬರುವಂತಹ ಒಂದು ಸ್ಯಾಡ್ ಇದು, ಆ ಥರ ನೋಡಬಾರ್ದೇ ಇರುವಂತಹ ಎಮೋಷನಲಿ ಸ್ಟಿರ್ ಆಗುವಂತಹ ಸಿಚುವೇಶನ್ಸ್ಗಳನ್ನ, ಮೂವಿಗಳನ್ನ, ಸೀರೀಸ್ಗಳನ್ನ ನೋಡುವಂತ, ಹೌದು, ನಾವೇ ಮಾಡ್ಕೊಳ್ಳೋದು ಇದು. ಸೊ ಒಂದು ಅಲ್ಲಿ ಡಾರ್ಕ್ ಈ ವಾಟ್ ವಿ ಕಾಲ್ ಡೆವಿಲ್ ಸ್ಟೋರೀಸ್, ಗೋಸ್ಟ್ ಸ್ಟೋರೀಸ್. ಹೌದು, ನಾನು ಅಡ್ವೆಂಚರಸ್ ಅಂತ ಕೆಲವರು ಪ್ರೆಗ್ನೆನ್ಸಿಯನ್ನೇ ಚೂಸ್ ಮಾಡ್ತಾರೆ ಟು ಪ್ರೂವ್ ದೆಮ್ ಸೆಲ್ವ್ಸ್. ಅದನ್ನ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಸೊ ಯು ಡೂ ಇಟ್ ಸಮ್ ಟೈಮ್ ಎಲ್ಸ್, ಬಟ್ ವೆನ್ ಯು ಹ್ಯಾವ್ ಸಮ್ ಪೊಟೆನ್ಷಿಯಲ್ ಲಿಸ್ನರ್ ಆರ್ ಏನಂತಾರೆ ರಿಸೀವರ್ ಇನ್ಸೈಡ್ ಯು, ಸೊ ಕಾನ್ಸ್ಟೆಂಟ್ ಈ ಮೊಬೈಲ್ ಡಿವೈಸಸ್ ತರ, ನಮ್ಮ ಡಿವೈಸ್ ತರ ಎಲ್ಲ ಸಿಗ್ನಲ್ಲು ಹೀರಿಸ್ಕೊಳ್ತಾ ಇರುತ್ತೆ. ಸೊ ಅನ್ನೆಸೆಸರಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಯಿತು. ಸಪೋಸ್ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ, ನೀನು ವರ್ಕ್ ಲೋಡಿಂದ ಸ್ಟ್ರೆಸ್ ಮಾಡ್ಕೊಳ್ತಾ ಇದೆಯಾ, ಅಥವಾ ಬೇರೆ ಬೇರೆ ಕಾರಣ, ಈ ಥರ ನಮ್ಮ ಆಹಾರ ಪದ್ಧತಿಗಳಿಂದ ಸ್ಟ್ರೆಸ್ ಬಿಲ್ಡಪ್ ಮಾಡ್ಕೊಳ್ಳೋದು, ಅಥವಾ ಈ ಥರ ಬೇರೆ ಬೇರೆದನ್ನು ನೋಡಬಾರ್ದಿರೋ ನಮ್ಮ ಇಂದ್ರಿಯ ವಿಷಯಗಳು ಯಾವ್ದ್ಯಾವ್ದನ್ನ ಮಾಡಬಾರ್ದು, ಅದನ್ನು ಮಾಡಿ ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ದಟ್ ಪ್ಲೆಸೆಂಟಾ ವಿಲ್ ಲೂಸ್ ದ ಕೆಪಾಸಿಟಿ ಆಫ್ ಪುಟಿಂಗ್ ಆಫ್ ದ ಸ್ಟ್ರೆಸ್ ಹಾರ್ಮೋನ್. ಆ್ಯಂಡ್ ಏನಾಗುತ್ತೆ ಅದರ ನಂತರ, ಇವಾಗ ಹೆಂಗಂದ್ರೆ ಒಬ್ಬ ಸೈನಿಕ ಥರ, ಸೊ ನೀವು ಸೈನಿಕನ್ ತುಂಬ ಶ್ರಮಿಸೇ ಬಿಟ್ರೆ ಅವನಿಗೆ ಮತ್ತೆ ವೈರಿನ ಅಡ್ಡ ಹಾಕೋಕೆ ಶಕ್ತಿ ಇರೋದಿಲ್ಲ. ಇಟ್ ವಿಲ್ ಫೇಲ್ ಆ್ಯಂಡ್ ಆಲ್ ದ ಸ್ಟ್ರೆಸ್ ಹಾರ್ಮೋನ್ಸ್ ವಿಲ್ ಪಾಸ್ ಟು ದ ಬೇಬಿ. ಸೊ ಒಂದು ರೀಸೆಂಟ್ ಸ್ಟಡಿಯಲ್ಲಿ ಈ ಥರ ತುಂಬ ಸ್ಟ್ರೆಸ್ಗೆ ಎಕ್ಸ್ಪೋಸ್ ಆಗಿರುವಂತಹ ಮಕ್ಕಳು ಗರ್ಭಾವಸ್ಥೆಯಲ್ಲಿ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಂಗ್ಸೈಟಿ ಇಶ್ಯೂಸ್ ಇನ್ ದಿಯರ್ 20s ಆ್ಯಂಡ್ ಲೇಟರ್ ಪಾರ್ಟ್ ಆಫ್ ಲೈಫ್. ದೇ ವಿಲ್ ಹ್ಯಾವ್ ವೆರಿ ಡಿಫಿಕಲ್ಟ್ ಜಡ್ಜಿಂಗ್ ಕೆಪಾಸಿಟೀಸ್ ಅಂತ ಸ್ಟಡಿ ಇದೆ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಕಣ್ಣು ಮುಂದೆ ಇದು ಕೆಟ್ಟದ್ದು ಅಂತ ಗೊತ್ತಿದ್ರು ಯು ಆರ್ ನಾಟ್ ಏಬಲ್ ಟು ಜಡ್ಜ್. ಮನುಷ್ಯನ ಮೇನ್ ಒಂದು ವಿವೇಕ ಅನ್ನುವಂಥದ್ದು ಎನ್ಹ್ಯಾನ್ಸಿಂಗ್ಗೆ ಡ್ರಾಪ್ ಆಗೋಗ್ತಿದೆ ಅಂತ ಒಂದು ಸ್ಟಡಿ ಇದೆ. ಸ್ಯಾಂಡ್ಮನ್ ಅಂತ ಸೈಂಟಿಸ್ಟ್ ಒಬ್ರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಸೊ ಅವ್ರು ಎಲ್ಲ ಸ್ಟಡಿ ಮಾಡಿ ಕೊನೆಗೆ ಅವ್ರು ಏನು ಕೋಟ್ ಮಾಡಿದ್ರು ಅಂತಂದ್ರೆ, ಹೊಟ್ಟೆಯಲ್ಲಿರುವಂತಹ ಮಗುನ ಹಿ ಕಾಲ್ಸ್
the baby as a participant of pregnancy. ಆ್ಯಂಡ್ ಹಿ ಸೇಸ್ ಆ ಪಾರ್ಟಿಸಿಪೆಂಟ್ ಕೆಲಸ ಏನು, ಆ ತಾಯಿ ಏನು ಮಾಡ್ತಿದ್ದಾಳೆ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ವಿತ್ ಇನ್ ವಾಟ್ ವೇ ದ ಸಿಗ್ನಲ್ಸ್ ದಟ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಮದರ್ ಟು ದ ಬೇಬಿ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಮೆಸೆಂಜರ್ಸ್. ಆ್ಯಂಡ್ ದ ಬೇಬಿ ಅವ್ರೇನು ಹೇಳ್ತಾರೆ, ಆಸ್ ಬೀಯಿಂಗ್ ಅ ಪಾರ್ಟಿಸಿಪೆಂಟ್ ಹಿ ಈಸ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್ ಟು ಲಿವ್ ದ ಲೈಫ್ ಔಟ್ಸೈಡ್ ದ ವರ್ಲ್ಡ್ ಅಂತ. ಈಗ ನಾವು ಇಷ್ಟೊತ್ತು ಏನು ಗರ್ಭ ಸಂಸ್ಕಾರ ಅಂತ ಮಾತಾಡಿದ್ವಿ, ಸೇಮ್ ಪುಟ್ ಇಟ್ ಇನ್ ಇಂಗ್ಲಿಷ್ ಆ್ಯಂಡ್ ಪುಟ್ ಇಟ್ ಇನ್ ಕಾಂಪ್ಲೆಕ್ಸ್ ಇಂಗ್ಲಿಷ್ ವೊಕ್ಯಾಬುಲರಿ ಅಷ್ಟೇ. ಸೊ ಅವ್ರು ಅಷ್ಟದೊಂದು ಲಾಂಗ್ ಟರ್ಮ್ ಸ್ಟಡಿ ಮಾಡಿ ಅವರ ಫೈನಲ್ ಇದೇನಿತ್ತು, ಹಿ ಕೇಮ್ ಬ್ಯಾಕ್ ಟು ಇಂಡಿಯನ್ ಫಿಲಾಸಫಿ ಓನ್ಲಿ. ಸೊ ಇದು ದ ಸೈಂಟಿಫಿಕ್ ಬೇಸಿಸ್. ಸೊ ಹಾಗಾಗಿ ಈಗ ಜೆನೆಟಿಕ್ ಎಂಜಿನಿಯರಿಂಗ್, ಈಗ ಸಾಕಷ್ಟು ಜನ ಮಾಡರ್ನ್ ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್ಸ್ ಎಲ್ಲರೂ ಹೇಳ್ತಾರೆ. ಐ ವಾಂಟ್ ಟು ಯುಟಿಲೈಸ್ ದಿಸ್ ಆಪರ್ಚುನಿಟಿ ಇನ್ ಥ್ಯಾಂಕಿಂಗ್ ಒನ್ ಆಫ್ ದ ಗ್ರೇಟ್ ಪ್ರಾಕ್ಟಿಷನರ್ ಡಾಕ್ಟರ್ ಲತಾ ವೆಂಕಟರಾಮ್ ಅಂತ ನಿಮಗೆ ಗೊತ್ತಿರ್ಬೋದು, ರಂಗದೊರೆಯಲ್ಲಿ. ಅವರು ಆ್ಯಂಡ್ ಅವರ್ ಎಂಟೈರ್ ಟೀಮ್ ಸೋ ಡೆಡಿಕೇಟೆಡ್ ಸರ್. ಆ್ಯಂಡ್ ಅವರಾಗವರೇ ಒಬ್ಬರು ಮಾಡರ್ನ್ ಡಾಕ್ಟರ್ಸ್ ಆಗಿದ್ರು ಆಯುರ್ವೇದದ ಶಾಸ್ತ್ರಗಳನ್ನು ಈ ಥರ ಎಲ್ಲ ಭಾರತೀಯ ಅವ್ರವರು ಕ್ಲೈಂಟ್ಸಿಗೆ ಹೇಳ್ತಾರೆ, ಪುರಾಣದ ಕತೆ ಕೇಳಿ, ನೀವು ಹೋಗಿ ಪ್ರವಚನ ಕೇಳಿ, ಸಂಗೀತ ಕೇಳಿ ಅಂತ ಅವರು ಹೇಳ್ತಾರೆ. ಹಾಗೆ ಸೊ ಈವನ್ ಇವಾಗ ಮಾಡರ್ನ್ ಸೈನ್ಸ್ ಕೂಡ ಒಪ್ಕೊಂಡಿದೆ ದ 90% ಆಫ್ ಜೆನೆಟಿಕ್ ಎಂಜಿನಿಯರಿಂಗ್. ಸೊ ಎಂಜಿನಿಯರ್ ಯುವರ್ ಚೈಲ್ಡ್, ಎಂಜಿನಿಯರ್ ಯುವರ್ ಬೇಬಿ ಇನ್ ದ ವೂಂಬ್ ಅನ್ನೋದು ಹೊಸ ಟ್ಯಾಗ್ ಲೈನ್. ಇಟ್ ಹ್ಯಾಪನ್ಸ್ ಇನ್ ದ ವೂಂಬ್ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ಸೈಂಟಿಫಿಕ್ ಬೇಸಿಸ್. ಸೊ ಇನ್ನೊಂದು ಸ್ವಲ್ಪ ದಿನಕ್ಕೆ ಪೂರ್ತಿ ವೆಸ್ಟರ್ನರ್ಸ್ ಇದನ್ನು ಆಲ್ರೆಡಿ ಇವಾಗ ಹೆಂಗೆ ಯೋಗ ನಮ್ಮವ್ರಿಗಿಂತ ಅವರೇ ಜಾಸ್ತಿ, ಎಲ್ಲ ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ನಮ್ದು ನಮಗೆ ಗೊತ್ತಿಲ್ವೇನೋ ಅವರಿಂದ ಕಲಿಬೇಕೇನೋ ಅನ್ನೋಂಗೆ ದೇ ಆರ್ ಆಲ್ರೆಡಿ ಡೈವಿಂಗ್ ಇನ್ ಟು ದಿಸ್ ಎರೇನಾ ವಿತ್ ರಿಲೇಟೆಡ್ ಟು ದ ಕೇಸಸ್. ಇವಾಗ ನೀವು ಹೇಳ್ದಂಗೆ ನಾವು ಹೆಂಗೆ ಈ ಗರ್ಭ ಸಂಸ್ಕಾರದ ಒಂದು ರಿಪರ್ಕಷನ್ಸ್ನ ನೋಡ್ಬೋದು ಅನ್ನೋದು. ಸೊ ಈಗ ಸ್ಟ್ರೆಸ್ ಈ ಥರ ಎಲ್ಲ ತೊಗೊಂಡಾಗ, ಸೊ ಒಂದು ಸಿನಾರಿಯೋಲಿ ಒಂದು ತಾಯಿಯ ತುಂಬ ಆಂಗ್ಸೈಟಿ ಇಶ್ಯೂಸ್ ಇತ್ತು. ಆಂಗ್ಸೈಟಿ ಇಶ್ಯೂಸ್ ಎಷ್ಟು ಲೆವೆಲಿಗೆ ಅಂತಂದರೆ, ಶಿ ವಾಸ್ ಆಲ್ವೇಸ್, ಈಗ ನಾನಿಲ್ಲಿ ಹಿಂಗೆ ಕೂತಿದ್ದೀನಿ, ಇದು ನನ್ನ ತಲೆ ಮೇಲೆ ಬಿದ್ದೋದ್ರೆ ನಾ ಏನು ಮಾಡಲಿ, ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ಅಕಸ್ಮಾತ್ ಅಲ್ಲಿ ನಮ್ಮ ಮನೇಲಿ ಏನಾದರೂ ಆಗ್ಬಿಟ್ಟಿದ್ರೆ, ಈಗ ನಾನು ಇಲ್ಲಿಂದ ಗಾಡಿ ಎಸ್ ಅಂದರೆ ಒಂಥರ ಫಿಯರ್ಫುಲ್ ಇಮ್ಯಾಜಿನೇಷನ್ಸ್, ತುಂಬ ಇಶ್ಯೂಸ್ ಇತ್ತು ಈ ಥರ. ಸೊ ಅವ್ರಿಗೆ ನಾವು ಎಷ್ಟೇ ಕೌನ್ಸಿಲ್ ಮಾಡಿ ಎಷ್ಟೇ ಇದು ಮಾಡಿದ್ರು, ಸೊ ಇನ್ ಸ್ಪೈಟ್ ಆಫ್ ದ್ಯಾಟ್ ಏನಾಯಿತು, ದಿ ಅಪ್ಕಮಿಂಗ್ ಬೇಬಿಯಲ್ಲಿ, ಸೊ ಲೇಟರ್ ವಿ ಗಾಟ್ ಟು ನೋ ಇಟ್ ಬಿಕೇಮ್ ಅ MR ರಿಟಾರ್ಡೆಡ್ ಚೈಲ್ಡ್. ಸೊ ಡೈರೆಕ್ಟ್ ತಾಯಿಯ ಮನಸ್ಥಿತಿ ಹೇಗೆ ಒಂದು ಮಗುವಿನ ಜೊತೆ ಇದಾಗುತ್ತೆ. ಸಪೋಸ್ ಕಮಿಂಗ್ ಟು ದಿ ಆಹಾರ. ಸೊ ಒಂದು ಇದು ನಾನು ಕಾಲೇಜ್ ಡೇಸಲ್ಲಿ ನೋಡಿದ್ದ ಪೇಷಂಟ್ ಹುಟ್ಟಿದ ಮಗುಗೆ ಈಗ 1.5 ವರ್ಷಕ್ಕೆ ಇಟ್ ಹ್ಯಾಸ್ ಪ್ರೀಮೆಚ್ಯೂರ್ ಗ್ರೇಯಿಂಗ್, 80% ಆಫ್ ದಿ ಹೇರ್ ಇಸ್ ವೈಟ್. ಸೊ ಇವಾಗ ನಿಮ್ಗೆ ಅದರಲ್ಲಿ ಎವ್ರಿ ಫಿಸಿಯಾಲಜಿ ಪ್ರಕಾರ ಎಲ್ಲ ನಾರ್ಮಲ್, ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್. ಹೇಗೆ ನೀವೆಲ್ಲ ಸಿಟ್ ಮಾಡ್ತೀರಾ? ತಾಯಿನ ಕೂಡಿಸಿ ನೀನು ಗರ್ಭಾವಸ್ಥೆಯಲ್ಲಿ ನೀನೇನೇನು ಮಾಡಿದ್ಯಮ್ಮ, ವಿಚ್ ವಾಸ್ ಯೋರ್ ಫೇವ್ರೆಟ್ ಐಟಮ್, ಪ್ರತಿದಿನ ಏನೇನು ತಿಂದಿ ಅಂತ ಕೇಳಿದಾಗ ದ ವಿಧಾನ ವಿ ಎಲಿಸಿಟೆಡ್ ವಾಸ್ ಉಪ್ಪಿನಕಾಯಿ ಇಲ್ದಿರ ಆ ತಾಯಿ ಒಂದು ತುತ್ತು ಆಹಾರವನ್ನು ಸೇವಿಸ್ತಿರ್ಲಿಲ್ಲ. ಆಯುರ್ವೇದದಲ್ಲಿ ಏಕರಸ ಅಭ್ಯಾಸ ರೋಗಕ್ಕೆ ಕಾರಣ ಅಂತ ಇದೆ. ಅಂದರೆ ಷಡ್ರಸಗಳಲ್ಲಿ 6 ರಸಗಳು ನಮ್ಮ ಆಹಾರದಲ್ಲಿ ಇರಬೇಕು. ಒಂದೊಂದು ರಸಕ್ಕೆ ಒಂದೊಂದು ದೇಹದ ಮೇಲೆ ಪರಿಣಾಮ ಆಗುತ್ತೆ. ಸೊ ಗರ್ಭವತಿ ಆಗಿದ್ದೋಳು ಅದನ್ನ ಇನ್ನೂ ಕಾನ್ಷಿಯಸ್ ಆಗಿ ಮಾಡಬೇಕು. ಅತಿ ಲವಣ, ಕಟು, ತಿಕ್ತ, ಅಮ್ಲ, ಲವಣ ಮತ್ತು ಕಟು ತಿಕ್ತವನ್ನು ತಗೊಂಡಾಗ ಉಪ್ಪು, ಹುಳಿ, ಖಾರ ಜಾಸ್ತಿ ಯಾವಾಗ ತಾಯಿ ಮಾಡ್ತಾಳೆ, ಅಕಾಲ ವಲಿ ಫಲಿತ ಅಂತ ಡೈರೆಕ್ಟ್ ಶ್ಲೋಕನೇ ಇದೆ ನಮ್ಮಲ್ಲಿ. ಸೊ ಇದೆಲ್ಲವೂ ನಮ್ಗೆ ಒಂದಿನ ಯಾರೋ ಸ್ಟಡಿ, ಅವಳಿಗೆ ಬೈಕೆ ಅಂತ ತಿಂದಿದ್ದಾಳೋ ಇಲ್ಲ ಇಷ್ಟ ಬೈ ನೇಚರ್ ತಿಂದಿದ್ದಾಳೋ, ಅದಕ್ಕೆ ಮಗುಗೆ 1.5 ವರ್ಷಕ್ಕೆ ಬಿಳಿ ಕೂದಲಾಗುತ್ತೆ. ಹೌದು. ಸೊ ಅದು ಜೀನ್ಸ್ ಅಲ್ಲಿ ತೋರಿಸ್ಕೊಳ್ಳುತ್ತೆ. ದಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಗರ್ಭಿಣಿ ಆಚಾರ ಆ್ಯಂಡ್ ಆಹಾರ ವಿಹಾರ. ಸೊ ನಾವು ಗೊತ್ತಿಲ್ದಿರ ಮಾಡುವಂಥದ್ದು ಅಲ್ಲಿ ಒಂದು ಜೆನೆಟಿಕ್ ಚೇಂಜ್ ಆಗಿ ಮಗುವಿನಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ದಟ್ ಇಸ್ ದ ಏನಂತಾರೆ, ಇದು ಸಾಧಾರಣವಾಗಿ ತಗೊಳ್ಳೋಂಥ ಅಲ್ವೇ ಅಲ್ಲ. ಈಗ ಚೆನ್ನಾಗಿದ್ರೆ ನಮ್ಮ ತಾಯಿಗೆ ಎಷ್ಟು ಖಂಡಿತ ಹೌದು. ನಮ್ಗೆ ಗ್ರೇ ಹೇರ್ ಬಂದಿಲ್ಲ, ನಮ್ಗೆ ಯಾವ್ದು ಚರ್ಮದ ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಈ ತರ ಈ ಪ್ರೋಕಾಸ್ಟಿನೇಷನ್ ಇಲ್ಲ, ಚೆನ್ನಾಗಿ ಯೋಚನೆ ಮಾಡ್ತೀವಿ, ಸ್ವಲ್ಪ ಸಕ್ಸಸ್ಫುಲ್ ಇದೀವಿ ಲೈಫ್ ಅಲ್ಲಿ, ಎಲ್ಲ ನಮ್ಮ ಫೈನಾನ್ಷಿಯಲಿ ಆಗ್ಲಿ, ರಿಲೇಶನ್ಶಿಪ್ ಆಗ್ಲಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಅದು ನಮಗೆ ಈಗಿಂದಲ್ಲ, ಅದು ಖಂಡಿತ
ನಮ್ಮ ತಾಯಿ ನಮ್ಮ ನೋಡ್ಕೊಂಡಿರೋ ಒಂದು ವಿಧಾನದಿಂದ ಹೌದು. ಆಗಿದ್ದೀವಿ. ಸೊ ಅವರು ಗರ್ಭ ಸಂಸ್ಕಾರ ಅಂತ ಕ್ಲಾಸಸ್ ಹೋಗಿಲ್ದೇ ಇರ್ಬೋದು, ಆದ್ರೆ ಅವರು ಪ್ರತಿದಿನ ಅದನ್ನ ಮಾಡ್ತಾ ಇದ್ರು ನಮಗೋಸ್ಕರ. ಸೊ ಇವತ್ ನಾವು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಶಾಸ್ತ್ರದ ಬಗ್ಗೆ ಅಥವಾ ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅದು ಅಲ್ಲಿಂದ ಬಂದಿರುವಂತ ಸಂಸ್ಕಾರವೇ. ಸೊ IIT ಯಲ್ಲಿ ಪ್ರೊಫೆಸರ್ ಇದ್ದಾರೆ, ಸುಬ್ರಹ್ಮಣ್ಯಂ ಅಂತ ಅವ್ರ ಹೆಸರು. ಸೊ ಅವರು ಹೇಳ್ತಾರೆ, ಇಂಪ್ರೆಷನಬಲ್ ಏಜ್ ಅಲ್ಲಿ ನಾವು ಏನೇನ್ ಕೊಡ್ತೀವೋ ಅದು ಯಾವತ್ತೂ ವೇಸ್ಟ್ ಆಗಲ್ಲ ಅಂತ. ಅಂದ್ರೆ ಇದು ಗರ್ಭದಲ್ಲಿ ಗರ್ಭಾವಸ್ಥೆ ಮತ್ತೆ ಫಸ್ಟ್ 5 years ಆಫ್ ಲೈಫಲ್ಲಿ. ಸೊ ಆ ಟೈಮಲ್ಲಿ ನಾವು ಎಷ್ಟು ನಾವು ತಗೊಳ್ತೀವಿ ಅದು ಒನ್ನೋದಿ ಅದವೇ ನಮ್ಮ ಜೀವನದ ಒಂದು ಉದ್ದದಲ್ಲಿ ಎಲ್ಲೋ ಒಂದು ಕಡೆ ಅದು ಕೆಲ್ಸಕ್ಕೆ ಬಂದೇ ಬರುತ್ತೆ ಅನ್ನೋಂಥದ್ದು. ಈಗ ಯಾರಿಗಾದ್ರೂ ಈ ಥರದ ಸಮಸ್ಯೆಗಳಿದೆ ಅಥವಾ ದೇ ಆರ್ ಮ್ಯಾರಿಡ್ ಅಂಡ್ ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ ಕಿಡ್ಸ್, ಮಕ್ಕಳು ಇವಾಗ ಆಗಬೇಕು ಅಂತ ಯಾರು ಯೋಚನೆ ಮಾಡ್ತಿರ್ತಾರೆ, ಅವರು ಯಾವ ಥರ ತಾವು ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಅದು ಅಸೆಸ್ ಮಾಡ್ತೀರಾ? ಅದು ಪ್ರೋಸೆಸ್ ಹೇಗಿರುತ್ತೆ? ಸೊ ಈಗ ನಮ್ಮ ಹತ್ರ ಬರುವಂತಹ ಆಂಟಿನೇಟಲ್ ಕ್ಲೈಂಟ್ಸ್ಗೆ ಸೊ ನಾವು ಯೂಶಲಿ ಫಸ್ಟ್ ನಾವು ಅವ್ರ ಹಿಸ್ಟ್ರಿ ತಗೊಂಡಾಗ, ಆಂಟಿನೇಟಲ್ ಅಂದ್ರೆ ಸಾರಿ ಪ್ರೆಗ್ನೆನ್ಸಿಗೂ ಮುಂಚಿನ ಅವಸ್ಥೆ ಒಂದು, ಅಥವಾ ಪ್ಲಾನಿಂಗ್ ಫೇಸ್ ಅಂತ ಫಸ್ಟ್ ಬರುವಂತದ್ದು ಇನಿಷಿಯಲಿ. ಸೊ ಕೆಲವರು ಈಗ ಒಂದೊಂದ್ಸತಿ ಖುಷಿ ಆಗುತ್ತೆ, ಸುಮಾರು ಜನ ಇದನ್ನ ಅರ್ಥಕೊಂಡು ಬರ್ತಿದ್ದಾರೆ. ಸೊ ದೇ ವಾಂಟ್ ಟು ಬಿ ದೆಮ್ಸೆಲ್ಸ್ ಪ್ರಿಪೇರ್ಡ್. ಒಂದು 3 to 4 months ಅವರಿಗಾಗಿ ಅಂತ ಡೆಡಿಕೇಟ್ ಮಾಡ್ತಾರೆ, ಸೊ ದಟ್ ದೇ ಬಿಕಮ್ ಫಿಸಿಕಲಿ ಫಿಟ್ ಫಸ್ಟ್, ಮೆಂಟಲಿ ಫಿಟ್. ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ದೇ ಕ್ಯಾನ್ ಪ್ರಾಬಬ್ಲಿ IT BT ಇರೋರೆಲ್ಲ ದೇ ಕ್ಯಾನ್ ಪ್ಲಾನ್ ಅಟ್ ಲೀಸ್ಟ್. ಈ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಅದೇನು ಮಾಡಕ್ಕಾಗಲ್ಲ. ಈ ಎಲ್ಲ ಈ ಸರ್ವಿಸಸ್ ಅಲ್ಲಿ ಇರುವಂತವ್ರಿಗೆ ಸಮಯ ಇದ್ದಷ್ಟು ಅವ್ರಿಗೆ ಆ ಇಂಟ್ರೆಸ್ಟ್ ಇದ್ದವ್ರು ಬರ್ತಾರೆ ಅಂತ ಹೇಳ್ತೀವಿ. ಹೌದು. ಸೊ ಇದರಲ್ಲಿ ಏನಾಗುತ್ತೆ, ಪ್ಲಾನಿಂಗ್ ಫೇಸ್ ಅಲ್ಲಿ ನಾವು ಅವರ ಹಿಸ್ಟ್ರಿ ತಗೊಂಡಾಗ ಈಗ ಸುಮಾರು ನಮ್ಮ ವೆರಿ ಜಂಕ್ ಈಟಿಂಗು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಏನೋ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ, ಡೈಜೆಷನ್ ಇಂಪೇರ್ಮೆಂಟು ಏನಾದರೂ. ಸೊ ಅದನ್ನ ಅಡ್ರೆಸ್ ಮಾಡಲಿಕ್ಕೆ ಇಫ್ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಮಿನಿಮಲ್, ಔಷಧೋಪಚಾರಗಳಿಂದ ಫಸ್ಟ್ ಅದನ್ನ ನಾರ್ಮಲೈಸ್ ಮಾಡಿ ಆಮೇಲೆ ವಿ ಗಿವ್ ಗೋ ಆಸ್ ದೆಮ್ ಫಾರ್ ಅ ಪ್ರೆಗ್ನೆನ್ಸಿ ಪ್ಲಾನಿಂಗ್. ಇಲ್ಲ ಸ್ವಲ್ಪ ವ್ಯಾಧಿ ಅವಸ್ಥೆ ಜಾಸ್ತಿ ಇತ್ತು ಅಂತಂದ್ರೆ ಪಂಚಕರ್ಮ ಶೋಧನಾದಿ ಕರ್ಮಗಳು ನಾವೇನು ಹೇಳಿದೀವಿ, ವಮನ ಬೇಕಾ ವಿರೇಚನ ಬೇಕಾ, ಕೆಲವೊಂದು ಜೆನೆಟಿಕ್ ಕ್ಯಾರಿಯರ್ಸ್ ಇರ್ತಾರೆ, ಆ ಥರ ಸುಮಾರು ಜನನು ಇದ್ದಾರೆ. ಸೊ ಅಂದರೆ ದೇ ಹ್ಯಾವ್ ಅ ಜೆನೆಟಿಕ್ ಡಿಸೀಸ್ ದಟ್ ಇಸ್ ರನ್ನಿಂಗ್ ಇನ್ ದ ಫ್ಯಾಮಿಲಿ, ಸೊ ದೇ ವಾಂಟ್ ಟು ಅರೆಸ್ಟ್ ಇಟ್. ಸೊ ಇವಾಗ ಈ ಪಂಚಕರ್ಮಾದಿಗಳನ್ನ ತಗೊಂಡಾಗ ಬೈ ಗಾಡ್ಸ್ ಗ್ರೇಸ್ 80 to 90% ವಿ ಕ್ಯಾನ್ ಅರೆಸ್ಟ್ ಇಟ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಇನ್ ಟು. ಅಂದರೆ ವಮನ ವಿರೇಚನ ಬಸ್ತಿ ನಸ್ಯ ಪೂರ್ಣವಾಗಿ ದೇಹನ ಶುದ್ಧ ಮಾಡಿಕೊಂಡು ಆ ಶುಕ್ರ ಮತ್ತೆ ಆರ್ತವದ ಶುದ್ಧಿ ಮಾಡಿ ಆಮೇಲೆ ವಿ ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಅಂದ್ರೆ ಅವರು ಯಾವ ಕಾಲದಲ್ಲಿ ಅವರು ಗಂಡ ಹೆಂಡತಿ ಕೂಡಬೇಕು ಮತ್ತೆ ಯಾವ ತರದ್ದು ಪ್ರಿಪರೇಷನ್ಸ್ ಮಾಡಬೇಕು ಎಲ್ಲವನ್ನು ನೀವು ಅದನ್ನ ಗೈಡ್ ಮಾಡ್ತೀರಾ. ನಂತರ ಅದು ಗರ್ಭಾವಸ್ಥೆಗೆ ಬಂದ ಮೇಲೆ ಏನೇನ್ ಸಂಸ್ಕಾರಗಳನ್ನ ಮಾಡಬೇಕು, ಯಾಕಂದ್ರೆ ಈ ಸಂಸ್ಕಾರಗಳೆಲ್ಲ ಪುರೋಹಿತರು ಬೇರೆ ಯಾರೋ ಒಬ್ರು ಮಾಡ್ತಾರೆ. ಸೊ ನೀವು ಅದನ್ನ ಇನ್ಫಾರ್ಮೇಶನ್ ಕೊಡ್ತೀರಾ, ಅವ್ರು ಹೀಗೀಗ ಮಾಡಿಸ್ಕೊಳ್ಳಿ ಇಂತಿಂತ ಕಡೆ ಅನ್ನೋ ತರ. ಹೌದು ಹೌದು. ಸೊ ಅವರು ಯಾರ್ಯಾರು ಮಾಡಿಸ್ಕೊಳ್ಬೇಕು, ಈಗ ಸಪೋಸ್ ಪುಂಸವನ ಇದಕ್ಕೆಲ್ಲದಕ್ಕೂ ಸಣ್ಣ ಸಣ್ಣ ಹೋಮಗಳಿರುತ್ತೆ, ಕೆಲವರಿಗೆ ಆಗಲ್ಲ. ಸೊ ಅಂತವ್ರಿಗೆ ನಮ್ಮ ಪೇಷಂಟ್ ಇದ್ರಲ್ಲಿ ಈ ತರ ಹಿಂದಿನ ಹಿಸ್ಟ್ರಿ ಏನಾದ್ರು ಕಾಂಪ್ಲಿಕೇಶನ್ಸ್ ಇರೋದ್ರಲ್ಲಿ ನಾವೇ ಪ್ರಾಕ್ಟೀಸ್ ಮಾಡ್ತೀವಿ. ಪುಂಸವನದಲ್ಲೂ ಅದಕ್ಕೆ ಉತ್ತರಗಳಿರುತ್ತೆ. ಅಂದ್ರೆ ಆಯುರ್ವೇದ ಆಯುರ್ ಜ್ಯೋತಿಷ್ಯ ಅಂತ ಹಿಂದಿನ ಬಂದವರೊಬ್ರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಸಮಸ್ಯೆಗಳು, ಅದು ಗ್ರಹದೋಷ ಇರಬಹುದು, ಸಮಯಗಳಿರಬಹುದು, ಅದನ್ನೆಲ್ಲಾನು ನೀವು ನೋಡಿ ಯಾವ ಒಂದು ಅದಕ್ಕೆ ಸರಿಯಾದ ಪೂಜಾ ವಿಧಾನಗಳನ್ನು ಮಾಡಿಸ್ಕೋಬೇಕು ಅಂತ ಅದಕ್ಕಿರುವಂತಹ ತಜ್ಞರನ್ನ ಹೇಳಿ ಅದನ್ನ ನೀವು ಅದನ್ನು ಹೇಳ್ತೀವಿ. ಎಷ್ಟೊಂದು ಕ್ಲೈಂಟ್ಸ್ಗೆ ಎಲ್ಲವೂ ಸಕಾರಾತ್ಮಕವಾಗಿರುತ್ತೆ, ದೇರ್ ಇಸ್ ನೋ ಪ್ರಾಬ್ಲಮ್ ಎನಿವೇರ್, ಬಟ್ ಸ್ಟಿಲ್ ಆಗ್ತಿರಲ್ಲ. ಸೊ ಆಯುರ್ವೇದ ಬರೀ ಔಷಧಿ ಅಂತಲ್ಲ, ಈ ದೈವ ವ್ಯಾಪಾಶ್ರಯ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆಯುರ್ವೇದ ನಂಬತ್ತೆ, ಯಾಕಂದ್ರೆ ಎಲ್ಲವೂ ನಾವೇ ಮಾಡ್ಕೊಂಡಿರೋಲ್ಲ, ಕರ್ಮಜ ವ್ಯಾಧಿಗಳು ಇರುತ್ತೆ. ಅಂಥದ್ರಲ್ಲಿ ನೀವು ಅದರಿಂದಾನೇ ಒಂದು ಟ್ರೀಟ್ಮೆಂಟಿಗೆ ಸಹಾಯ ಮಾಡ್ಕೋಬೇಕು. ಸೊ ಅಂಥದ್ರಲ್ಲಿ ನಾವೇ ನಮ್ಮ ಕ್ಲೈಂಟ್ಸಿಗೆ ನಾವು ಹೇಳ್ತೀವಿ, ಹೋಗಿ ಒಂದ್ಸತಿ ನಿಮ್ಮ ಏನಂತಾರೆ ಜಾತಕವನ್ನು ತೋರಿಸಿ ಅದರಲ್ಲಿ ಏನಾದರೂ ದೋಷ ನಿವಾರಣೆಗೆ ಮಾಡಬೇಕು ಅಂತಿದ್ರೆ ಅದನ್ನ ಮಾಡಿ ನಂತರ ವಿ ವಿಲ್ ಟೇಕ್ ದಿಸ್ ಅಪ್. ಅವಾಗ ಎರಡರ ಒಂದು ಪಾಸಿಟಿವ್ ಇಟ್ ವಿಲ್ ಚಾನಲೈಸ್ ಇನ್ ಟು ದ ಸೇಮ್ ರೂಟ್. ಇವಾಗ ಮತ್ತೊಂದು ಎಲ್ಲರಿಗೂ ಬರುವಂತಹ ಪ್ರಶ್ನೆ, ಯಾಕಂದ್ರೆ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲ ಅಂತ, ಇದರದ್ದು ಎಫಿಷಿಯನ್ಸಿ ಎಷ್ಟು ಇರುತ್ತೆ ಅಂತ, ಇದರಿಂದ ಏನಾದರೂ ಕಾಂಟ್ರಾಡಿಕ್ಷನ್ಸ್ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದಾ? ಇದರಿಂದ ಈಗ ನಾವು ಗರ್ಭ ಸಂಸ್ಕಾರದ್ದೆಲ್ಲ ಫಾಲೋ ಮಾಡ್ತಿದ್ದೀವಿ ಅಂದ್ರೆ ಇದ್ರದ್ದು ಲಿಮಿಟೇಷನ್ಸ್ ಏನಾದರೂ ಇದೆಯಾ? ಓಕೆ, ಸೊ ಲಿಮಿಟೇಷನ್ಸ್ ಅಂತ ತಗೊಂಡಾಗ ಎಕ್ಸ್ಪೆಕ್ಟೇಷನ್ಸ್ ನಾವೇನ್ ಇಟ್ಕೋಬೇಕು ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವೀಗ ಇದನ್ನ ಈ ಗರ್ಭ ಸಂಸ್ಕಾರ ಅನ್ನೋದು ನೀವೊಂದು ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಜೆನೆಟಿಕ್ ಇಂಜಿನಿಯರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಆ ಮಗುನಲ್ಲಿ ತರಬಹುದು ಅಂತ. ಇಂಜಿನಿಯರಿಂಗ್ ಮಾಡುವಾಗ ದೇರ್ ಕ್ಯಾನ್ ಬಿ ಮಿಸ್ಟೇಕ್ಸ್ ಆಲ್ಸೋ.
ಹಾಗಾಗಿ ಈಗ ನಮಗೆ ಫೈನಲ್ ಪ್ರಾಡಕ್ಟ್ ವರ್ಕ್ ಆಗುವಾಗ ಈಗ ನಾವು ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್ ನೋಡ್ತೀವಿ. ಹೌದು ಅದಕ್ಕೆ ವೈರಸ್ ಬರ್ದೇ ಇರೋ ತರ ಈಲ್ಡ್ ಜಾಸ್ತಿ, ಈಗೆಲ್ಲ ಇಷ್ಟಿಷ್ಟು ದಪ್ಪದ ಗ್ವಾವಾ ಬರುತ್ತೆ, ಈ ಸೀಬೆ ಹಣ್ಣು ಅಂತ. ಅದೆಲ್ಲ ಜೆನೆಟಿಕಲಿ ಇಂಜಿನಿಯರ್ಡ್. ಅದು ನೋ ಡೌಟ್ ರುಚಿಯಾಗಿರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನಾರ್ಮಲ್ ಆಗಿ ನಾವು ಸಾವಯವದಿಂದ ಮಾಡಿರುವಂತಹ ಒರಿಜಿನಲ್ ತಳಿಗಳಲ್ಲಿ ಇರುವಂತಹ ಶಕ್ತಿ ಇರಲ್ಲ. ಆ ರುಚಿನೂ ಎನ್ಹ್ಯಾನ್ಸ್ ಮಾಡಿರ್ತಾರೆ ಇದರಲ್ಲಿ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತೀವಿ. ಇದು ನಾವು ಮಾಡೋದು ಆ ಥರದ್ದು ಏನಾದರೂ ಈ ಯಾವುದು ನ್ಯಾಚುರಲ್ ಅಲ್ಲ. ಈಗ ಈ ಪ್ರಕ್ರಿಯೆ ಪೂರ್ತಿ ನ್ಯಾಚುರಲ್ಲ. ಇದರಲ್ಲಿ ಏನಾದರೂ ಲಿಮಿಟೇಷನ್ಸ್ ಇದೆಯಾ? ಇದರಿಂದ ಏನಾದರೂ ಪ್ರಕೋಪಗಳು, ಬೇರೆ ಥರದ್ದು ಏನಾದರೂ ಎಫೆಕ್ಟ್ಸ್ಗಳಾಗಬಹುದಾ? ಓಕೆ, ಒಂದು ಈ ಥರ ಅಂದರೆ ದ ಕಾನ್ಸೆಪ್ಟ್ ಆಫ್ ಜೆನೆಟಿಕಲಿ ಕಲ್ಟಿವೇಬಲ್ ಕ್ರಾಪ್ಸಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇಲ್ಲಿ ನಮ್ಗೆ ಯಾವುದೂ ನಕಾರಾತ್ಮಕ ಇನ್ಫ್ಲೂಯೆನ್ಸ್ ಆಗೋದೇ ಇಲ್ಲ. ಎಲ್ಲಿ ಆಗೋದು ನಾನು ನೋಡಿರೋದು ಅಂದರೆ, ಈಗ IVF ನ ಒಂದು ತುಂಬ ಚಾಲ್ತಿಯಲ್ಲಿದೆ. ವಿ ಹ್ಯಾವ್ ಸೀನ್ ದಿಸ್ ಇನ್ IVF, ಏನಂತಾರೆ, IVF ನ ಪ್ರೊಸೆಸ್ಸಿಂದ ಹುಟ್ಟಿರುವಂತಹ ಮಕ್ಕಳಲ್ಲಿ ಸಾಕಷ್ಟು ನ್ಯೂರೋಲಾಜಿಕಲ್ ಮತ್ತು ಬಿಹೇವಿಯರಲ್ ಮತ್ತು ಕಾಗ್ನಿಟಿವ್ ಇಶ್ಯೂಸು, ಸ್ವಲ್ಪ ತುಂಬ ಹೈಪರ್ ಆಕ್ಟಿವಿಸಮು, ಅದೆಲ್ಲ ವ್ಯತ್ಯಾಸಗಳು ಈ IVF ನ ಪ್ರಕ್ರಿಯೆಯಲ್ಲಿ ಬೇಬೀಸ್ ಅಂತ ಏನ್ ಹೇಳ್ತೀವಿ ಅಂತದ್ರಲ್ಲಿ ಬರೋ ಸಾಧ್ಯತೆ ಇದೆ. ಬೆಳಕಿಗೆ ಬರ್ತಿದೆ ಕೂಡ ಗಮನಕ್ಕೆ. ಈಗಲೂ ಲಾರ್ಜ್ ಸ್ಕೇಲ್ ಅಲ್ಲಿ ದಟ್ ಇಸ್ ಆಲ್ಸೋ ಅ ಬಿಗ್ ಸ್ಟಡಿ ದಟ್ ಇಸ್ ಹ್ಯಾಪನಿಂಗ್, ಆಗ್ತಾ ಇದೆ. ಅಂದ್ರೆ ಗರ್ಭಧಾನ ನ್ಯಾಚುರಲ್ ಆಗಿ ಆಗ್ಬೇಕು, ಅದು ಲ್ಯಾಬ್ ಅಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ಆಗಿ ಆಮೇಲೆ ಅದನ್ನ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಅದರಲ್ಲಿ ಸಮಸ್ಯೆಗಳು ಬರುತ್ತೆ. ಹೌದು, ಅಂದ್ರೆ ಒನ್ ವೇ ಇಟ್ಸ್ ಅ ಬೂನ್ ಹೇಳ್ಬೋದು. ಈಗ ತುಂಬಾ ನಿಮ್ಗೆ ಹೋಪ್ಸೇ ಇಲ್ಲ ಅನ್ನೋಂಥ ಕೇಸಸ್ ಅಲ್ಲಿ ಇಟ್ಸ್ ಅ ಬೂನ್. ಬಟ್ ಕೆಲವೊಂದ್ ಕಡೆ ಇದೂನು ವೆನ್ ಇಟ್ ಇಸ್ ಪುಶ್ಡ್ ಫಾರ್ ದ ಪರ್ಪಸ್ ಆಫ್ ಓನ್ಲಿ ಮನಿ ಮೇಕಿಂಗ್, ಅಂದ್ರೆ ಇನ್ನೂ ಆ ಹೆಣ್ಮಗಳಿಗೆ ಇನ್ನೂ ಅವಕಾಶ ಇದೆ. ಬಟ್ ನನಗೆ ಈಗ ಸೆಲೆಬ್ರಿಟೀಸ್ ಎಲ್ಲ ಟ್ವಿನ್ಸೇ ಬೇಕು ಅಂತ ಅಂದ್ಬಿಟ್ಟು ಬಹಳಷ್ಟು ದುಡ್ಡು ಖರ್ಚು ಮಾಡಿ IVF ಅಲ್ಲಿ, ಮತ್ತೆ ದೇ ಚೂಸ್ ದ ಕ್ವಾಲಿಟಿ ಆಫ್ ದ ಶುಕ್ರ ಶೋಣಿ ಎಲ್ಲ ರಿಪ್ರೊಡಕ್ಟಿವ್ ಸೆಲ್ ಅನ್ನು ಕೂಡ ಹುಡುಕಿ ಬೆಸ್ಟ್ ಕ್ವಾಲಿಟಿ ಅಂತೆಲ್ಲ ಮಾಡಿ ಇವರು ಆರ್ಟಿಫಿಷಿಯಲಿ ನನಗೆ ಟ್ವಿನ್ಸ್ ಆಯ್ತು, ತ್ರಿವಳಿಗಳು, ಅವಳಿ ಜವಳಿ ಎಲ್ಲ ತ್ರಿವಳಿಗಳೆಲ್ಲ ಮಾಡುವಂಥದ್ದು ನಾವು ಕೆಲವೆಲ್ಲ ಈ ಹಿಂದಿ ಫಿಲ್ಮ್ ಡೈರೆಕ್ಟರ್ಸ್ಗಳು ಒಂದಷ್ಟು ಜನ ಎಲ್ಲ ಮಾಡಿರೋದಿದೆ. ಅದನ್ನ ನಾವು ನೋಡ್ತೀವಿ. ಅಂದ್ರೆ ನೀವು ಹೇಳೋದು ಈ ಎಲ್ಲ ವಿಷಯಗಳಲ್ಲಿ ಈ ಚಾನ್ಸಸ್ ಇದೆ. ಸೊ ಸ್ವಲ್ಪ ನಾವು ನೋಡ್ತಿರೋ ಹಾಗೆ ಅದರಲ್ಲಿ ಬಿಹೇವಿಯರಲ್ ಔಟ್ಕಮ್ಸ್ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತಿದ್ದೇವೆ ನಾವು. ಬಟ್ ಈ ಗರ್ಭ ಸಂಸ್ಕಾರದಲ್ಲಿ ಆ ಥರ ಲಿಮಿಟೇಷನ್ಸ್ ಇಲ್ಲಿ ತನಕ ಎಲ್ಲೂ ಕಂಡು ಬಂದಿಲ್ಲ. ಯಾಕಂದ್ರೆ ವಿ ಆರ್ ಓನ್ಲಿ ಟ್ರೈಂಗ್ ಟು ಎನ್ಹ್ಯಾನ್ಸ್. ಆಸ್ ಐ ಟೋಲ್ಡ್, ಈಗ ಗರ್ಭ ಸಂಸ್ಕಾರ ಅಂದಿದ ತಕ್ಷಣ ನೀವು ಕೆಟ್ಟದ್ದೇ ಸಂಸ್ಕಾರ ಕೊಡ್ತಿದ್ದೀರಾ ಅಂದರೆ ಅದರ ಜೆನೆಟಿಕ್ ಇಂಜಿನಿಯರಿಂಗ್ ಹಾಗೆ ಆಗತ್ತೆ. ಸೊ ಅದು ಒಂದು ಎಲ್ಲವೂ ತಾಯಿಯ ಕೈಯಲ್ಲಿರುತ್ತೆ. ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಆಲ್ಸೋ ದಟ್ ಈಗ ಒಬ್ಳು ಗರ್ಭವತಿ ಆಗಿದ ತಕ್ಷಣ 9 ತಿಂಗಳು ಸ್ಮೈಲ್ ಮಾಡ್ಕೊಂಡೇ ಇರಬೇಕು, ಒಂಚೂರು ಸಿಟ್ಟು ಮಾಡ್ಕೋಬಾರ್ದು, ಒಂಚೂರು ಮೇರ್ಧ್ವನಿಲಿ, ಅದು ಸಾಧ್ಯನೇ ಇಲ್ಲ. ಬಟ್ ಇದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಈ ಕ್ರೋಧ, ಕಾಮ, ಶೋಕ, ಭಯ, ಈ ಫೇಸಸ್ಗೆ ಜಾಸ್ತಿ ಹೊತ್ತು ಅದರಲ್ಲೇ ಇರ್ಕೂಡ್ದು. ಯು ಶುಡ್ ಟ್ರೈ ಟು ಶಿಫ್ಟ್ ಬ್ಯಾಕ್. ಬಿಕಾಸ್ ಏನು ಹೇಳಿದೆ, ಪ್ಲೆಸೆಂಟಾ ಹ್ಯಾಸ್ ದಟ್ ಎಫೆಕ್ಟ್ ಟು ವಾರ್ಡ್ ಆಫ್ ದ ನೆಗೆಟಿವ್ ಕೆಮಿಕಲ್ ಮೆಸೆಂಜರ್ಸ್. ಅಂದ್ರೆ ಒಂದು 20-30% ನೀವು ನೆಗೆಟಿವ್ ಆದ್ರೆ ಪರವಾಗಿಲ್ಲ, ಬಟ್ ಮೆಜಾರಿಟಿ ನೀವು ಪಾಸಿಟಿವ್. ಕೆಲವು ಸನ್ನಿವೇಶಗಳು ಬರುತ್ತೆ. ಇವಾಗ ಅದೇ ಹೇಳಿದ್ನಲ್ಲ, ಆ ಥರ ಯು ಕೆನಾಟ್ ಬಿ ಸ್ಮೈಲಿಂಗ್ ಆಲ್ ಥ್ರೂ ಔಟ್. ಕಂಟ್ರೋಲ್ ಮಾಡ್ಕೊಂಡಿಲ್ಲ ನಾನು ಇವತ್ತು ಹಿಂಗೆ ಇರ್ತೀನಿ ಅಂತಾನು ಒಂದು ರೋಬೋಟ್ ಥರನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಸಡನ್ ಆಗಿ ಹಿಂಗೆ ಹೋಗ್ತಿರ್ಬೋದು, ಮನೆಯಲ್ಲಿ ಏನೋ ವಿಷಯಕ್ಕೆ ಸ್ವಲ್ಪ ಕೋಪ ಅಥವಾ ಕದನಗಳು ಆಗ್ಬೋದು. ಬಟ್ ಈ ಕಾನ್ಷಿಯಸ್ ಅನ್ನೋದು ಗರ್ಭ ಸಂಸ್ಕಾರದ ಒಂದು ತಿಳುವಳಿಕೆ ಇದ್ದಲ್ಲಿ ಶಿ ವಿಲ್ ಏಬಲ್ ಟು ಬಿ ರಿವೈವ್ ಬ್ಯಾಕ್ ಸೂನರ್. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಸೊ ಮಗುವಿಗೆ ಅದರ ರಿಪರ್ಕಷನ್ಸ್ ಆಗದೆ ಇರೋ ಹಾಗೆ, ಅವಳ ನೆಗೆಟಿವ್ ಎಮೋಷನ್ಸ್ನ ರಿಪರ್ಕಷನ್ ಮಗುವಿನ ತನಕ ತಲುಪದೇ ಇರೋ ಹಾಗೆ ಶಿ ವಿಲ್ ಬಿ ಏಬಲ್ ಟು ಪುಲ್ ಬ್ಯಾಕ್ ಹರ್ ಸೆಲ್ಫ್. ಅದು ನ್ಯಾಚುರಲ್ ಡಿಫೆನ್ಸ್ ಲೇಯರ್ ಏನಿದೆ ಪ್ಲೆಸೆಂಟಾದಲ್ಲಿ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗಬಹುದು ಅಂತ. ಹೌದು. ಸೊ ನಾವಿನ್ನೂ ವಿ ಆರ್ ಏಬಲ್ ಟು ಮೇಂಟೈನ್ ದಟ್ ಸ್ವಲ್ಪ ಅಂದ್ರೆ 100% ಎಲ್ಲಾನು ನಾವು ಫಾಲೋ ಮಾಡಕ್ಕಾಗಲ್ಲ. ಈಗ ಎಷ್ಟು ಫಾಲೋ ಮಾಡಿದ್ರೆ ಎಷ್ಟು ಎಫೆಕ್ಟ್ ಬರ್ಬೋದು, ಆ ಥರದ್ದು ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್? ಅಂದ್ರೆ ಒಂದೊಂದಕ್ಕೂ ಅದದ್ದು ಏನಂತಾರೆ, ದ ಮ್ಯಾಗ್ನಿಟ್ಯೂಡ್ ಅಲ್ಲಿ ಹೋಗುತ್ತೆ. ಈಗ ಕೆಲವರು ಇದಕ್ಕೆ ತುಂಬ ಟೈಮ್ ಡೆಡಿಕೇಟ್ ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಇದರ ರಿಪರ್ಕಷನ್ಸ್ ನಾವು ಲೇಟರ್ ಸ್ಟೇಜಸಲ್ಲಿ ನೋಡ್ತೀವಿ. ಸೊ ಈಗ ಸುಮಾರು ಜನ ನನ್ನೂ ಕೇಳಿದ್ದಾರೆ, ಇದೆಲ್ಲ ಮಾಡಿದ್ರೆ
ಏನ್ ಮಕ್ಕಳು ಕೆಟ್ಟ ದಾರಿ ಹಿಡಿಯೋದೇ ಇಲ್ವಾ, ಕೆಟ್ಟ ಫ್ರೆಂಡ್ಸ್ ಜೊತೆ ಹೋಗೋದೇ ಇಲ್ವಾ, ಅಥವಾ ಮುಂದಕ್ಕೆ ಹೋಗಿದೆ ವಿಲ್ ನಾಟ್ ಎಲ್ಲ ಪಿಕಪ್ ಬುದ್ಧರು ವಿವೇಕಾನಂದರೇ ಆಗ್ಬಿಡ್ತಾರ, ಸಾಧು ಸಂತರೇ ಆಗ್ತಾರ? ಇಲ್ಲ, ಖಂಡಿತ ಅಲ್ಲ. ಏನ್ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಹಠಾನೇ ಮಾಡಲ್ವಾ, ತೆಪ್ಪು ಒಂದೇ ಕಡೆ ಕೂತಿರ್ತಾರ ಗರ್ಭ ಸಂಸ್ಕಾರ ಮಾಡಿದ ತಕ್ಷಣ? ಅಲ್ಲ, ಎಲ್ಲ ಫೇಸಸ್ ಅಲ್ಲೂ ಆ ಸಹಜ ಕ್ರಿಯೆಗಳು ಆಗತ್ತೆ. ಮಗು ಗರ್ಭ ಸಂಸ್ಕಾರ ಸಂಪೂರ್ಣ ಫಾಲೋ ಮಾಡಿರೋ ತಾಯಿಯ ಮಗು 3 years 4 years ಇಸ್ ದ ಸ್ಟೇಜ್ ಆಫ್ ಟ್ಯಾಂಟ್ರಮ್ಸ್, ಇಟ್ ಇಸ್ ದ ಟಾಡ್ಲರ್ ಫೇಸ್. ಆ ಫೇಸ್ ಅಲ್ಲಿ ಮಗು ಟಾಡ್ಲರ್ ಆಗಿದ್ರೇನೆ ಆ ಮಗು ನಾರ್ಮಲ್ ಆಗಿದೆ ಅಂತ. ಅದಕ್ಕೆ ಎಮೋಷನಲ್ ಕಂಟ್ರೋಲ್ ಇರೋದಿಲ್ಲ. ಆದ್ರೆ ಒಂದು ಈ ತೀರ ಏನಂತಾರೆ ಎಕ್ಸ್ಟೆಂಟ್ ಆಫ್ ಇರುತ್ತಲ್ಲ, ತುಂಬಾ ಕೆಟ್ಟ ಒಂದು ರೀತಿಯಲ್ಲಿ ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ ಇರುವಂತದ್ದು, ತುಂಬಾ ದುಷ್ಟತನದ ಒಂದು ಆಕ್ಷನ್ಸ್ ಇರುವಂತದ್ದು, ತುಂಬಾ ಧ್ವಂಸ ಮಾಡುವಂತಹ ಪ್ರಕ್ರಿಯೆ, ಆ ತರದೆಲ್ಲ ವಿ ಕ್ಯಾನ್ ಕಟ್ ಡೌನ್. ಬಟ್ ಇಟ್ ಇಸ್ ನಾಟ್ ದಟ್ ಈಗ ಮಗು ನೀನ್ ಇಲ್ಲಿ ಬಾ ಬಂದೆ, ನೀನ್ ಇಲ್ಲಿ ಹೋದೆ, ಕೇಳುತ್ತೆ, ಊಟ ಮಾಡ್ಬಿಡುತ್ತೆ, ಅದು ಅಂದ್ರೆ ಅದೇ ಆಸ್ ಎ ಲಿವಿಂಗ್ ವಿವೇಕಾನಂದ ತರ ಆಗತ್ತೆ ಅಂತ ಅಲ್ಲ ಅದು. ಸೊ ಯಾವ್ಯಾವ ಫೇಸಸ್ ನಲ್ಲಿ ಆಗತ್ತೆ. ಡೆಫಿನೆಟ್ಲಿ ಲೇಟರ್ ಫೇಸಸ್ ಅಲ್ಲಿ ನಮಗೆ ಈಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಬ್ಯಾಡ್ ಇನ್ಫ್ಲೂಯೆನ್ಸಸ್ ಜಾಸ್ತಿ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಈವನ್ ವಿ ವಿಲ್ ಟೆನ್ ಟು ಯೀಲ್ಡ್ ಟು ದ ನೆಗೆಟಿವ್ ಇನ್ಫ್ಲೂಯೆನ್ಸಸ್. ಬಟ್ ಈ ಸಂಸ್ಕಾರಗಳು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಬುದ್ಧಿ ಕೆಲಸ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಟ್ ಒನ್ ಪಾಯಿಂಟ್ ವಿ ವಿಲ್ ಇಂಟ್ರೋಸ್ಪೆಕ್ಟ್, ನಾನು ತಪ್ಪು ಮಾಡ್ತಿದ್ದೀನಿ, ಐ ಹ್ಯಾವ್ ಟು ಪುಲ್ ಬ್ಯಾಕ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ದ ಟ್ರೈನ್ ಆನ್ ದ ಪ್ರಾಪರ್ ರೇ. ಹಳಿ ತಪ್ತಾ ಇದೆ, ನಾನು ಏನಂತಾರೆ ವಾಪಸ್ ಬರಬೇಕು ಅನ್ನೋ ಒಂದು ಪ್ರಜ್ಞೆ ಒಳಗಿಂದ ಕಾನ್ಷಿಯಸ್ ಏನು ಬರುತ್ತೆ, ಅದಕ್ಕೆ ಈ ಸಂಸ್ಕಾರ ವೆರಿ ವೆರಿ ಸ್ಟ್ರಾಂಗ್ ಫೌಂಡೇಶನ್. ಇದು ನಾವು ಎಷ್ಟು ಹೆಚ್ಚೆಚ್ಚು ಕೊಡ್ತೀವಿ ಅಷ್ಟಷ್ಟು ನಮಗೆ ಲೇಟರ್ ಫೇಸಸ್ಸಲ್ಲಿ ವಿಲ್ ಬಿ ಏಬಲ್ ಟು ಡೂ ಎವ್ರಿಥಿಂಗ್ ಇನ್ ರೈಟಿಯಸ್ನೆಸ್. ಸೊ ತಾವು ಹೇಳಿದ್ರಿ, ನಿಮ್ಮಲ್ಲೂ ಕೂಡ ಧರ್ಮ ಆಧಾರಿತದ ಒಂದು ತಮ್ಮದು ಅರ್ಥ ಆಧಾರಿತ ಕಂಪನಿ ಆದ್ರೂ, ಫೈನಾನ್ಷಿಯಲ್ ಆದ್ರೂ ಇಟ್ ಇಸ್ ಥ್ರೂ ಧರ್ಮ ಅಂತ. ಆ ಪ್ರಜ್ಞೆ ಆ ಮಗುವಲ್ಲಿ ಇನ್ ಆಲ್ ಫೇಸಸ್ ಒಂದು ಉಳ್ಕೊಂಡು ಹೋಗುತ್ತೆ. ನಾಟ್ ನೆಸೆಸರಿ ಅಪ್ಪ ಅಮ್ಮಂದ್ರು ಮಕ್ಕಳ ಜೊತೆಗೆ ಇರ್ತಾರೆ ಅಂತಲ್ಲ, ಮಕ್ಕಳು ನಮಗೆ ಬಂದು ಎಲ್ಲ ಹೇಳ್ತಾರೆ ಅಂತನೂ ಅಲ್ಲ. ಬಟ್ ಸಮ್ವೇರ್ ನಾವು ಮಾಡಿರುವಂತಹ ಪ್ರಯತ್ನ ಆ ಮಗುವಿನ ಜೊತೆ ಇದ್ದೇ ಇರುತ್ತೆ ಅನ್ನೋದು ಸ್ಟ್ರಾಂಗ್ ನಂಬಿಕೆ, ಅಂಡ್ ಅದಾಗತ್ತೆ ಕೂಡ. ಒಂದು ಕರೆಕ್ಟ್ ಅದು ನೀವು ಎಕ್ಸ್ಪೆಕ್ಟೇಷನ್ಸ್. ಯಾಕೆಂದ್ರೆ ನಾವೇನ್ ಮಾಡ್ತೀವಿ, ಮಿರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಲೈಫಲ್ಲಿ. ಇದೇನೋ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಪೂರ್ತಿ ಒಳ್ಳೇದು ಅನ್ನೋದು ಯಾವುದು ಇಲ್ವೇ ಇಲ್ಲ. ಸಾತ್ವಿಕ ಜೀವಿನಲ್ಲೂ ಕೂಡ ಸ್ವಲ್ಪ ತಾಮಸ ಸ್ವಲ್ಪ ರಾಜಸ ಸೇರ್ಕೊಂಡೇ ಇರೋದ್ರಿಂದ ನಾವು ಹಾಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನ ನೀವು. ಅಂಡ್ ಅಗೈನ್ ಆ ಜೀವದ ಕರ್ಮ ಫಲಾನು ಇದ್ದೇ ಇರುತ್ತಲ್ಲ ಅಸೋಸಿಯೇಟೆಡ್. ವಿ ಆರ್ ಜಸ್ಟ್ ಟ್ರೈಂಗ್ ಟು ಡೂ ದ ಬೆಸ್ಟ್ ಮೋಲ್ಡಿಂಗ್ ಫ್ರಮ್ ಅವರ್ ಸೈಡ್, ಸೊ ದಟ್ ಅದರ ಎಫೆಕ್ಟ್ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಇತ್ತು ಅಂದರೆ ಅಟ್ಲೀಸ್ಟ್ ಈ ಸಂಸ್ಕಾರಗಳಿಂದ ಮತ್ತೆ ಇದು ಬರೀ ಗರ್ಭಾವಸ್ಥೆಯಲ್ಲಿ ಮಾಡಿದ್ರೆ ಸಾಲದು. ಅಟ್ಲೀಸ್ಟ್ ಇನಿಷಿಯಲ್ 5 to 8 years ತನಕ ನಾವು ಆ ಒಳ್ಳೆ ಸಂಸ್ಕಾರ ಕೊಡಲೇಬೇಕಾಗತ್ತೆ ಮನೆಯಲ್ಲಿ. ನಾನು ಆಗಲೇ ಹೇಳ್ದಂಗೆ ಸುಬ್ರಹ್ಮಣ್ಯ ಅವರು IIT ಪ್ರೊಫೆಸರು, ಅವರ ಒಂದು ಇಂಟರ್ವ್ಯೂಲ್ಲಿ ಅದೇ ಹೇಳ್ತಾರೆ. ನಾನು when I was a child, when we were all playing, my mother used to call me, ಸಂಜೆ ಆಯಿತು ಸಂಧ್ಯಾ ವಂದನೆ ಮಾಡಬೇಕು ಬಾ. ಆಲ್ ಮೈ ಫ್ರೆಂಡ್ಸ್ ಯೂಸ್ ಟು ಮಾಕ್ ಎಟ್ ಮೀ. ಅಮ್ಮ ಕರೆದಿದ ತಕ್ಷಣ ಓಡೋಗ್ತಾ ಇದ್ದಾನೆ ಇವನು, ನೋಡು ಅಂತ. ಆ್ಯಂಡ್ ಐ ಯೂಸ್ ಟು ಗೋ ಆ್ಯಂಡ್ ಡೂ. ಐ ಯೂಸ್ ಟು ನಾಟ್ ಫೀಲ್ ಗುಡ್ ಬಿಕಾಸ್ my mother was not letting me play. But today what I'm able to deliver, ಅವರು ಈಗ ಇಡೀ ಗ್ಲೋಬಲಿ ಹಿ ಈಸ್ ಏಬಲ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಅವ್ರು ಹೇಳ್ತಾರೆ ಐ ಆಮ್ ಏಬಲ್ ಟು ಡೂ ದಟ್ ಬಿಕಾಸ್ ಮೈ ಮದರ್ ಮೇಡ್ ಮೀ ಡೂ ದಟ್, ಆರ್ ಬಿಕಾಸ್ ಮೈ ಫ್ಯಾಮಿಲಿ, ನನ್ನ ಒಂದು ಪರಿಸರ ಹಾಗಿತ್ತು 8ನೇ ವರ್ಷದ ತನಕ. ಸೊ ನಾನು ಮಾಡಿದೆ. ನಾನು ಆಗ ಪೂರ್ತಿ ಈಗ ಮಗುಗೆ ಹೇಳ್ತೀವಿ ಒಂದು ಶ್ಲೋಕ ಹೇಳು ಅಂತ, ಅದು ಆಟ ಆಡ್ಕೊಂಡು ಹೇಳ್ತಾ ಇದೆಯೋ ಏನು ಮಾಡ್ತಿದ್ಯೋ, ಯು ಕೆನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು, ಏನಂತಾರೆ ನಾವು ದೇವ್ರ ಪೂಜೆ ಮಾಡ್ದಂಗೆ ಷೋಡಶೋಪಚಾರ ಪೂಜೆ ಮಾಡ್ದಂಗೆ ಮಾಡುವಂತಲ್ಲ. ಬಟ್ ಅದಕ್ಕದು ಸಂಸ್ಕಾರ ಇರುತ್ತೆ. ಅದು ನನಗೆ ಆ ಮಗುವಿಗೆ 20ನೇ ವಯಸ್ಸಲ್ಲೋ 30ನೇ ವಯಸ್ಸಿನಲ್ಲೋ 40ರಲ್ಲೋ ಖಂಡಿತ ಕೆಲಸ ಮಾಡುತ್ತೆ. ಆ್ಯಂಡ್ ಅದರ ಇಂಪ್ಯಾಕ್ಟು ನಮ್ಮದು ಮೆಚುರೇಷನ್ ಆಗ್ತಾ ಹೋಗ್ತಿದ್ದಂಗೆ ಇಟ್ ವಿಲ್ ರಿವೈವ್ ಬ್ಯಾಕ್ ಇನ್ ದ ಲೇಟರ್ ಸ್ಟೇಜ್. ಇನ್ನೊಂದು ಕೊನೆಯದಾಗಿ ರಂಜನಿ ಅವರೇ, ಒಂದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ರಿಸರ್ಚ್ ಮಾಡ್ತಾರೆ, ಈ ವಿಷಯಗಳ ಬಗ್ಗೆ ತಿಳಿಸ್ತಾರೆ, ಬೇರೆ ಬಂದಂತಹ ಆರೋಗ್ಯಾಕಾಂಕ್ಷಿಗಳು ಅವ್ರಿಗೆ ಟ್ರೀಟ್ ಮಾಡ್ತಾರೆ. ಆದರೆ ತಮ್ಮಲ್ಲಿ ಒಂದು ವಿಶೇಷ ಅಂದರೆ ನೀವು ಇದೆಲ್ಲವನ್ನು ತಾವೇ ಎಕ್ಸ್ಪೀರಿಯನ್ಸ್ ಮಾಡಿ ಅದರದ್ದು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ವೀಕ್ಷಕರೇ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಇದು ನೋಡಿ, ಅದ್ಭುತವಾದ ಪುಸ್ತಕ ಕೃಷ್ಣ ನೀ ಬೇಗನೆ ಬಾರೋ ಅಂತ. ಇದನ್ನ ಪುಸ್ತಕ ಬರೆದಿರೋರು ನಮ್ಮ ಮುಂದೆ ಇದ್ದಾರೆ, ಡಾಕ್ಟರ್ ರಂಜನಿ ದೇಶಪಾಂಡೆ ಅವರು. ಇದು ಏನು ಹೇಳುತ್ತೆ ಅಂದರೆ, ಗರ್ಭ ಸಂಸ್ಕಾರ ಹಾಗೂ ಆಯುರ್ವೇದೋಕ್ತ ಗರ್ಭಿಣಿ ಆರೈಕೆಯ ಅನುಭವದ ಪರಿಚಯ. ಸೊ ಈ ಒಂದು ಪುಸ್ತಕ
ಇದು ಅವೈಲೇಬಲ್ ಇದೆ ಎಲ್ಲ ಕಡೆ. ಇದು ಬಂದು ಡಾಕ್ಟರ್ ರಂಜನಿ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಇದನ್ನ ನೀವು ರೆಕಾರ್ಡ್ ಮಾಡಿದ್ದೀರಾ. ಸೊ ಇದರ ಬಗ್ಗೆ ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ, ಯಾಕೆಂದ್ರೆ ಇಷ್ಟೊತ್ತು ನೀವು ಈ ಎಲ್ಲ ಸಂಸ್ಕಾರಗಳ ಬಗ್ಗೆ ತಾಯಿಯಾಗಿ 2 ಮಕ್ಕಳು ತಮಗೆ, ಸೊ ಈ ಎಲ್ಲ ಎಕ್ಸ್ಪೀರಿಯನ್ಸ್ ತಾವು ಇದರಲ್ಲಿ ತಿಳಿಸಿದ್ದೀರಾ. ಇದ್ರ ಬಗ್ಗೆ ಒಂದು ಸೊ ಇದು ಈ ಪುಸ್ತಕ ಬರಿಬೇಕನ್ನೋದು ಎಲ್ಲೂ ಅಂದ್ರೆ ಮುಂಚೆ ನಿರ್ಧಾರ ಮಾಡಿದ್ದಲ್ಲ. ಬಟ್ ಈ ಡ್ಯೂರಿಂಗ್ ದ ಸ್ಟೇಜ್ ಆಫ್ ಮೈ ಲೇಬರ್, ಅಂದ್ರೆ ನನ್ನ ಮಗು ಹುಟ್ಟಿದಾಗ ಆದ ಒಂದು ಸನ್ನಿವೇಶ ಏನಿತ್ತು, ಅದು ತುಂಬ ಸ್ಟ್ರಾಂಗ್ ಒಂದು ಪ್ರಚೋದನೆ ಕೊಡ್ತು ಟು ರೆಕಾರ್ಡ್ ಇಟ್ ಸಮ್ವೇರ್. ಸೊ ಇನಿಷಿಯಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ಎಲ್ಲಾದರೂ ಬರೆದಿಡಬೇಕು ಅಂತಷ್ಟೇ. ಬಟ್ ಇದಕ್ಕೆ ನಿಜವಾದ ಸ್ಫೂರ್ತಿ ಐ ಹ್ಯಾವ್ ಟು ಟೆಲ್ ಡಾಕ್ಟರ್ ಲತಾ ವೆಂಕಟರಾಮ್ ಆ್ಯಂಡ್ ಡಾಕ್ಟರ್ ಸರಿತಾ, ಹೂ ಡೆಲಿವರ್ಡ್ ಮೈ ಫಸ್ಟ್ ಚೈಲ್ಡ್. ಸೊ ಅವರು ಏನು ಪ್ರತಿಕ್ರಿಯೆ ಕೊಟ್ರಲ್ಲ ಇಮಿಡಿಯೇಟ್ಲಿ, ಅದು ನನಗೆ ಇಟ್ ಮೇಡ್ ಮೀ ಬ್ರಿಂಗ್ ದಿಸ್ ಔಟ್. ಸೊ ಅವರು ಇನಿಷಿಯಲಿ ನಾವು ಆಯುರ್ವೇದ ಫಾಲೋವರ್ಸ್ ಇರೋದ್ರಿಂದ, ಸೊ ಪೋಸ್ಟ್ ಕೋವಿಡ್ ಟೈಮಲ್ಲಿ ನಮ್ಮ ಮದುವೆ ಆಗಿ ನೆಕ್ಸ್ಟ್ ಇಯರೇ ಕೋವಿಡ್ ಔಟ್ಕಮ್ ಇದ್ದಿದ್ದು. ಸೊ ಇನಿಷಿಯಲ್ 2 years, ಇನಿಷಿಯಲ್ 1 year, 1.5 years ಕೋವಿಡ್ ಇದರಲ್ಲೇ ಹೋಯಿತು. ಸೆಕೆಂಡ್ ವೇವಲ್ಲಿ ನಾವು ಆಯುರ್ವೇದಕ್ಕೆ ತುಂಬ ರೋಗಿಗಳು ಬಂದಿದ್ದರಿಂದ, ಸೊ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಪೇಷಂಟ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಆ ಟೈಮಲ್ಲಿ ಲೈಕ್ ನಾ ಹೇಳ್ದಂಗೆ ಆಯುರ್ವೇದದಲ್ಲೂ ನಮ್ಮ ಆರೋಗ್ಯದ ಸ್ಥಿತಿ ಅಥವಾ ಹೊರಗಡೆ ಜನಪದೋದ್ವಂಸ ಅಂತ ಕರಿತೀವಿ, ಅಂದರೆ ಎಪಿಡಮಾಲಜಿ. ಸೊ ಆಯುರ್ವೇದಲ್ಲಿ ಎಷ್ಟೊಂದು ಜನ ಕೇಳ್ತಾರೆ ಇದಿದೆಯಾ ಅದಿದೆಯಾ ಅಂತ. ಸೊ ಎಪಿಡಮಾಲಜಿ ಈಸ್ ಆಲ್ಸೋ ದೇರ್ ಇನ್ ಆಯುರ್ವೇದ. ಸೊ ಜನಪದೋದ್ವಂಸ ಇರೋವಾಗ ಯು ಶುಡ್ ನಾಟ್ ಪ್ಲಾನ್ ಅಂತ ಇದೆ, ಅಂದರೆ ಇಟ್ಸ್ ವಾತಾವರಣನೇ ಎಸ್. ಸೊ ನಾವು ಆ ಟೈಮಲ್ಲಿ ಸೂಕ್ತ ಅಲ್ಲ ಅಂತ ಸುಮ್ಮನೆ ಇದ್ವಿ. ಸೊ ಅದಾದ ನಂತರ ಇದೆಲ್ಲ ಶೋಧನಾದಿಗಳನ್ನು ತಗೊಂಡು ನಾವು ವೆನ್ ವಿ ಪ್ಲ್ಯಾಂಡ್, ಸೊ ಒಂದು ಸೀರೀಸ್ ಆಫ್ ಈವೆಂಟ್ಸ್ ಆಗಿದ್ದು. ಅದೇ ಸಮಯದಲ್ಲೇ ನನಗೆ ತಿಮ್ಮಪ್ಪನ ಮುಂದೆ ಊಂಜಲ್ ಸೇವೆಯಲ್ಲಿ ಹಾಡೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಸಮಥಿಂಗ್ ದಟ್ ಕನೆಕ್ಟೆಡ್, ಡಾಟ್ ಕನೆಕ್ಷನ್ ಅಂತಾರಲ್ಲ ಹಾಗೆ. ಸೊ ಮತ್ತು ಆಯುರ್ವೇದದ ರೀತಿಯಲ್ಲೇ ಎಲ್ಲವೂ ಗರ್ಭಿಣಿಯ ಪರಿಚರ್ಯ ಎಲ್ಲವನ್ನು ಮಾಡಿದೆ. ಸೊ ವಿ ನಮ್ಮ ಹತ್ರ ಬೇರೆ ಕ್ಲೈಂಟ್ಸ್ ಬಂದ್ರೂ ವಿ ಶುಡ್ ನಾಟ್ ಬಿ ಡಾಕ್ಟರ್ಸ್ ಟು ಅವರ್ ಸೆಲ್ಫ್ಸ್. ಸೊ ಹಾಗಾಗಿ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರ್ ಶುಭಂಕರಿ ರಾವ್ ಅಂತಿದ್ದಾರೆ, ಆಯುರ್ವೇದ ತಜ್ಞರೇ. ಸೊ ಅವ್ರ ಬಳಿಗೆ ಹೋಗ್ತಿದ್ದೆ. ಸೊ ಅವರು ಎಲ್ಲವೂ ಏನೇನು ಬೇಕು ಎಲ್ಲ ಔಷಧಿಗಳು ಎಲ್ಲವನ್ನು ಆಯುರ್ವೇದ ರೀತಿಯಲ್ಲೇ ತೊಗೊಂಡಿದ್ದು. ಮತ್ತು ನನ್ನ ಕೈಲಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನನ್ನ ಕಡೆಯಿಂದ ಏನೇನು ಮಾಡ್ಬೋದು ಅದಷ್ಟನ್ನು ಮಾಡಿದ್ದೆ ನಾನು ನನ್ನ ಗರ್ಭಾವಸ್ಥೆಯ ಫೇಸಲ್ಲಿ. ಸೊ ಡ್ಯೂರಿಂಗ್ ದ ಡೆಲಿವರಿ ವಿ ಹ್ಯಾಡ್ ನೆವರ್ ಥಾಟ್. ಈಗ ಹರ್ಷ ಅವರಿಗೆ ಆಯುರ್ವೇದದಲ್ಲಿ ಒಂದಷ್ಟು ಕ್ರಮ ಇದೆ. ಬೈ ದ ವೇ, ನಾನು ವೀಕ್ಷಕರಿಗೆ ಹೇಳಬೇಕು, ಡಾಕ್ಟರ್ ರಂಜನಿ ದೇಶಪಾಂಡೆ ಅವರು ಡಾಕ್ಟರ್ ಶ್ರೀಹರ್ಷ ಅವರ ಪಾಡ್ಕಾಸ್ಟ್ ನಾವು ಮಾಡಿದ್ದೀವಿ. ಅವರು MD ಆಯುರ್ವೇದ, ಅವರು ಬಹಳಷ್ಟು ವಿಷಯಗಳು ನಮಗೆ ತಿಳಿಸಿದ್ದಾರೆ. ಅವರ ಧರ್ಮಪತ್ನಿ. ಅದು ಇವರಿಬ್ರು ಆಯುರ್ವೇದ ದಂಪತಿಗಳು. ಒಳ್ಳೆ ಅದ್ಭುತವಾದ ಜೋಡಿ, ಒಳ್ಳೆ ಜ್ಞಾನಿಗಳು, ಮತ್ತೆ ಅಷ್ಟೇ ಸಂಸ್ಕಾರವಂತರು. ಪ್ಲೀಸ್ ಕಂಟಿನ್ಯೂ. ಸೊ ಆಯುರ್ವೇದದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ನಮಗೇನು ಈ ಡ್ರಿಪ್ಸು, ಆಕ್ಸಿಟೋಸಿನ್ ಡ್ರಿಪ್ಪು ಅವೆಲ್ಲ ಇರಲಿಲ್ಲ. ಇಂಡಕ್ಷನ್ಸ್ ಎಲ್ಲ ನಾರ್ಮಲಿಗೆ ಆಗ್ತಿತ್ತಲ್ಲ. ಸೊ ಸಪೋಸ್ ಆಗಿಲ್ಲ ಅಂದರೆ ಆಯುರ್ವೇದದಲ್ಲಿ ಕೆಲವು ಉಪಚಾರಗಳಿದೆ, ಹೇಗೆ ಅದನ್ನು ನ್ಯಾಚುರಲಿ ಆಗ್ಮೆಂಟ್ ಮಾಡೋದು ಅಂತ. ಸೊ ಈಗ ಹೇಳಿದ್ನಲ್ಲ ಹಾಗೆ ಗರ್ಭಿಣಿ ಆದವಳು ಡೆಲಿವರಿಗೆ ಮುಂಚೆ ಗೋಪೂಜೆ ಮಾಡಿ ಹಿರಿಯರಿಗೆ ಮಂಗಳ ದ್ರವ್ಯ ಕೊಟ್ಟು ಆಶೀರ್ವಾದ ತಗೊಂಡು ಆಮೇಲೆ ಶಿ ಶುಡ್ ಗೋ ಟು ದ ಪ್ರಸೂತಾಗಾರ ಅಂತೆಲ್ಲ ಇದೆ. ಸೊ ಎಲ್ಲವನ್ನು ಮಾಡಿದ್ವಿ ನಾವು ರೈಟ್ ಫ್ರಮ್ ಇದು. ಸೊ ಅವರಿಗೆ ತುಂಬ ಆಸೆ ಇತ್ತು, ನನ್ನ ಹೆಂಡತಿಯಾಗಿ ಬರೋಳಿಗೆ ಆಯುರ್ವೇದೋಕ್ತ ರೀತಿಯಲ್ಲಿ ಹೆರಿಗೆ ಮಾಡಿಸ್ಬೇಕು ಅಂತ, ಈವನ್ ಬಿಫೋರ್ ವಿ ಮೆಟ್. ನನಗೆ ಒಂಥರ ಆಯುರ್ವೇದ ಕ್ರಮ ಮಾಡಬೇಕಂದಿತ್ತು. ಬಟ್ ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ಹ್ಯಾಪೆಂಡ್. ಸೊ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಒಂದು ಮಾಡರ್ನ್ ಸೆಟಪಲ್ಲಿ ಲತಾ ಮ್ಯಾಮ್ದು ಅವಾಗ ಇನ್ನು ಇನಿಷಿಯಲ್ ನಮ್ಮ ಒಡನಾಟ ಇದ್ದಿದ್ದು. ಸೊ ವಿ ವರ್ ನಾಟ್ ಶ್ಯೂರ್ ದಟ್ ಅವರು ಇದನ್ನೆಲ್ಲ ಒಪ್ಕೊಳ್ತಾರಾ ಇಲ್ವಾ ಅಂತ. ಬಟ್ ನಾವು ಆಯುರ್ವೇದದ ಔಷಧಿ ತಗೊಳ್ತಿದ್ದೀವಿ ಅಂದಿದ್ದಕ್ಕೆ ಶಿ ಹ್ಯಾಡ್ ಟೋಲ್ಡ್, ಓಕೆ ನೀವು ಖಂಡಿತ ಅದು ಒಂದು ಒಳ್ಳೆಯ ಶಾಸ್ತ್ರ, ನಂಗೆ ಸಂಪೂರ್ಣ ನಂಬಿಕೆ ಇದೆ, ಯು ಕ್ಯಾನ್ ಟೇಕ್ ಇಟ್ ಅಂತ. ಏನು ಪ್ರೆಷರೈಸ್ ಮಾಡಿರಲಿಲ್ಲ. ಬಟ್ ಡ್ಯೂರಿಂಗ್ ವಿಚ್ ಆ ಲೇಬರ್ ಫೇಸಲ್ಲಿ ಹೇಗಾಯಿತು ಅಂತಂದರೆ, ವಿತೌಟ್ ದ ನೀಡ್ ಫಾರ್ ಎನಿ ಏನಂತಾರೆ ಈಗಿನ ಕರೆಕ್ಟ್ ಇಂಡಕ್ಷನ್ಸ್ ಇಲ್ದಿರ ಕೇವಲ ನಮ್ಮಲ್ಲಿ ಅಪಮಾರ್ಗ ಮೂಲ, ಲಾಂಗಲಿ ಮೂಲ ಇದನ್ನೆಲ್ಲ ಘ್ರಾಣ ಅಂದರೆ ಸ್ಮೆಲ್ ಮಾಡಬೇಕು, ಮತ್ತು ಲೆಫ್ಟ್ ವ್ರಿಸ್ಟ್ ಮತ್ತು ಲೆಫ್ಟ್ ಆ್ಯಂಕಲ್ ಜಾಯಿಂಟಿಗೆ ಅಪಮಾರ್ಗ ಮೂಲ ಕಟ್ಟಿದ್ರೆ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಇದೆಲ್ಲ ಇದೆ. ಬಟ್ ನಾವೇ ಮಾಡಿರಲ್ಲ, ಹೆಂಗಾಗತ್ತೆ ಅಂತ ಇದ್ದೇ ಇರುತ್ತಲ್ಲ, ಇಲ್ಲಿ ಕಟ್ಟಿದ್ದು ಕಾಂಟ್ರಾಕ್ಷನ್ ಹೆಂಗೆ ಮಾಡುತ್ತೆ. ಬಟ್ ನಾವು ವಿ ವಾಂಟೆಡ್ ಟು ಡೂ ಆಲ್ ಆಫ್ ದಟ್. ಹರ್ಷ ಅವರು ಎಲ್ಲ ತರಿಸಿದ್ರು, ಅಪಮಾರ್ಗ ಮೂಲ, ಲಾಂಗಲಿ ಮೂಲ ಎಲ್ಲ. ಬೇರುಗಳು, ಅಪಮಾರ್ಗ ಅಂತ ಗಿಡ, ಉತ್ತರಾಣಿ ಗಿಡ, ಅದರದ್ದು ಬೇರನ್ನ ಬಳೆ ಆಕಾರದಲ್ಲಿ ಹೀಗೆ ಕಟ್ಕೊಳ್ಬೇಕು.
ಸೊ ಅದರದೆಲ್ಲ ನಮಗೂ ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಅವ್ರು ಮಾಡ್ಲಿಕ್ಕೆ ಬಿಟ್ರು. ನಾವು ಕೇಳಿದಾಗ ಮ್ಯಾಮ್ ವಿ ಹ್ಯಾವ್ ಅವರ್ ಇಂಡಕ್ಷನ್ ಇದು, ಕ್ಯಾನ್ ವಿ ಟ್ರೈ ದಟ್ ಅಂತಂದ್ರೆ ಶಿ ವಾಸ್ ಸೋ ಬಿಗ್ ಹಾರ್ಟೆಡ್. ಶಿ ಸೆಡ್ ಖಂಡಿತಪ್ಪ ನಿಮ್ಗೆ ಏನ್ ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತು. ತುಂಬಾ ಹಿಂದೆ ಫಾರ್ಮಾ ಇಂಡಸ್ಟ್ರಿ ಇದ್ದಾಗ ಡಾಕ್ಟರ್ ಲತಾ ವೆಂಕಟರಾಮನ್ ನಾನು ಭೇಟಿ ಮಾಡಿದ್ದೀನಿ ಬಹಳ ಸಲ. ಹಾಗಾಗಿ ಐ ನೋ ಹರ್ ಪರ್ಸನಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಆಸ್ ಎ ಪರ್ಸನ್. ವೆರಿ ವೆರಿ ನೈಸ್. ಸೊ ಶಿ ಗೇವ್ ಅಸ್ ಕಂಪ್ಲೀಟ್ ಫ್ರೀಡಮ್ ಅಂಡ್ ಶಿ ಸೆಡ್ ನೀವು ಮಾಡಿ, ಇದು ಬೇಡ ಅಂತಂದ್ರೆ ನಾನು ಯಾಕೆ ಬೇಡ ಅನ್ಲಿ, ಹಂಗೆ ಆಗತ್ತೆ ಅಂದ್ರೆ ಮಾಡಿ ಅಂತ ಹೇಳಿ. ಸೊ ನಾವು ಅದನ್ನ ಮಾಡಿದ್ರೆ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಅಸ್ ಆಲ್ಸೋ. ಅಲ್ಲಿ ನೀಟಾಗಿ ಗ್ರಾಫ್ ಅಲ್ಲಿ ಕಾಂಟ್ರಾಕ್ಷನ್ಸ್ ಸ್ಟಾರ್ಟೆಡ್ ಪ್ರೋಗ್ರೆಸ್ಸಿಂಗ್. ಮತ್ತು ಒಂದು ಎಕ್ಸ್ಟರ್ನಲ್ ಲೇಪಗಳು ಎಲ್ಲ ಇದೆ ನಮ್ಮಲ್ಲಿ ಹೇಳಿರುವಂಥದ್ದು. ಅದು ಹಾಕಿದ್ರೆ ಇಟ್ ಮೇಡ್ ಅ ವಂಡರ್ಫುಲ್ ಪ್ರೋಗ್ರೆಸ್ ಈವನ್ ವಿತೌಟ್ ದ ನೀಡ್ ಫಾರ್ ಇಂಡಕ್ಷನ್. ಅದೆಲ್ಲ ಆಗಿ ಸರಿ ಓಕೆ ವೆರಿ ಕ್ವಿಕ್ ಪ್ರೋಗ್ರೆಷನ್ ಆಯಿತು. ಫಸ್ಟ್ ಟೈಮ್ ಡೆಲಿವರಿ ಅಂದರೆ ಯೂಶ್ವಲಿ 2 days ವೇಟ್ ಮಾಡ್ತಾರೆ, 48 hours, 24 to 48 hours ಕಂಪ್ಲೀಟ್ ಪ್ರೋಗ್ರೆಸ್ ಆಗಲಿಕ್ಕೆ. ವಿತಿನ್ ಆಲ್ಮೋಸ್ಟ್ ನನಗೆ ಪೀಕ್ ಏನಂತಾರೆ ಲೇಬರ್ ಫೇಸಿಗೂ ನನ್ನ ಮಗ ಹುಟ್ಟಿದಕ್ಕೂ ವಿತಿನ್ ಆಲ್ಮೋಸ್ಟ್ 2 to 3 hours ಒಳಗಡೆ ದ ಎಂಟೈರ್ ಪ್ರೊಸೆಸ್ ಹ್ಯಾಡ್ ಗಾಟ್ ಓವರ್. ಬಟ್ ಇನ್ನೂ ಖುಷಿಯಾದ ಸಂಗತಿ ಏನು ಅಂತಂದರೆ, ನಾನು ಅಲ್ಲಿ ಸುಂದರಕಾಂಡ ಕೇಳ್ತಾ ಇದ್ದೆ ಕಂಪ್ಲೀಟ್ ನನ್ನ ಲೇಬರ್ ರೂಮಲ್ಲಿ. ಸುಂದರಕಾಂಡ ಕೇಳ್ತಾ ಇದ್ದಿದ್ದು ಪಕ್ಕದಲ್ಲಿ ಹರ್ಷ ಅವರೇ ಇದ್ದರು. ಸರಿತಾ ಮ್ಯಾಮ್ ಶಿ ಕೇಮ್ ಆ್ಯಂಡ್ ಸಡನ್ಲಿ ಶಿ ಫೆಲ್ಟ್ ಲೈಕ್ ಹರ್ಷ ಡು ಯು ವಾಂಟ್ ಟು ಡೆಲಿವರ್ ಯುವರ್ ಬೇಬಿ. ಅವರು ಎಸ್ ಅಂತ ಹೋಗಿ ಶಿ ಜಸ್ಟ್. ಅಂದ್ರೆ ಸುಂದರಕಾಂಡ ಅಂದ್ರೆ ವೀಕ್ಷಕರಿಗೆ ನಾನು ಜಸ್ಟ್ ಕನೆಕ್ಟ್ ಮಾಡಬೇಕು, ಅದು ಹನುಮಂತ, ಅದು ಇಡೀ ರಾಮಾಯಣದ ಭಾಗ ಸುಂದರಕಾಂಡ. 6 ಕಾಂಡದಲ್ಲಿ ಒಂದು ಸುಂದರಕಾಂಡ. ಅದು ಹನುಮಂತನ ವಿಜಯ, ಸೀತೆಯನ್ನು ಹುಡುಕಿ ಅವನು ಆ ವಿಷಯನ ತಗೊಂಡು ಬಂದು ರಾಮನಿಗೆ ಕೊಟ್ಟಂತಹ ಪೂರ್ತಿ ವಿಷಯಗಳು ಈ ಸುಂದರಕಾಂಡದಲ್ಲಿ ಬರುವಂತದ್ದು. ಅದರ ಪಾರಾಯಣ ನಾವು ಕೇಳಿಸ್ಕೊ. ಹೌದು ಹೌದು ಹೌದು. ಬಿಕಾಸ್ ಈ ಎಂಟೈರ್ ಇದರಲ್ಲಿ ಪ್ರಾಣದೇವರೇ ಇಸ್ ದ ಒನ್ ಹೂ ಬ್ರಿಂಗ್ಸ್ ಗಿವ್ಸ್ ದಟ್ ಲೈಫ್ ಶಕ್ತಿ ನಮಗೂ ಅಷ್ಟೇ, ಕೂಸಿಗೂ ಅಷ್ಟೇ. ಸೊ ಅದನ್ನು ಆಲಿಸ್ತಿದ್ದೆ. ಸೊ ಅವರು 1 ನಿಮಿಷ ಹೆಸಿಟೇಟ್ ಮಾಡ್ತೀರಾ, ಎಸ್ ಮೇಡಮ್ ನಮಗೆ ಇಂಟರ್ನ್ಶಿಪ್ಪಲ್ಲಿ ನಾವೆಲ್ಲ ಮಾಡಿರ್ತೀವಿ, ವಿ ವಿಲ್ ಹ್ಯಾವ್ ಗೈನಕ್ ಡ್ಯೂಟೀಸ್ ಆ್ಯಂಡ್ ಎಲ್ಲ ಮಾಡಿರೋದ್ರಿಂದ ಮ್ಯಾಮ್ ವೆರಿ ಹಂಬ್ಲಿ ಶಿ ಕಾಲ್ಡ್ ಹಿಮ್. ಅವ್ರು ಹೋಗಿ ಸ್ಕ್ರಬ್ ಮಾಡಿ ಬರೋ ಮುಂಚೆ ಹಿ ಪ್ಲೇಡ್ ದಿಸ್ ಕೃಷ್ಣ ನೀ ಬೇಗನೆ ಬಾರೋ ಆನ್ ಲೂಪ್ ಪ್ಲೇ ಮಾಡಿಬಿಟ್ಟು ಅವ್ರು ಸ್ಕ್ರಬ್ ಮಾಡಿ ಬಂದರು. ಹಿ ಓನ್ಲಿ ರಿಸೀವ್ಡ್ ಮೈ ಫಸ್ಟ್ ಚೈಲ್ಡ್. ಅವರೇ ಡೆಲಿವರಿ ಮಾಡಿದ್ದು, ಅವರೇ ನಾಭಿನಾಲ ಕರ್ತನ ಕೂಡ ತಂದೆನೇ ಮಾಡ್ಬೇಕಂತಿದೆ, ಅವ್ರ ಕೈಲೇ ಮಾಡಿಸಿದ್ರು, ಅವರೇ ಮಾಡಿದ್ರು. ಮಗು ಹುಟ್ಟಿದ ತಕ್ಷಣ ನಾವು ವೇದೋಕ್ತ ಮಂತ್ರಗಳನ್ನ ಹೇಳಬೇಕು ಅಂತಿದೆ. ಅದು ಚರಕ ಸಂಹಿತೆಯಲ್ಲೂ ಆ ವೇದದ ಮಂತ್ರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಪ್ರಿಂಟ್ಔಟ್ ತಗೊಂಡು ಹೋಗಿದ್ವಿ. ಸೊ ಬೇಬಿ ಅಸೆಸ್ಮೆಂಟ್ ಆಗಿದ ತಕ್ಷಣ ವೇದ ಉಚ್ಚಾರ ಹರ್ಷ ಅವರು ಇನ್ ದ ರೂಮ್ ಮಗುವಿನ ಬಲಕಿವಿಯಲ್ಲಿ ಹೇಳಿ ಮತ್ತೆ ಸ್ತನ್ಯಪಾನಕ್ಕೆ ಮುಂಚೆನೂ ಒಂದು ಶ್ಲೋಕ ಇದೆ, ಅದನ್ನು ಹೇಳಿ ಆಮೇಲೆ ಸ್ತನ್ಯಪಾನ ಮಾಡಿಸಿ. ಸೊ ಯಾವ್ಯಾವ ಉಲ್ಲೇಖ ಇದೆಯೋ ವಿ ಫೆಲ್ಟ್ ಲೈಕ್ ವಿ ವರ್ ಲಿವಿಂಗ್ our dream. ಆ ಒಂದು ಮೊಮೆಂಟ್. ಆ್ಯಂಡ್ ಆವಾಗಲೂ ವಿ ವರ್ ವೆರಿ ಹ್ಯಾಪಿ. ಮ್ಯಾಮ್ಗೆ ತುಂಬ ವಿ ಪೇಡ್ ಆಲ್ ಅವರ್ ಥ್ಯಾಂಕ್ಸ್ ಟು ಹರ್. ಬಟ್ ಲೇಟರ್ ನಾವು ಕನ್ಸಲ್ಟೇಷನ್ಗೆ ಅಂತ ಹೋದಾಗ ಶಿ ಮೂವ್ಡ್ ಆಸ್ ಅ ಲಾಟ್. ಶಿ ಸೆಡ್ ಐ ಆಮ್ ಥಿಂಕಿಂಗ್ ಆಫ್ ದಟ್ ಡೇ ಫ್ರಮ್ ದಟ್ ಡೇ. ನಾನು 1 ವಾರದಿಂದ ಐ ಆಮ್ ಇನ್ ದಟ್ ಇದು. ಆ್ಯಂಡ್ ಶಿ ಸೆಡ್ ನಾನು ಯೂಶ್ವಲಿ ಯಾವ ಸನ್ನಿವೇಶಗಳನ್ನು ತಲೆಗೆ ಹಾಕ್ಕೊಳ್ಳಲ್ಲ, ಬಟ್ ಅವತ್ತಿಂದ ನನಗೆ ಭಗವಂತನ ಸಂಕಲ್ಪ ಹಿಂಗಾಗಬೇಕು ಅಂತಿದ್ರೆ ಹಿಂಗಾಗತ್ತೆ ಅಂತ ನಂಗೆ ಅವತ್ತಿಂದ ನಿಮ್ಮ ಡೆಲಿವರಿ ನನ್ನ ಕಣ್ಮುಂದೆ ಬರ್ತಾ ಇದೆ. ನಾನು ಅವತ್ತೇನೆ ಎಲ್ಲ ಡಾಕ್ಟರ್ಸ್ ಬೇರೆ ಕಡೆ ಹೋಗೋಂಗಾಯಿತು. ಐ ಸಮ್ಹೌ ಫೆಲ್ಟ್ ಐ ವಾಂಟೆಡ್ ಟು ಕಾಲ್ ಯುವರ್ ಹಸ್ಬೆಂಡ್ to perform your delivery. So I just called him and she said nange from that day I have started to look at Ayurveda in a different perspective. That was what we wanted as lovers of Ayurveda. So ಎಲ್ಲಿ ಹೋದ್ರೂ ನಮ್ಮ ಶಾಸ್ತ್ರದ ಒಂದು ಝಲಕ್ ಇನ್ನೊಬ್ರಿಗೆ ಮೂಡಿಸೋ ಅಂಥದ್ದು. ಸೊ ಬಿಕಾಸ್ ಆಫ್ ವಿಚ್ ಅವತ್ತು ಒಂದು ತಲೆಯಲ್ಲಿ ಒಂದು ಅನ್ನಿಸ್ತು, ಇಷ್ಟು ಅವರು ಅಕ್ನಾಲೆಜ್ ಮಾಡಿದಾರಲ್ಲ ಅಷ್ಟು ಸಾಲದು ಅಂತ. ಶಿ ಹ್ಯಾಡ್ ರಿಟನ್ ಅ ವೆರಿ ಬಿಗ್ ಮೆಸೇಜ್ ಟು ಬೋತ್ ಮೀ ಆ್ಯಂಡ್ ಹರ್ಷ ವಿಚ್ ಮೂವ್ಡ್ ಆ್ಯಂಡ್ ಫೈನಲಿ ದಟ್ ಬಿಕೇಮ್ ಬುಕ್. ಸೊ ಅವನು ಕೂಸು ಹುಟ್ಟಿ ಆಗಿ 9 months 10 months ಆಗೋಗಿತ್ತು. ಫಸ್ಟ್ ಇಯರ್ ಬರ್ತ್ಡೇ ಒಳಗೆ ಅದನ್ನು ಕೂತು ಐ ಜಸ್ಟ್ ಫಸ್ಟ್ ಅಟೆಂಪ್ಟ್ ನಾರ್ಮಲ್ ಸರಳ ಕನ್ನಡ ಭಾಷೆಯಲ್ಲಿ ಐ ಜಸ್ಟ್ ಟ್ರೈ ಟು. ಎಕ್ಸ್ಟ್ರಾರ್ಡಿನರಿ. ಅದಕ್ಕೋಸ್ಕರನೇ ನಮ್ಮ ಭಾಗ್ಯ ಸಿಕ್ಕಿದ್ದು ಅಂತ ಯಾಕೆ ಹೇಳಿದೆ ಅಂದರೆ, ಈ ನಮ್ಮ ಚಾನೆಲ್ನಲ್ಲಿ ನಾವು ಈ ಎಲ್ಲ ವಿಷಯಗಳನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋದೇ ಇತ್ತು. ಆದರೆ ನಮಗೇನು ಗೊತ್ತಿಲ್ಲ, ಯಾಕೆಂದರೆ ನಾನು ಐ ಆಮ್ ಎ ಫೈನಾನ್ಸ್ ಗೈ. ಹಾಗಾಗಿ ಶಾಸ್ತ್ರ ಹೇಳೋರು ಇದ್ದಾರೆ, ವೇದ ಓದಿರುವಂತಹ ವೇದ ಪಂಡಿತರಿದ್ದಾರೆ, ಆದರೆ ಆಯುರ್ವೇದದಲ್ಲಿ ಸಿಗ್ಬೇಕಲ್ಲ ನಮಗೆ. ಅದು ನಿಜವಾಗಿ ನೀವು ಮತ್ತೆ ಶ್ರೀಹರ್ಷ ಅವ್ರು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅನ್ಕೊಳ್ತೀವಿ.
ಇದರ ಮೂಲಕ ಈ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಂಜಿನಿ ಅವರೇ. ಜೊತೆಗೆ ಎಸ್ಪೆಷಲಿ ತಾವು ಈ ಪುಸ್ತಕ ಇದು ಅವೈಲೇಬಲ್ ಇದೆಯಾ ಇದೆ ಅವೈಲೇಬಲ್ ಇದೆ. ಇದರದ್ದು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಇದರದ್ದು ಡೀಟೇಲ್ಸ್ ಕೊಡ್ತೀನಿ. ಯಾರಿಗೆ ನಿಮಗೆ ಪುಸ್ತಕ ಬೇಕು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕನ ಪಡ್ಕೋಬಹುದು. ಯಾಕಂದ್ರೆ ಇಟ್ಸ್ ಅ ವಂಡರ್ಫುಲ್ ಥಿಂಗ್ ಟು ರೀಡ್. ಈಗ ಅವ್ರು ಬರೀ 5-10 ನಿಮಿಷದಲ್ಲಿ ಏನು ಹೇಳಿದ್ರು ನಮಗೆ ಅದೊಂದು ತುಂಬಾ ವೆರಿ ಎಮೋಷನಲ್ ಇದೆ. ಯಾಕಂದ್ರೆ ಅದು ಆ ಭಗವಂತನ ಕನೆಕ್ಷನ್ ಇದೆಯಲ್ಲ, ನಾವು ಇದೆಲ್ಲ ಫಿಸಿಕಲ್ ಆಕ್ಟಿವಿಟಿ ಅಲ್ಲ, ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಆ ದೈವಿಕ ಕ್ರಿಯೆಗಳಿದೆ ಪ್ರತಿಯೊಂದುವೆ, ಅದನ್ನ ನಾವು ತಗೊಂಡ್ ಬರೋದು ನಮ್ಮ ಜೀವನದಲ್ಲಿ. ಅದು ಡಾಕ್ಟರ್ ಇರ್ಲಿ, ಹಾಸ್ಪಿಟಲ್ ಇರ್ಲಿ, ಗಂಡ ಹೆಂಡತಿ ಸಿಗೋದಾಗ್ಲಿ, ಪ್ರತಿಯೊಂದು ಇದೊಂದು ಅದರ ಹಿಂದೆ ಒಂದು ದೈವಿಕ ಬಲ ಇದೆ. ಅದನ್ನ ಜನಗಳಿಗೆ ತಲುಪಿಸ್ಬೇಕು ಅಂತ ನೀವು ಪುಸ್ತಕ ಬೇರೆ ಮಾಡಿದ್ದೀರಿ. ಅದನ್ನ ನಾವು ಈ ಪುಸ್ತಕನ ಅವೈಲೇಬಿಲಿಟಿ ಲಿಂಕ್ ನಾವು ಹಾಕ್ತಿವಿ. ಎಲ್ಲ ವಿಷಯ ತಿಳಿಸ್ಕೊಳ್ಳಿದ್ದಕ್ಕೆ ತಮಗೆ ತುಂಬುದು ಹೃದಯದ ಧನ್ಯವಾದಗಳು. ಇಷ್ಟೇ ಅಲ್ಲ, ನಾವು ಇದರ ಜೊತೆಗೆ ಶ್ರದ್ಧಾ ಸರ್ಕಲ್ ಅಂತ ಯಾರು ಈ ಒಂದು ಕಂಟೆಂಟ್ ನ ಕನ್ಸ್ಯೂಮ್ ಮಾಡೋರು ಇರ್ತಾರೆ, ಏನಂದ್ರೆ ಟೈಮ್ ಇದೆ ಹಾಗಾಗಿ ಏನೋ ಚೆನ್ನಾಗಿದೆ ರೋಚಕವಾಗಿದೆ ವಿಷಯ ಅಂತ ಕೇಳಿಸ್ಕೊಳ್ಳೋರು ಬೇರೆ, ಅದನ್ನ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಬೇರೆ. ಈಗ ಅಪ್ಲೈ ಮಾಡ್ಕೊಳ್ಳೋರು ಅಂದ್ರೆ ಸೀರಿಯಸ್ ಆಗಿರ್ತಾರೆ, ಅಂಥವ್ರು ನಮ್ಮನ್ನ ಶ್ರದ್ಧಾ ಸರ್ಕಲ್ ಅಂತ ಅವ್ರಿಗೋಸ್ಕರ ಆರೋಗ್ಯದ ಎಲ್ಲ ಅವರ ಒಂದು ದಿನಚರ್ಯ, ಋತುಚರ್ಯ, ಬಹಳಷ್ಟು ಜನ ಕೆಲವರೆಲ್ಲ ನಮ್ಮ ಮೆಂಬರ್ಸು ಡಾಕ್ಟರ್ ಶ್ರೀಹರ್ಷ ಅವ್ರನ್ನು ಭೇಟಿ ಮಾಡಿದ್ದಾರೆ. ನಿನ್ನೆ ಅವ್ರನ್ನ ನಾನು ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು 10-15 ಜನ ಪೇಷಂಟ್ಸ್ ಆರೋಗ್ಯ ಕಾಂಕ್ಷಿ ಅಂತ, ನನಗೆ ಇನ್ನೂ ಪೇಷಂಟ್ ಸೊ ಬಂದಿದ್ರು. ಅವರೆಲ್ಲ ಪ್ರಾಣಯಜ್ಞ ಮಾಡಿ ತುಂಬಾ ಅನುಕೂಲ ಆಗಿದೆ ಅವ್ರಿಗೆ ಅಂತ ಡಾಕ್ಟರ್ಗೆ ಹೇಳಿದ್ದಾರೆ. ಹಾಗಾಗಿ ನಮ್ದು ಪ್ರಾಣಯಜ್ಞದ್ದು ಒಂದು, ಅದರ ಜೊತೆಗೆ ಆರೋಗ್ಯ ಆಯುರ್ವೇದಿಕ್ ಲೈಫ್ ಸ್ಟೈಲ್ ಅದು ನಮ್ಮ ದಿನನಿತ್ಯದಲ್ಲಿ ಸೇರ್ಕೊಂಡ್ರೆ, ಒಂದು ಜನರೇಷನ್ ಅಲ್ಲಿ ಸೇರ್ಕೊಂಡ್ರೆ ಮತ್ತೆ ಅದು ಪ್ರತಿ ಜನರೇಷನ್ ಅಲ್ಲೂ ಮುಂದೆ ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಉದ್ದೇಶ. ಇದರಲ್ಲಿ ಆ ಜನರೇಷನ್ ಬರಬೇಕು ಅಂದ್ರೆ ನಿಮ್ಮಂತವ್ರು ಬೇಕು. ಈ ಗರ್ಭ ಸಂಸ್ಕಾರದ ವಿಧಿ ಅದರಲ್ಲಿ ಒಂದು ಆಸಕ್ತಿ ಹುಟ್ಟಬೇಕು ಜನಗಳಿಗೆ, ಅದ್ರ ಜೊತೆಗೆ ಅದನ್ನು ಹೇಗೆ ಮಾಡೋದು ಅಂತ. ಯಾಕೆಂದ್ರೆ ಈಗ ನಮ್ಮ ಮನೆಗಳಲ್ಲಿ ನಮ್ಮ ಮಗಳಿರ್ಬೋದು, ಮಗ ಇರ್ಬೋದು, ಮದುವೆ ಅಂತೂ ಮಾಡ್ತಾನೆ ಇದೆ. ಎಲ್ಲ ಒಂದು ಮ್ಯಾರೇಜ್ ಸೀಸನ್ ಬಂದ್ರೆ ಎಲ್ಲಾ ಚೌಟ್ರಿಗಳು ಫುಲ್ಲು. ನಮಗೆ ಅಟೆಂಡ್ ಮಾಡಕ್ಕಲ್ಲ, 4 ಮದುವೆ ಒಂದೇ ದಿನ ಇರುತ್ತೆ. ಮದುವೆಗಳಾಗ್ತಾ ಇದೆ, ಎಲ್ಲರೂ ಸಂತತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಒಂದು ಒಳ್ಳೆ ಭಾರತೀಯ ಸತ್ಪ್ರಜೆಗಳು ಬರಲಿ, ನಮ್ಮ ಸನಾತನ ಸಂಸ್ಕೃತಿ ಆ ಮಗುವಿನ ಆ ಜನನ ಕ್ರಿಯೆಯಿಂದಾನೇ ಶುರುವಾಗಿ ಒಳ್ಳೆ ಪ್ರಜೆಗಳ ಸಂತತಿ ಬರಲಿ ಅನ್ನೋ ಒಂದು ವಿಷಯಕ್ಕೆ ನಿಮ್ಮಿಂದ ಇನ್ನೂ ಡೀಟೇಲ್ಡ್ ಆಗಿ ಈ ಒಂದೊಂದು ಸಂಸ್ಕಾರಗಳ ಬಗ್ಗೆ ತಾವು ವಿಡಿಯೋಗಳು ಮಾಡಿ ಈ ಒಂದು ಮೆಂಬರ್ಸ್ ಓನ್ಲಿ ಒಂದು ಸ್ಪೆಸಿಫಿಕಲಿ ಎಲ್ಲ ಡೀಟೇಲ್ ಆದ ವಿಷಯಗಳನ್ನ ತಾವು ತಿಳಿಸಿ. ಯಾಕೆಂದ್ರೆ ಆ ಕನ್ಸಲ್ಟೇಷನ್ 15 ನಿಮಿಷದಲ್ಲಿ ನೀವು ಇದನ್ನೆಲ್ಲಾನು ಹೇಳ್ತಾ ಇದ್ರೆ ಒಬ್ಬರದೇ 1 ಅವರ್ ಪ್ರವಚನ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ರೆಕಾರ್ಡ್ ಮಾಡಿ ನಮ್ಮ ಎಲ್ಲ ಏನೇನು ನೀವು ರಿಸರ್ಚ್ ಮಾಡಿದ್ದೀರಾ, ಯಾಕೆಂದ್ರೆ ನೀವು ಸರ್ಟಿಫೈಡ್ ಕೋಚ್ ಕೂಡ ಗರ್ಭ ಸಂಸ್ಕಾರದಲ್ಲಿ. ಹಾಗಾಗಿ ಈ ಎಲ್ಲ ಜ್ಞಾನಧಾರೆ ಅದು ಇನ್ನೂ ಹೆಚ್ಚು ಕೋಚ್ಗಳು ರೆಡಿ ಆಗಬೇಕು ಫ್ಯೂಚರ್ ಅಲ್ಲಿ. ಅದನ್ನ ನಾವು ಶ್ರದ್ಧಾ ಸರ್ಕಲ್ ಅಲ್ಲಿ ಮಾಡಬೇಕು ಅಂತಿದೀವಿ. ಸೊ ಹಾಗಾಗಿ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಮತ್ತೆ ನಿಮ್ ಕನ್ಸಲ್ಟೇಷನ್ಸ್ ತಾವ್ಗೆ ಈಗಲೇ ಮಗು ಇನ್ನು ಚಿಕ್ಕದಿರೋದ್ರಿಂದ ಯಾವಾಗ ತಮ್ಮ ಅವೈಲಬಿಲಿಟಿ ಇದೆ ಅಂತ ತಿಳಿಸಿದ್ರೆ ನಾವು ಅದಾದ್ಮೇಲೆ ಜನಗಳಿಗೆ ಹೇಳ್ತೀವಿ. ಎಲ್ಲ ನಮ್ಮ ಕಮ್ಯುನಿಕೇಶನ್ ನಲ್ಲಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಈ ವಿಷಯಗಳನ್ನ ನಮಗೆ ತಿಳ್ಕೊಳ್ಳೋದಿದೆ ನಿಮ್ಮಿಂದ. ಇಷ್ಟೆಲ್ಲ ವಿಷಯ ಆ ಚಿಕ್ಕ ಮಗುವನ್ನ ಬಿಟ್ಟು ತಾವು ಬಂದು ಇಷ್ಟೆಲ್ಲ ನಿಮ್ಮ ಸಮಯನ ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದ. ವೀಕ್ಷಕರೇ, ನೋಡಿದ್ರಿ ನೀವು, ಇದೊಂದು ಅದ್ಭುತವಾದ ವಿಷಯ. ಐ ಆಮ್ ಶೋರ್ ನಿಮಗೆ ಇದ್ರ ಬಗ್ಗೆ ಟಚ್ ಆಗಿದೆ ಅಂತ ನನಗೆ ಗೊತ್ತು. ಇಷ್ಟಕ್ಕೆ ನಾವು ಬಿಡಬಾರ್ದು. ನಮ್ಮ ಏನು ಕ್ಲೋಸ್ ಸರ್ಕಲ್ ಅಲ್ಲಿ ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಅವರಿಗೆ ಈ ವಿಷಯನ ನೀವು ತಿಳಿಸ್ಬೇಕು. ಅವರೆಲ್ಲ ಈ ಒಂದು ನಮ್ಮ ಸಂಸ್ಕೃತಿನ ಬೆಳೆಸೋ ಥರ ಆಗಬೇಕು. ಆಗಲೇ ಡಾಕ್ಟರ್ ಹೇಳಿದ್ರು ಇದು ನಮ್ಮೆಲ್ಲರ ಕರ್ತವ್ಯ ಅಂತ. ಯಾಕೆಂದರೆ ನಾವು ಮುಂದಿನ ಜನ್ರೇಷನ್ನು ಅದೊಂದು ಸಾಂಸ್ಕೃತಿಕ ಪರಂಪರೆನೇ ಆ ಬೀಜ ರಕ್ಷಣೆ ಆಗಬೇಕು ಅಂತಂದರೆ ಈ ಗರ್ಭ ಸಂಸ್ಕಾರ ತುಂಬ ಮುಖ್ಯವಾದಂತಹ ವಿಷಯ. ಇದನ್ನು ನಿಮ್ಮ ಸರ್ಕಲ್ಸ್ಗಳಲ್ಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡೋ ಥರ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೇದಿಕ್ ವೆಲ್ನೆಸ್ ಚಾನಲ್ಗೆ. ಮತ್ತು ಶ್ರದ್ಧಾ ಸರ್ಕಲ್ನಲ್ಲಿ ನಾವು ಡಾಕ್ಟರ್ ರಂಜಿನಿ ದೇಶಪಾಂಡೆ ಅವರ ಈ ಡೀಟೇಲ್ ವಿಡಿಯೋಗಳು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಪ್ರಸಾರ ಮಾಡೋದಿದೆ. ಅದಕ್ಕೂ ಕೂಡ ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ಗೆ ಜಾಯಿನ್ ಆಗಿಸಿ. ಯಾರ್ಯಾರಿಗೆ ಈ ಕನ್ಸಲ್ಟೇಷನ್ ಬೇಕು ಆ ಎಲ್ಲ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಇದೇ ಥರ ವೇದಿಕ್ ವೆಲ್ನೆಸ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಮ್ಮೆಲ್ಲರ ಆರೋಗ್ಯ, ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ನಾವು ಆರೋಗ್ಯದಿಂದಿದ್ದು ಸಾಧನೆ ಮಾಡಿದಷ್ಟು ನಮ್ಮ ದೇಶ ದೊಡ್ಡದಾಗುತ್ತೆ ಅನ್ನೋದು ದೊಡ್ಡ ಗುರಿ ವೇದಿಕ್ ವೆಲ್ನೆಸ್ಸಲ್ಲಿ. ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಹರಿ ಓಂ.